dear masters, my dear gods, my dear friends, welcome to the today's 365 days the holistic wellness program 365 ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 365 ಕಾರ್ಯಕ್ರಮಕ್ಕೂ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನಿಂದ 365 ದಿವಸನೂ ನಾವು ಆಚರಿಸ್ತೀವಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ. ಈಗಾಗಲೇ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನಾವು 4 ಬ್ಯಾಚ್ ಕಂಪ್ಲೀಟ್ ಮಾಡಿದ್ವಿ. ಇಂದಿನ ತಿಂಗಳಲ್ಲಿ 4 ಬ್ಯಾಚ್ ಕಂಪ್ಲೀಟ್ ಮಾಡಿಕೊಂಡು ಈಗ ಅದೇ ಪ್ರತಿ ತಿಂಗಳು ನಾವು ಮಾಡುವಂಥ ಆ ಕಾರ್ಯಕ್ರಮವನ್ನು 365 ಕಾರ್ಯಕ್ರಮವಾಗಿ ನಾವು ಪರಿವರ್ತನೆಗೊಳಿಸ್ಕೊಂಡಿದ್ವಿ. ಯಾಕಂದರೆ ಇದರಿಂದ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಆತ್ಮೀಯರು ಇದರಿಂದ ಲಾಭ ಪಡಬೇಕು, ಮತ್ತೆ ಅವರು ಜೀವನ ಪರಿವರ್ತನೆ ಮಾಡ್ಕೊಳಕ್ಕೆ ಅತ್ಯದ್ಭುತ ಮಾರ್ಗ, ಅತ್ಯದ್ಭುತ ಅವಕಾಶ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ವಿ. ಮಹಾವತಾರ್ ಫೌಂಡೇಶನ್ ಬ್ಯಾಂಗ್ಳೂರಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದೆ. ಸ್ನೇಹಿತರೆ, ಬ್ಯಾಂಗ್ಳೂರಲ್ಲಿ ಮಹಾವತಾರ್ ಫೌಂಡೇಶನ್ 2009 ಶುರುವಾಗಿದೆ. ಅದರಿಂದ ಎಷ್ಟೋ ಕಾರ್ಯಕ್ರಮಗಳು ಅಂದರೆ ಒಂದು ಭೌತಿಕವಾಗಿ ಇಲ್ಲ ಆನ್ಲೈನ್ ಆಗಿ ಎಷ್ಟೋ ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇದ್ವಿ. ಈ ಮಹಾವತಾರ್ ಫೌಂಡೇಶನ್ ಇಂದ. ಆದರೆ ಈ ಕಾರ್ಯಕ್ರಮವನ್ನು ಇವತ್ತಿನ ಶುರು ಮಾಡ್ತಾ ಇದೆ ಸ್ನೇಹಿತರೆ. ಈ ಕಾರ್ಯಕ್ರಮವನ್ನು ಇವತ್ತು ಮೊದಲನೇದಾಗಿ ನಾನು ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ, ಅವರೆಲ್ಲರನ್ನು ಇನ್ವೈಟ್ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅವರೆಲ್ಲರ ಮೆಸೇಜ್ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಂಡು ಅದಾದ್ಮೇಲೆ ಈ ಕಾರ್ಯಕ್ರಮವನ್ನು ಕೊನಸಾಗಿಸ್ತೀವಿ ಸ್ನೇಹಿತರೆ. ಈ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ನಾನು ಮೊದಲನೇದಾಗಿ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆದ ನೇತ್ರಾ ಮೇಡಮ್ನು ಇನ್ವೈಟ್ ಮಾಡ್ತೀನಿ. ನೇತ್ರಾ ಮೇಡಮ್, ತಮಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ನಲ್ಲಿ ಕೇಳ್ತಾ ಇರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ, ಮಾಸ್ಟರ್ಸ್ ಎಲ್ಲರಿಗೂ ಶುಭೋದಯ. ಧ್ಯಾನದಿಂದ ಸಕಲವನ್ನು ಪಡಿಬಹುದು, ಎಲ್ಲವನ್ನು ಕಳ್ಕೊಳ್ತಾ ಸಕಲವನ್ನು ಪಡಿಬಹುದು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇರ್ತಕ್ಕಂಥದ್ದು. ಇಂಥ ಮಹಾದ್ಭುತವಾಗಿರ್ತಕ್ಕಂಥ ಒಂದು ಪ್ರಯಾಣಕ್ಕೆ ಬೀಜಾಂಕುರ ಹಾಕಿರ್ತಕ್ಕಂಥ ನಮ್ಮ ಪತ್ರಿಜಿಯವನ್ನ ಮತ್ತೆ ಮತ್ತೆ ಸ್ಮರಿಸ್ತಾ, ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಪರಿಚಯ ಆಗ್ಬೇಕು, ಪ್ರತಿಯೊಬ್ಬರು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಈ ಪ್ರಾಪಂಚಿಕ ಜೀವನವನ್ನ ಕಂಡ್ಕೊಳ್ಬೇಕು. ಮೊದಲಿಗೆ ನಾವು ಆತ್ಮ ಪದಾರ್ಥ ಅಂತೂ ಅರ್ಥ ಮಾಡ್ಕೊಂಡ್ರೇನೆ ಆ ಒಂದು ಪ್ರಯಾಣ ಬಹಳಷ್ಟು ಸುಗಮವಾಗಿ ಸಾಕಾರ ಆಗತ್ತೆ. ಅದೇ ರೀತಿ ಮೊದಲು ಈ ಧ್ಯಾನ ಮತ್ತೆ ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ತರಗತಿಗಳು ಭೌತಿಕವಾಗಿ ನಡೀತಾ ಇತ್ತು ಮಾಸ್ಟರ್ಸ್. ಆದ್ರೆ ಕೋವಿಡ್ ಅನ್ನೋದು ಏನು ಬಂತು 2020ರಲ್ಲಿ, ಈ ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿಗಳು ಅಥವಾ ಸೆಷನ್ಸ್, ಧ್ಯಾನ ಪ್ರಚಾರ ಅನ್ನೋದು ಬಹಳಷ್ಟು ಮಟ್ಟಿಗೆ ರೂಪಾಂತರಗೊಂಡು ಮಾಸ್ಟರ್ಸ್. ಭೌತಿಕವಾಗಿ ಅಲ್ಲದೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ವಿಸ್ತೃತವಾಗಿ ಈ ಧ್ಯಾನ ತರಗತಿಗಳು, ಧ್ಯಾನ ಸೆಷನ್ಸ್ ಅನ್ನೋದು ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದೇ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಮಹಾದ್ಭುತ ನಿರ್ಧಾರ ತಗೊಂಡಿದ್ದಾರೆ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ರಂಗಸ್ವಾಮಿ ಸರ್ ಅವರು. ಕಳೆದ 2023ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮೊದಲು ಬ್ಯಾಚ್ ಕನ್ನಡದಲ್ಲಿ 21 ದಿನಗಳ ಕಾಲ ಪ್ರತಿಯೊಬ್ಬರಿಗೂ ಕೂಡ ಹೊಸದಾಗಿ ಧ್ಯಾನ ಪರಿಚಯ ಮಾಡ್ಬೇಕು, ಎಲ್ಲರಿಗೂ ಕೂಡ ಧ್ಯಾನವನ್ನ ವಿಸ್ತೃತವಾಗಿ ಹೇಳ್ಬೇಕು, ಹಾಗೆ ಸಮಗ್ರ ಜೀವನ ಶೈಲಿಯನ್ನ ಕಂಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 21 ದಿನಗಳ ಕಾಲ ಹೋಲಿಸ್ಟಿಕ್ ವೆಲ್ನೆಸ್ ಕ್ಲಾಸಸ್, ಸಮಗ್ರ ಜೀವನ ಶೈಲಿಯ ತರಗತಿಗಳನ್ನ ಪ್ರಾರಂಭಗೊಂಡಿರ್ತಾರೆ. ಅಲ್ಲಿಂದ ಶುರುವಾಗಿರ್ತಕ್ಕಂಥ ನಮ್ಮ ಈ ಪ್ರಯಾಣ ಹಾಗೆ ಮುಂದುವರಿತಾ ಇದುವರೆಗೂ 4 ಬ್ಯಾಚಸ್ನ ಯಶಸ್ವಿಯಾಗಿ ಮುಗಿಸ್ಕೊಂಡಿರ್ತಕ್ಕಂಥದ್ದು ಮಾಸ್ಟರ್ಸ್. ಆದ್ರೆ ಕೇವಲ 20 ತಿಂಗಳಲ್ಲಿ 21 ದಿನಗಳ ಮಾತ್ರನೇನಾ ಅನ್ನೋ ಒಂದು ಪ್ರಶ್ನೆ ಮೂಡಿದಾಗ ಆ ಪ್ರಶ್ನೆಗೆ ಸಮಾಧಾನ, 21 ದಿನಕ್ಕೆ ನಾವು ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೇಡ ಅನ್ನೋ ಒಂದು ವಿಚಾರಗಳಲ್ಲಿ ಈಗ 365 ದಿನಗಳ ಕಾಲ ಧ್ಯಾನ, ಸತ್ಸಂಗ ಮತ್ತು ಸಮಗ್ರ ಜೀವನ ಶೈಲಿ ಈ ಒಂದು ತರಗತಿಗಳು, ಈ ಒಂದು ಸೆಷನ್ಸ್ ಉಚಿತವಾಗಿ
ಎಲ್ಲಾರ್ಗೂ ಕೂಡ ತಲುಪ್ತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಮಹಾದ್ಭುತ ವಿಶೇಷ ಮಾಸ್ಟರ್ಸ್. ಇಂತಹ ಈ ಮಹಾದ್ಭುತ ಯಜ್ಞದಲ್ಲಿ ಪಾಲುದಾರರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಕೃತಜ್ಞತೆಗಳನ್ನ ತಿಳಿಸ್ತಾ, ಇಂತಹ ಮಹಾದ್ಭುತ ವೇದಿಕೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾವತಾರ್ ಟಿವಿ ಮತ್ತು ರಂಗಸ್ವಾಮಿ ಸರ್ ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕಾಗಿರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿನಿತ್ಯ ಯಾವ ವಿಚಾರವನ್ನ ನಮಗೆ ತಿಳಿಸ್ಬೇಕಾಗಿರತ್ತೆ, ಯಾವ ವಿಚಾರವನ್ನ ನಾವು ಜ್ಞಾನವನ್ನ ಪಡ್ಕೊಳ್ಬೇಕಾಗಿರತ್ತೆ, ಅದೇ ರೀತಿ ಹೇಗೆ ನಾವು ಜೀವನದಲ್ಲಿ ಬಹಳಷ್ಟು ಸಂತೋಷವಾಗಿದ್ದೀವಿ ಅಂತ ಅನ್ಕೊಳ್ತಾನೆ ನಾವು ಹೊರಗಡೆಗೆ ವ್ಯಕ್ತಪಡಿಸದೇ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳ ಸುಳಿವುಗಳಲ್ಲಿ ನಾವು ಸಿಗೋಕೊಳ್ತಾ ಇದೀವಿ ಅಂತ ಕೂಡ ಅನ್ಕೊಳ್ತಾ ಇದೀವಿ. ಇದೆಲ್ಲವೂ ಕೂಡ ನಾಟಕನೇ. ಆ ನಾಟಕದ ಪೊರೆಯನ್ನ ಕಳಚಿ ನಾವು ಸತ್ಯವಾಗ್ಲೂ ಜೀವನ ಮಾಡ್ತಕ್ಕಂಥ ಒಂದು ದಾರಿಯನ್ನ ಕಂಡ್ಕೊಳ್ಬೇಕಾಗಿರತ್ತೆ. ಆ ಕಂಡ್ಕೊಳ್ತಕ್ಕಂಥದಕ್ಕೆ ನಮ್ಗೆ ಧ್ಯಾನವೇ ಮಾರ್ಗ. ಅಂತಹ ಧ್ಯಾನವನ್ನ ನಮಗೆ ಪರಿಚಯ ಮಾಡ್ತಿದ್ದಾರೆ. ಅಂತ ಧ್ಯಾನವನ್ನ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಿಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಅದೇ ರೀತಿ ಧ್ಯಾನದ ಜೊತೆಗೆ ಜ್ಞಾನವನ್ನ ಪಡೆದಾಗ ಮುಕ್ತಿ ಅಂತ ಹೇಳಿ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಅಂತಹ ಜ್ಞಾನವನ್ನ ಕೂಡ ಪ್ರತಿನಿತ್ಯ ಹಲವಾರು ಮಾಸ್ಟರ್ಸ್ ಅಕ್ರಾಸ್ ಇಂಡಿಯಾ ಕನೆಕ್ಟ್ ಮಾಡಿ ಈ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಅವರ ಕೆಲಸಕ್ಕೆ ಶ್ಲಾಘನೀಯ ಮಾಸ್ಟರ್ಸ್. ಮತ್ತೆ ಅದೇ ರೀತಿ ಕನ್ನಡ ಅಷ್ಟೇ ಅಲ್ಲದೆ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ನಲ್ಲೂ ಕೂಡ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮುನ್ನಡೀತಾ ಇದೆ ಮಾಸ್ಟರ್ಸ್. ಅದಕ್ಕೂ ಕೂಡ ನಿಜವಾಗ್ಲೂ ಅಪ್ರಿಸಿಯೇಷನ್, ಆ ಡೆಡಿಕೇಶನ್ಗೆ, ಆ ಕಾಂಟ್ರಿಬ್ಯೂಷನ್ಗೆ ನಾವು ಅಪ್ರಿಸಿಯೇಷನ್ ತಿಳಿಸ್ಲೇಬೇಕಾಗಿರುತ್ತೆ ಮಾಸ್ಟರ್ಸ್. ಇಂದಿನ ಈ 365 ದಿನಗಳ ಧ್ಯಾನ ಮತ್ತು ಸಮಗ್ರ ಜೀವನ ಶೈಲಿಯ ಒಂದು ಪ್ರಾರಂಭ ವೇದಿಕೆಯಲ್ಲಿ ನಾವಿವತ್ತು ಪಾಲ್ಗೊಂಡಿದೀವಿ ಮಾಸ್ಟರ್ಸ್. ಸೊ ಈ ವೇದಿಕೆಗೆ ಮತ್ತೊಮ್ಮೆ ಎಲ್ಲ ಸೀನಿಯರ್ ಮಾಸ್ಟರ್ಸ್ ಮತ್ತೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಆಹ್ವಾನವನ್ನ ನೀಡ್ತಾ, ನಂತರ ನಮ್ಮ ನೆಕ್ಸ್ಟ್ ಸೀನಿಯರ್ ಪಿರಮಿಡ್ ಮಾಸ್ಟರ್ ಯಾರಿದ್ದಾರೆ ಅವರ ಸಂದೇಶವನ್ನ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸರ್ ಮೇಡಮ್ ಮೆಸೇಜ್ ಕಳಿಸ್ತೀನಿ ಮೇಡಮ್ ಸ್ವಲ್ಪ. ಹಾ, ಮೊದಲಿಗೆ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ಸರ್ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರು ಅದೆಷ್ಟೋ ಜನಕ್ಕೆ ಧ್ಯಾನವನ್ನ ಪ್ರಚಾರ ಮಾಡ್ತಾ, ಅದೆಷ್ಟೋ ಜೀವನಗಳನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಜೀವನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಾವು ಅನ್ಕೊಳ್ತಾ ಇರ್ತೀವಿ ಈ ಪ್ರಪಂಚದ ಒಂದು ವಿಚಾರಗಳೇನಿದೆ ಇಲ್ಲೇ ನಾವು ಸಿಲ್ಕಾಕೊಳ್ತಾ ಇರ್ತೀವಿ. ಅದನ್ನ ದಾಟಿ ಮುಂದೆ ಹೋಗ್ಬೇಕು. ಆ ದಾಟ್ತಕ್ಕಂಥದ್ದು ಅನ್ನೋದಿದೆ ನೋಡಿ, ಅದು ಎಲ್ಲೋ ಒಂದು ಕಡೆ ನಮಗೆ ಕಷ್ಟಕರವಾಗಿರ್ತಕ್ಕಂಥದ್ದು ಅಥವಾ ಕನ್ಫ್ಯೂಷನ್ ಅಲ್ಲಿ ಒಳಗಾಗ್ತಕ್ಕಂಥದ್ದು. ಅಂತ ಕನ್ಫ್ಯೂಷನ್ ನ ಸುನಾಯಾಸವಾಗಿ ಹೋಗ್ಲಾಡಿಸಿ ನಮ್ಮನ್ನ ಸತ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಪ್ರೇಮ್ನಾಥ್ ಸರ್ ಅವರು ಬಹಳಷ್ಟು ಅವರ ಒಂದು ಧ್ಯಾನ ಮತ್ತು ಧ್ಯಾನದ ಸಂದೇಶಗಳನ್ನ ಮುಖಾಂತರ ನಮಗೆ ಒಂದು ಜ್ಞಾನವನ್ನ ನೀಡಿರ್ತಕ್ಕಂಥದ್ದು. ಮೊದಲಿಗೆ ಪ್ರೇಮ್ನಾಥ್ ಸರ್ ಅವರ ಸಂದೇಶವನ್ನ ನಾವು ಪಡ್ಕೊಳ್ಳೋಣ ಮಾಸ್ಟರ್ಸ್. ಪ್ರೇಮ್ನಾಥ್ ಸರ್, ತಮ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸರ್. ನಿಮ್ಮ ಸಂದೇಶವನ್ನ ಈ ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ ಸರ್. ಅನ್ಮ್ಯೂಟ್ ಆಗಿದೆ ಸರ್. ಪ್ರೇಮ್ನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾಡಿದ್ವಿ. ಕೇಳಿಸ್ತಾ ಇದೆ ವಾಯ್ಸ್? ಎಸ್ ಸರ್. ನಮಸ್ತೆ ಸರ್. ಶುಭೋದಯ. ಶುಭೋದಯ. ಎಲ್ಲರಿಗೂ ನಮಸ್ಕಾರ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ಈ ಮಹಾವತಾರ್ ಬಾಬಾಜಿ ಫೌಂಡೇಶನ್ ರಂಗಸ್ವಾಮಿ ಅವರು ಎಷ್ಟೋ ವರ್ಷದಿಂದ ಸ್ಟಾರ್ಟಿಂಗ್ನಿಂದ ನನಗೆ ಪರಿಚಯ. ಮಾರ್ತಹಳ್ಳಿಯಲ್ಲಿ ಒಂದು CMR ಧ್ಯಾನದ ಕೇಂದ್ರ ಇಟ್ಟಿದ್ರು. ಅವ್ರು ಯಾವ್ದು ಮಾಡಿದ್ರೇನು ಚಿಕ್ಕದು ಮಾಡಲ್ಲ, ಮಹಾ ಬೆಟ್ಟದಂತದೇ ಮಾಡ್ತಾರೆ. ಮತ್ತೆ 365 days ಬೆಳಿಗ್ಗಿಂದ ರಾತ್ರಿವರೆಗೆ 4 languages.
ಅದು ನಿರ್ವಹಣೆ ಮಾಡ್ಬೇಕಂದ್ರೆ ಎಷ್ಟು ಡೆಡಿಕೇಶನ್ ಬೇಕು, ಸಹನ ಬೇಕು. ಮಾಮೂಲು ವಿಷಯವಲ್ಲ, ಅದ್ಭುತವಾದ ವಿಷಯ. ಈ ಪ್ರಾರಂಭ ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವರು ಚೈತನ್ಯದಿಂದ ಮುಂದುವರಿಸೋಣ. ಎಷ್ಟು ಅದ್ಭುತವಾದ ಜ್ಞಾನ ಕೊಟ್ಟಿದ್ದಾರೆ ಅವರು ನಮ್ಗೆ. ನಮ್ಮ ಜೀವನವೆಲ್ಲ ಬದಲಾವಣೆ ಆಗಿದೆ, ಸ್ವರ್ಗವಾಗಿದೆ. ಅದಕ್ಕೆ ಪ್ರಿಯ ಮಿತ್ರರೇ, ಎರಡು ಜೀವನಗಳು, ಒಂದು ಭೌತಿಕ ಜೀವನ, ಒಂದು ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನ ಬಗ್ಗೆ ಎಲ್ಲರಿಗೂ ಗೊತ್ತು. ದಿನ ಎದ್ದೊಳೋದು, ಊಟ ಮಾಡೋದು, ಸೀರಿಯಲ್ ನೋಡೋದು, ಏನೇನು ಮಾಡಬಾರ್ದು ಕೆಲಸಗಳು ಮಾಡೋದು, ಮಲ್ಕೊಳ್ಳೋದು. ಪೂಜಾ, ಸ್ತೋತ್ರ, ಜಪ, ಯಜ್ಞ, ಯಾಗ ಇದು ಆಧ್ಯಾತ್ಮಿಕ ಜೀವನವಲ್ಲ, ಇದು ಸಂಪ್ರದಾಯವು. ಇದು ಎಲ್ಲರೂ ತಿಳ್ಕೋಬೇಕು. ಆಧ್ಯಾತ್ಮಿಕ ಜೀವನ ಅಂದ್ರೆ ದೇಹ ಕೆಲಸ ಮಾಡಬಾರ್ದು, ಮನಸ್ಸು ಕೆಲಸ ಮಾಡಬಾರ್ದು, ಬುದ್ಧಿ ಕೆಲಸ ಮಾಡಬಾರ್ದು. ಆವಾಗ ಆತ್ಮದ ಕೆಲಸ. ಆಧ್ಯಾತ್ಮಿಕ ಜೀವನ ಅಂದ್ರೆ ಧ್ಯಾನ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಬೋಧನ, ಧ್ಯಾನ ಪ್ರಚಾರ, ಇದು ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನ ಆನಂದವಾಗಿರ್ಬೇಕಂದ್ರೆ ನಾವು ಆಧ್ಯಾತ್ಮಿಕ ಜೀವನನ ಸಹ ಹೆಲ್ಪ್ ತಗೋಬೇಕು. ಆಧ್ಯಾತ್ಮಿಕ ಜೀವನ ಉನ್ನತಿ ಬೇಕಂದ್ರೆ ಭೌತಿಕ ಜೀವನ ಬೇಕು. ಎರಡು ಜೀವನಗಳು ಅದ್ಭುತವಾದ ಜೀವನಗಳು. ನಮ್ಮದು ಮಧ್ಯೆ ಮಾರ್ಗ. ನಾವು ಮನೆ ಬಿಡಲ್ಲ, ಕುಟುಂಬ ಬಿಡಲ್ಲ, ಸಮಾಜ ಬಿಡಲ್ಲ. ಇಲ್ಲಿ ಹಿಮಾಲಯಸ್ಗೆ ಹೋಗಿ ಧ್ಯಾನ ಮಾಡೋರಲ್ಲ ನಾವು. ಕುಟುಂಬದ ಜೊತೆಗೆ, ಸಮಾಜದ ಜೊತೆಗೆ ಇಡ್ತೀವಿ, ನಾವು ಧ್ಯಾನ ಮಾಡ್ತೀವಿ, ಆನಂದವಾಗಿರ್ತೀವಿ, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀವಿ, ಎಲ್ಲರೂ ಆನಂದವಾಗಿ ಜೀವನ ಮಾಡಬೇಕು. ಪಿರಮಿಡ್ ಮಾಸ್ಟರ್ ಅಂದ್ರೆ ಟೀಚರ್. ಎಷ್ಟೋ ಜನ್ಮಗಳು ತಗೊಂಡು ಎಷ್ಟೋ ಜ್ಞಾನನ ಹೊಂದಿ ಈ ಜನ್ಮ ಎಲ್ಲರಿಗೂ ಧ್ಯಾನ ಹೇಳ್ಕೊಡಕ್ಕೆ ಪಿರಮಿಡ್ ಮಾಸ್ಟರ್ಸ್ ಭೂಮಿನ ಮೇಲೆ ಜನ್ಮ ತಗೊಂಡಿದ್ದಾರೆ. ಜನನ ಅಂದ್ರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು. ಈ ದೇಹ ಯಾಕೆ ಅಂದ್ರೆ ದೇಹವೇ ದೇವಾಲಯ, ಜೀವವೇ ದೈವವು. ಇದು ಒಂದು ಮಂದಿರ, ಆತ್ಮ ಶಿವ. ಆ ಶಿವ ಧ್ಯಾನ ಮಾಡ್ಬೇಕಂದ್ರೆ ದೇಹವಿಲ್ಲ ಅಂದ್ರೆ ಧ್ಯಾನ ಮಾಡಕ್ಕಿಲ್ಲ. ಅದಕ್ಕೆ ಈ ದೇಹ ಮಂದಿರ, ಆತ್ಮ ಶಿವ. ಇವಾಗ ನನ್ನ ದೇಹ ಇಲ್ಲ, ಆತ್ಮ ಇದೆ, ನಿಮ್ಗೆ ಕಾಣಿಸಲ್ಲ. ನಾನು ಕಾಣಿಸ್ಬೇಕಂದ್ರೇನು, ನನ್ನ ಮಾತು ನೀವು ಕೇಳಿಸ್ಕೋಬೇಕಂದ್ರೇನು ನನಗೆ ದೇಹ ಬೇಕು. ನಾನು ಧ್ಯಾನ ಮಾಡ್ಬೇಕಂದ್ರೇನು ಈ ಭೂಮಿನ ಮೇಲೆ ದೇಹವಿಲ್ಲ ಅಂದ್ರೆ ಯಾರಿಗೂ ಆಗಲ್ಲ ಆತ್ಮದ ಉನ್ನತಿ. ಧ್ಯಾನ ಮಾಡೋಕ್ಕಾಗಲ್ಲ. ಈ ಆತ್ಮ ಭಗವಂತ. ಈ ಭೂಲೋಕದಲ್ಲಿ ಓಡಾಡ್ಬೇಕಂದ್ರೆ ರಥ ಬೇಕು. ಆ ರಥನೇ ದೇಹ. ಆ ರಥನೇ ದೇಹ. ಊರು ಹೋಗಿ ಪ್ರಚಾರ ಮಾಡ್ಬೇಕಂದ್ರೆ ರಥವಿಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ಯಾಕೆ ಜನ್ಮ ತಗೊಂಡಿದೀವಿ ಅಂದ್ರೆ ಕೇವಲ ತಿನ್ನೋದು ಮಲ್ಕೊಳ್ಳೋದಲ್ಲ. ಮಲ್ಕೊಳ್ಳೋವನ್ನ ಪಶು ಅಂತಾರ, ಧ್ಯಾನ ಮಾಡೋವನ್ನ ಪಶುಪತಿ ಅಂತಾರ, ಈಶ್ವರನ ಪಶುಪತಿ ಅಂತಾರ. ಪ್ರಾಣಿಗಳೆಲ್ಲ ತಿಂತಾವ, ಮಲ್ಕೊಂತಾವ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಧ್ಯಾನ ಮಾಡ್ತಾರ, ಧ್ಯಾನ ಹೇಳಿಕೊಡ್ತಾರ. ಇದೇ ನಮ್ಮ ಪಿರಮಿಡ್ ಮಾಸ್ಟರ್ ಕೆಲಸ. ಯಾಕೆ ಧ್ಯಾನ ಮಾಡಬೇಕು? ದೇಹಕ್ಕೆ ಆರೋಗ್ಯ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು, ಬುದ್ಧಿಗೆ ಜ್ಞಾನ ಬೇಕು, ಆತ್ಮಗೆ ಶಕ್ತಿ ಬೇಕು, ಸರ್ವಾತ್ಮಗೆ ಮುಕ್ತಿ ಬೇಕು. ಆರೋಗ್ಯವಿಲ್ಲಂದ್ರೆ ಆನಂದವಿಲ್ಲ, ನೆಮ್ಮದಿ ಇಲ್ಲಂದ್ರೆ ಆನಂದವಿಲ್ಲ. ಹೇಗೆ ಜೀವನ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಯೋಚಿಸಬೇಕು, ಹೇಗೆ ಎಲ್ಲರ ಜೊತೆಗೆ ಇರಬೇಕು, ಜ್ಞಾನವಿಲ್ಲಂದ್ರೇನು ಆನಂದವಿಲ್ಲ. ಶಕ್ತಿ ಇಲ್ಲಂದ್ರೇನು ಆನಂದವಿಲ್ಲ. ಇವೆಲ್ಲ ಬೇಕು. ನಾವು ಆನಂದವಾಗಿ ಜೀವನ ಮಾಡಬೇಕಂದ್ರೆ ಧ್ಯಾನ ಒಂದೇ ಮಾರ್ಗ, ಬೇರೆ ಯಾವುದೂ ಮಾರ್ಗವಿಲ್ಲ. ಅದಕ್ಕೆ ಈ ಧ್ಯಾನವನ್ನು ಒಂದು ದಿನನೂ ಬಿಡದಂಗ
ಜೀವನ ಕೊನೆವರೆಗೆ ಉಸಿರಿರೋವರೆಗೆ ಮಾಡ್ತಾ ಇದ್ರೆ ಜೀವನ ಕೊನೆವರೆಗೆ ಜೀವನ ಸ್ವರ್ಗವಾಗತ್ತೆ. ಯಾಕಂದ್ರೆ ಧ್ಯಾನ ಎಂಬುದು ಶಿವನ ಕೆಲಸ. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲೆಂದರೆ ಶಿವ. ಧ್ಯಾನ ಮಾಡುವುದು ಶಿವನ ಕೆಲಸ, ಬಿಸಿಬೇಳೆ ಬಾತ್ ತಿನ್ನೋದು ಮಾನವನ ಕೆಲಸ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳುತ್ತೆ ಭಗವದ್ಗೀತಾ. ಯಾವುದು ಕೆಲಸ? ಮಾನವನ ಕೆಲಸ ಮೇಲೆ, ಶಿವನ ಕೆಲಸ ಅದ ಧ್ಯಾನ. ಉಸಿರಿರುವವರೆಗೆ ಧ್ಯಾನ ಮಾಡ್ಬೇಕು. ಯಾವತ್ತು ಉಸಿರಿರುತ್ತೋ ಅವತ್ತು ಧ್ಯಾನ ಮಾಡಲೇಬೇಕು. ಮೊದಲನ ಮಗು ಹುಟ್ಟಿದ್ದರೆ ಉಸಿರು ನಡೀತಾ ಇದೆ ಅಂತ ಚೆಕ್ ಮಾಡ್ತಾರ, ಹೌದಪ್ಪ ಜೀವನವಾಗಿದ್ದಾನಂತಾರ. ದೇಹ ಬಿಡುವಾಗ ಉಸಿರು ನಿಂತ್ಕೊಂಡ್ರೆ ಹೋಗಿದಾನಂತಾರ. ಮೊದಲನೇ ಉಸಿರಿನಿಂದ ಕೊನ ಉಸಿರುವರೆಗೆ ಜೀವನ. ಈ ಜೀವನ ನೋಡಿದ್ರೆ ಉಸಿರು ಹಿಡ್ಕೊಂಡ್ರೆ ಜೀವನ ಸ್ವರ್ಗವಾಗತ್ತೆ. ಬಹಳ ಸಿಂಪಲ್. ನಮ್ಮ ಮನಸ್ಸು ಒಂದು ಕ್ಷಣ ನಮ್ಮ ಜೊತೆಗಿರಲ್ಲ. ಅದು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಿರೋ ಮಂಗ. ಭೂತಕಾಲ ಅಂದ್ರೆ ಏನೇನು ಕಳೆದೋಗಿದ್ವೋ, ಏನೇನು ಮರ್ತೋಗಿದ್ವೋ ನೆನಪು ಮಾಡ್ಕೊಳ್ಳೋದು. ನನ್ಗೆ ಎಷ್ಟು ಆರೋಗ್ಯ ಇತ್ತು, ಎಷ್ಟು ದುಡ್ಡಿತ್ತು, ಎಷ್ಟು ರೆಸ್ಪೆಕ್ಟ್ ಇತ್ತು, ಇಲ್ಲ ಕಳೆದೋಗಿದೆ. ನೆನಪು ಮಾಡ್ಕೊಂಡ್ರೆ ಏನೇನ ಲಾಭವ? ದುಃಖ. ಕರೋನಾ ಬರುತ್ತೇನೋ, ನಾನು ಪ್ರಾಣ ಹೋಗುತ್ತೇನೋ ಅಂತ ಯೋಚನೆ ಮಾಡಿದ್ರೆ ಭವಿಷ್ಯತ್ತು ಭಯ. ಭೂತಕಾಲ ಅಂದ್ರೆ ಭೂತ, ಭವಿಷ್ಯತ್ ಕಾಲ ಅಂದ್ರೆ ದೆವ್ವ. ನಮ್ಮ ಮನಸ್ಸು ಒಂದು ಕ್ಷಣನೂ ನಮ್ಮ ಜೊತೆಗಿರುತ್ತೆ. ಯಾವಾಗಲೂ ಭೂತನ ಹತ್ರ, ದೆವ್ವನ ಹತ್ರ ಇರುತ್ತೆ. ಆ ಮನಸ್ಸನ್ನ ವಾಯುಪುತ್ರ ಮಾಡಬೇಕು. ಮಂಗನ ಉಸಿರಾಟ ಗಮನ ಮಾಡೋನಂತ ವಾಯುಪುತ್ರ. ನಾವು ಯಾವಾಗ ವಾಯುಪುತ್ರ ಆಗ್ತೀವೋ ಮನಸ್ಸು ನಿಂತ್ಕೊಳ್ಳುತ್ತೆ, ಯೋಚನೆಗಳೆಲ್ಲ ನಿಂತ್ಕೊಳ್ಳುತ್ತೆ. ಯಾವಾಗ ಮನಸ್ಸು ಶೂನ್ಯವಾಗುತ್ತೋ ಬ್ರಹ್ಮರಂಧ್ರ ತುಂಬಿಕೊಳ್ಳುತ್ತೆ. ತುಂಬಿಕೊಂಡು ನಾವು ಶಕ್ತಿನ ತುಂಬಿಕೊಂಡು ಹನುಮಾನ್ ಶಕ್ತಿಮಾನ್ ಆಗ್ತೀವಿ. ಆ ಶಕ್ತಿನ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ದಿವ್ಯ ನೇತ್ರದ ದರ್ಶನ. ಅಂಜನದಿಂದ ನೋಡೋರ್ನ ಆಂಜನೇಯ ಅಂತಾರೆ. ವಾಯುಪುತ್ರ ಹನುಮಾನ್ ಆಗ್ತಾನ, ಹನುಮಾನ್ ಆಂಜನೇಯ ಆಗ್ತಾನೆ. ಈ ಆಂಜನೇಯ ಸ್ವಾಮಿ ಯಾರು ಮಾತು ಕೇಳಲ್ಲ, ರಾಮನ ಮಾತು ಕೇಳ್ತಾನ. ರಾಮನ ಬಂಟು. ರಾಮ ಯಾರು? ಆತ್ಮ ರಾಮ. ಈ ಮನಸ್ಸೆಂಬ ಮಂಗವನ್ನು ವಾಯುಪುತ್ರ ಮಾಡಿ, ಹನುಮಾನ್ ಮಾಡಿ, ಆಂಜನೇಯ ಮಾಡಿ ಈ ಆತ್ಮಾರಾಮನಿಗೆ ಅರ್ಪಿಸಬೇಕು. ಈ ಆತ್ಮಾರಾಮನಿಗೆ ಗೊತ್ತು ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕರ್ಮ. ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿ. ಇಷ್ಟು ಸುಲಭವು. ನಾವು ಆ ಹನುಮಾನ್ ಆಗ್ಬೇಕು, ಆಂಜನೇಯ ಆಗ್ಬೇಕು, ದೇವರಾಗ್ಬೇಕು. 2 ವರ್ಷದ ಹುಡುಗ ಇರುವಾಗ ಆಂಜನೇಯ ಸ್ವಾಮಿ ವಾಯು ಗಮನ ಮಾಡಿ ವಾಯುಪುತ್ರರಾಗಿದ್ದಾರೆ. ಅದಕ್ಕೆ ಪಿರಮಿಡ್ ಸೊಸೈಟಿ ಅಂದ್ರೆ 5 ವರ್ಷದ ಚಿಕ್ಕ ಮಗುವಿನಿಂದ ಧ್ಯಾನ ಮಾಡುವರು. ನಿಯಮ ನಿಬಂಧನೆಗಳ ವಯಸ್ಸುಗಿಲ್ಲ, ಕುಲ ಇಲ್ಲ, ಮತ ಇಲ್ಲ, ಯಾವುದು ಕಂಡೀಷನ್ ಇಲ್ಲ. ಸಂಪೂರ್ಣವಾದ ಸ್ವೇಚ್ಛ. ATM ಅಟ್ ಎನಿ ಟೈಮ್ ಮೆಡಿಟೇಷನ್. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ATP ಅಟ್ ಎನಿ ಪ್ಲೇಸ್ ಮೆಡಿಟೇಷನ್. ಬೆಡ್ರೂಮ್ ಅಲ್ಲಿ ಧ್ಯಾನ ಮಾಡ್ಬೋದು, ಬಸ್ ಅಲ್ಲಿ ಮಾಡ್ಬೋದು, ಟ್ರೈನ್ ಅಲ್ಲಿ ಮಾಡ್ಬೋದು, ಕಾಡಲ್ಲಿ ಮಾಡ್ಬೋದು, ಅಟ್ ಎನಿ ಟೈಮ್ ಎನಿವೇರ್. ಉಸಿರಿರೋ ದಿನ ಧ್ಯಾನ ಮಾಡ್ಬೇಕು. ಉಸಿರಿಲ್ಲ ಅಂದ್ರೆ ಮಾಡ್ಬೇಡ್ರಿ, ಬಿಟ್ಟು ಬಿಡ್ರಿ. ನಾವು ನಿಮ್ಗೆ ಏನು ಹೇಳ್ಕೊಡಲ್ಲ. ಉಸಿರಿರೋ ದಿನ ಧ್ಯಾನ ಮಾಡಬೇಕು. ಕಿವಿ ಇರೋವರೆಗೆ ಧ್ಯಾನ ಹೇಳ್ಕೊಡ್ಬೇಕು, ಮೂಗಿರೋವರೆಗೆ ಧ್ಯಾನ ಮಾಡಿಸ್ಬೇಕು. ಈ ದೇಹ ತಗೊಂಡಿದೀವಿ, ಓಡಾಡಿ ಓಡಾಡಿ ಪ್ರಚಾರ ಮಾಡಬೇಕು. ನಾವು ಈ ದೇಹದಿಂದ ಎಷ್ಟು ಓಡಾಡಿದ್ರೇನು ಇಷ್ಟು ಪ್ರಚಾರ ಆಗಲ್ಲ. ಆನ್ಲೈನ್ ಅಲ್ಲಿ ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು, ನಿಮ್ಮಲ್ಲಿ ನೀವು ಕೂತ್ಕೊಂಡು ಇಡೀ ಜಗತ್ತಿಗೆ ಪ್ರಚಾರ ಮಾಡಬೇಕು. ಈ ಮಹಾವತಾರ ಫೌಂಡೇಶನ್ ಕೇವಲ ನಿಮಗೆ ನಮಗೆಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಹೋಗುತ್ತೆ. ಮಿತ್ರರೇ, ನಾವೆಲ್ಲರೂ ಒಂದು ದಿನನೂ ಬಿಡದಂಗ ಶಿವನ ಕೆಲಸ ಮಾಡೋಣ. ಆರೋಗ್ಯವಾಗಿ, ನೆಮ್ಮದಿಯಾಗಿ, ಜ್ಞಾನದಿಂದ ಜೀವನ ಮಾಡಿ ನಮ್ಮ ಜೀವನ ಸ್ವರ್ಗ ಮಾಡ್ಕೊಳ್ಳೋಣ. ನಾವೆಲ್ಲರೂ ಭಗವಂತರಾಗೋಣ. ಎಲ್ಲರಿಗೂ ಧ್ಯಾನ ಹೇಳ್ಕೊಡೋಣ.
ಈ ಮನುಷ್ಯರನ್ನೆಲ್ಲರನ್ನ ದೇವರು ಮಾಡೋಣ, ಮಾಂಸಾಹಾರ ಬಿಡೋ ರಾಕ್ಷಸನ ಮಾಂಸಾಹಾರ ಬಿಡಿಸಿ ಮನುಷ್ಯನ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಅಂಡ್ ಕೈಂಡ್ ಮೆಸೇಜ್. ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಕ್ಕೂ ತಮ್ಮ ತುಂಬಾ ಒಂದು ಹೃದಯಪೂರ್ವಕ ನಮಸ್ಕಾರಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಎವ್ರಿಬಡಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಸರಳ ಮಾತುಗಳಲ್ಲಿ ಧ್ಯಾನದ ಬಗ್ಗೆ, ಧ್ಯಾನದ ಮಹತ್ವದ ಬಗ್ಗೆ, ನಮ್ಮ ಜೀವನದಲ್ಲಿ ಧ್ಯಾನವನ್ನ ಅಳವಡಿಸ್ಕೊಂಡಾಗ ನಮ್ಮಲ್ಲಿ ಆಗ್ತಕ್ಕಂಥ ಪರಿವರ್ತನೆ ಬಗ್ಗೆ, ಬಾಳೆಹಣ್ಣು ಸಿಪ್ಪೆ ಸುಳಿದಂತೆ ನಮ್ಮೆಲ್ಲರಿಗೂ ಕೂಡ ವಿಚಾರಧಾರೆಗಳನ್ನ ನೀಡಿರ್ತಕ್ಕಂಥ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ, ತದನಂತರ ನಾವು ರಾಮು PMC ಈ ಮಾಸ್ಟರ್ ಅವರ ಸಂದೇಶವನ್ನ ಪಡ್ಕೊಳ್ಳೋಣ. ಮಾಸ್ಟರ್ಸ್ ರಾಮು ಸರ್, ನಮಗೆ ಧ್ಯಾನದ ಒಂದು ಕ್ಲಾಸಸ್ ಆಗ್ತಾ ಇರ್ತಕ್ಕಂಥದ್ದು, ಎಷ್ಟೋ ಸೀನಿಯರ್ ಮಾಸ್ಟರ್ಸ್ ನ ಒಂದು ಸಂದೇಶಗಳನ್ನ ನಾವು ಎಲ್ಲಾರು ಪಡ್ಕೊಳ್ಬೇಕು ಅಂತಂದಾಗ, ಮತ್ತೆ ವಿಸ್ತೃತವಾಗಿ ಅದೆಲ್ಲವನ್ನು ಕೂಡ ಪ್ರಪಂಚ ವ್ಯಾಪ್ತಿ ಹಬ್ಬಬೇಕು ಆ ವಿಚಾರಗಳು ಅಂತಂದಾಗ, ಮಾಧ್ಯಮ ಅನ್ನೋದು ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅಂತ ಮಾಧ್ಯಮವನ್ನ ಯಶಸ್ವಿಯಾಗಿ PMC ಕನ್ನಡವನ್ನ ನಡೆಸ್ತಾ ಎಲ್ಲಾರ್ಗೂ ಕೂಡ ಆ ವಿಚಾರಧಾರೆಗಳನ್ನ ಹಂಚತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಮು ಸರ್. ರಾಮು ಸರ್, ತಮ್ಗೆ ಈ ವೇದಿಕೆಗೆ ಸ್ವಾಗತ ಸರ್. ಮೇಡಮ್ ಅವರು ಐ ಥಿಂಕ್ ಇನ್ನೂ ಜಾಯ್ನ್ ಆಗಿಲ್ಲ. ಈಗ ಕೈ ಎತ್ತಿರ ಅಂತ ಸೀನಿಯರ್ ಮಾಸ್ಟರ್ಸ್ ಇನ್ವೈಟ್ ಮಾಡ್ಕೊಳ್ಳೋಣ. ಓಕೆ ಸರ್. ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದೆ. ವಿಶಾಲಾಕ್ಷಿ ಮೇಡಮ್ ರೆಡಿ ಇದ್ದಾರೆ. ವಿಶಾಲಾಕ್ಷಿ ಮೇಡಮ್ ಅನ್ಮ್ಯೂಟ್ ಮಾಡ್ಬೋದು. ವಿಶಾಲಾಕ್ಷಿ ಮೇಡಮ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಮೇಡಮ್ ಈ ವೇದಿಕೆಗೆ. ತಮ್ಮ ಸಂದೇಶವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀನಿ. ನಮಸ್ತೆ ಮೇಡಮ್. ಮೊದಲನೇದಾಗಿ ನನ್ನ ಅಲ್ಪ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಇರ್ಬೋದು, ಅಲ್ಲಿಯ ಪ್ರತಿ ಒಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಮತ್ತು ಆತ್ಮಜ್ಞಾನವನ್ನು ಕರುಣಿಸಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಧ್ಯಾನದ ಬಗ್ಗೆ ಗುರುಗಳು ಒಂದು ತುಂಬಾ ಸರಳವಾದ ವಿಷಯವನ್ನ ತಿಳಿಸಿದ್ದಾರೆ. ಧ್ಯಾನ ಸರ್ವನೋಗ ನಿವಾರಣಿ, ಧ್ಯಾನ ಸಕಲ ಭೋಗ ಕಾರಿಣಿ, ಧ್ಯಾನ ಸಕಲ ಜ್ಞಾನ ಪ್ರದಾಯಿನಿ ಅಂತ ಈ 3 ವಾಕ್ಯಗಳಲ್ಲಿ ಧ್ಯಾನವನ್ನ ಸರ್ ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ. ನಾವೆಲ್ಲರೂ ತುಂಬಾ ಜನ ಧ್ಯಾನಕ್ಕೆ ಬರೋದು ತುಂಬಾ ಕಷ್ಟ ಇದ್ದಾಗ, ಎಲ್ಲೂ ನಮ್ಗೆ ದಾರಿ ಸಿಗ್ತಾ ಇಲ್ಲಪ್ಪ, ಏನ್ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡಿದ್ರೆ ನನಗೆ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಅಂದಾಗ ಮಾತ್ರ ನಾವು ಧ್ಯಾನಕ್ಕೆ ಬರ್ತಾ ಇದ್ದೀವಿ. ಸೊ ನಾನು ಕೂಡ ಹಾಗೆ ಧ್ಯಾನಕ್ಕೆ ಬಂದಿದ್ದು ತುಂಬಾ ಅನಾರೋಗ್ಯ ಸಮಸ್ಯೆಯಿಂದ ನಾನು ಏನ್ ಮಾಡೋದು ಅನ್ನೋ ಸಮಯದಲ್ಲಿ ಧ್ಯಾನ ನನ್ಗೆ ಒಂದು ವರವಾಗಿ ನನ್ನ ಜೀವನದಲ್ಲಿ ಪ್ರವೇಶ ಮಾಡ್ತು. ಅಂದಿನಿಂದ ಇಂದಿನವರೆಗೂ ಆ ಧ್ಯಾನವನ್ನ ನಾನು ಬಿಟ್ಟೇ ಇಲ್ಲ. ಯಾಕೆ ಅಂದ್ರೆ ಅದು ಅಷ್ಟೊಂದು ಅದ್ಭುತವಾದದ್ದು, ಎಷ್ಟೊಂದು ಸರಳವಾಗಿ ನಮ್ಗೆ ಗುರುಗಳು ಧ್ಯಾನದ ಪದ್ಧತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಪ್ರೇಮನಾಥ್ ಸರ್ ಹೇಳಿದಾಗೆ ಯಾವುದೇ ಸಮಯದಲ್ಲಿ ಧ್ಯಾನವನ್ನ ಮಾಡ್ಬೋದು, ಯಾವಾಗ ಬೇಕಾದ್ರೂ ಯಾವ ಸ್ಥಳದಲ್ಲಿ ಬೇಕಾದ್ರೂ ಧ್ಯಾನವನ್ನ ನಾವು ಮಾಡಬಹುದು. ನಾವು ನಿಜ ಜೀವನದಲ್ಲಿ ಹೆಚ್ಚಾಗಿ ನಮ್ಮ ಆಲೋಚನೆಗಳಿಂದ, ಸರಿಯಲ್ಲದ ಆಲೋಚನೆಗಳಿಂದ ನಮ್ಮ ಜೀವನವನ್ನ ನಾವು ಕಷ್ಟಕರವಾಗಿ ಮಾಡ್ಕೊಂಡಿದ್ದೀವಿ. ಸೊ ಈ ಧ್ಯಾನ ಮಾರ್ಗಕ್ಕೆ ಬಂದಾಗ ನಮ್ಮ ಆಲೋಚನೆಗಳು ಯಾವ ರೀತಿ ಶಕ್ತಿಯುತವಾದದ್ದು ಅನ್ನೋದನ್ನ ಮೊದಲು ನಾವು ತಿಳ್ಕೊಂತೀವಿ. ಅಲ್ಲಿಯವರೆಗೂ ನಮ್ಮ ಆಲೋಚನೆಗಳು ಏನು ನಮ್ಮ ಮೇಲೆ ಪ್ರಭಾವ ಬೀಳ್ತವೆ ಅನ್ನೋದು ನಮ್ಗೆ ಗೊತ್ತೇ ಇರೋದಿಲ್ಲ. ಮೊದಲನೇದಾಗಿ ಆಲೋಚನೆಗೆ ಶಕ್ತಿ ಇದೆ ಅನ್ನೋದು ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಯಾವ ರೀತಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಈ ಆಲೋಚನೆಗಳಿಂದ ನಮ್ಮ ಸಂಬಂಧಗಳು ನಮ್ಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದು ಎಲ್ಲವನ್ನು ನಾವು
ಈ ಒಂದು ಧ್ಯಾನಕ್ಕೆ ಬಂದ ಮೇಲೆ, ಸತ್ಸಂಗಕ್ಕೆ ಬಂದ ಮೇಲೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಆದ್ರಿಂದ ನಾವು ಧ್ಯಾನವನ್ನ ಸಾಧನೆ ಮಾಡಿದಾಗ ಮೊದಲನೇದಾಗಿ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ಪ್ರತಿದಿನ ನಾವು, ಒಬ್ಬ ಮನೋವೈಜ್ಞಾನಿ ಹೇಳಿದಾಗೆ 60,000ಕ್ಕಿಂತ ಹೆಚ್ಚು ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಗೆ ಅದರ ಅರಿವಿರೋದಿಲ್ಲ. ಸೊ ಆ ಆಲೋಚನೆಗಳು ಕೂಡ ಹೆಚ್ಚಾಗಿ ನೆಗೆಟಿವ್ ಆಲೋಚನೆಗಳೇ ಇರುತ್ತೆ. ಇದರಿಂದ ನಮ್ಮ ಮನಸ್ಸು ದಿನ 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 ಕ್ಷೀಣ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಮನಸ್ಸಿನ ಜ್ಞಾನದಲ್ಲೇ ಇರ್ತೀವಿ, ಪ್ರಜ್ಞೆಯಲ್ಲೇ ಇರ್ತೀವಿ, ನಮ್ಗೆ ನಮ್ಮ ಆತ್ಮದ ಶಕ್ತಿಯ ಬಗ್ಗೆ ಅರಿವು ಆಗೋದಿಲ್ಲ. ಆದ್ರಿಂದ ಧ್ಯಾನ ಸಾಧನೆಯಿಂದ ಮೊದಲು ನಮ್ಮ ಮನಸ್ಸನ್ನ ನಾವು ಶೂನ್ಯ ಮಾಡ್ಕೊಳ್ತೀವಿ. ಮನಸ್ಸನ್ನ ಶೂನ್ಯ ಮಾಡ್ಕೊಂಡಾಗ ಆ ವಿಶ್ವದಲ್ಲಿರುವ ಅಗಾಧವಾದ ವಿಶ್ವಶಕ್ತಿಯಿಂದ ನಮ್ಮ ಆತ್ಮಕ್ಕೆ ಶಕ್ತಿ ದೊರೆತು ನಮ್ಮ ಆತ್ಮದ ನಿಜವಾದ ಒಂದು ಶಕ್ತಿ ಏನು ಅನ್ನೋದು ನಮ್ಗೆ ತಿಳಿತಾ ಹೋಗುತ್ತೆ. ಪ್ರತಿದಿನ ಈ ಧ್ಯಾನ ಸಾಧನೆಯನ್ನ ನಾವು ಮಾಡ್ಲೇಬೇಕು. ಅದರಿಂದ ನಮ್ಗೆ ಎಷ್ಟು ಸಂತೋಷ, ನೆಮ್ಮದಿ ಸಿಗುತ್ತೆ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಧ್ಯಾನವನ್ನ ಕಾಮಧೇನು, ಕಲ್ಪವೃಕ್ಷ ಅಂತ ಕೂಡ ಕರಿತೀವಿ. ಯಾಕೆಂದ್ರೆ ನಮಗೆ ಜೀವನದಲ್ಲಿ ಏನ್ ಬೇಕು ಅದು ಧ್ಯಾನದಿಂದ ಸಿಗ್ತಾ ಇದೆ. ಒಂದು ಆರೋಗ್ಯ ಬೇಕಾ, ಧ್ಯಾನದಿಂದ ಸಿಗ್ತಾ ಇದೆ. ನೆಮ್ಮದಿ ಬೇಕಾ, ಧ್ಯಾನದಿಂದ ಸಿಗ್ತಾ ಇದೆ. ಎಲ್ಲರ ಜೊತೆ ಸಂಬಂಧಗಳು ಚೆನ್ನಾಗಿರ್ಬೇಕಾ, ಅದು ಕೂಡ ಧ್ಯಾನದಿಂದ ಸಿಗ್ತಾ ಇದೆ. ಒಂದು ಸಂಪತ್ತು ಬೇಕು, ಅದು ಕೂಡ ನಮ್ಗೆ ಧ್ಯಾನದಿಂದ ಸಿಗ್ತಾ ಇದೆ. ಸೊ ಅದಕ್ಕೆ ನಮ್ ಗುರುಗಳು ಏನ್ ಹೇಳಿದ್ದಾರೆ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ವಾಸ್ತವವನ್ನ ನಾವು ಸೃಷ್ಟಿ ಮಾಡ್ಕೋಬಹುದು. ಯಾವ ರೀತಿ? ಧ್ಯಾನ ಸಾಧನೆಯಿಂದ. ಆದ್ರಿಂದ ಸ್ನೇಹಿತರೆ, ಈ ಧ್ಯಾನವನ್ನು ಯಾರೂ ಬಿಡಬೇಡಿ. ಇವತ್ತು ಮಾಡೋದು, 2 ದಿನ ಬಿಡೋದು, ಈ ರೀತಿ ಧ್ಯಾನ ಸಾಧನೆಯನ್ನ ಮಾಡಿದ್ರೆ ಖಂಡಿತವಾಗಿ ನಾವು ಏನನ್ನೂ ಸಾಧಿಸೋದಕ್ಕೆ ಆಗೋದಿಲ್ಲ. ಈ ಧ್ಯಾನವನ್ನ ಪ್ರತಿದಿನ, ಯಾವ ರೀತಿ ನಾವು ನಿದ್ದೆ ಮಾಡ್ತೀವಿ ಅದೇ ರೀತಿ ಪ್ರತಿದಿನ ಧ್ಯಾನ ಸಾಧನೆಯನ್ನ ನಾವು ಮಾಡ್ತಾ ಬಂದಾಗ ನಾವು ಯಾರು, ನಾವು ಯಾತಕ್ಕೋಸ್ಕರ ಈ ಭೂಮಿಗೆ ಬಂದಿದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾವು ಕೇವಲ ಈ ಭೂಮಿ ಮೇಲೆ ಬಂದಿರೋದು ಊಟ ಮಾಡೋದು, ನಿದ್ದೆ ಮಾಡೋದು, ಸಂಸಾರ ಮಾಡೋದು, ಒಂದು ದಿನ ಇಲ್ಲಿಂದ ಹೊರಟೋಗೋದಕ್ಕೆ ಅಲ್ಲ. ನಾವು ಎಲ್ಲರೂ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಭೂಮಿಗೆ ಬಂದಿದ್ದೀವಿ. ಆ ಉದ್ದೇಶ ಏನು ಅನ್ನೋದು ನಾವು ಈ ಒಂದು ಭೌತಿಕ ದೇಹ ಪ್ರಜ್ಞೆಯಿಂದ ನಾವು ಮರ್ತು ಹೋಗ್ತೀವಿ. ಭೂಮಿಯ ಮಾಯೆಯಿಂದ ಇದನ್ನ ಮರ್ತು ಹೋಗ್ತೀವಿ. ಯಾವಾಗ ನಾವು ಧ್ಯಾನ ಸಾಧನೆಯನ್ನ ಮಾಡ್ತಾ ನಮ್ಮ ಆತ್ಮದ ಕಡೆ ನಾವು ಹೋಗ್ತೀವಿ, ನಮ್ಗೆ ನಮ್ಮ ಒಂದು ಜೀವನದ ಉದ್ದೇಶ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಆ ಧ್ಯಾನ ಸಾಧನೆಯಿಂದ ನಮ್ಮ ಜೀವನದ ಉದ್ದೇಶವನ್ನ ನಾವು ಪೂರೈಸ್ಕೊಂಡಾಗ ನಾವು ಮತ್ತೆ ಮತ್ತೆ ಜನ್ಮ ತಗೊಳ್ಳೋದು ಕಡಿಮೆ ಆಗತ್ತೆ. ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದ್ದಾರೆ. ಆ ಜನ್ಮಗಳು ಸಾಕಷ್ಟು ನಾವು ಕಡಿಮೆ ಮಾಡ್ಕೋಬಹುದು. ಯಾಕೆಂದ್ರೆ ಈ ಜನನ ಮರಣ ಚಕ್ರದಲ್ಲಿ ಸಿಲುಕಿದಾಗ ನಾವು ಕೆಳಗಡೆನೂ ಹೋಗ್ಬೋದು, ಮೇಲೇನೂ ಹೋಗ್ಬೋದು. ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕು ಅಂದ್ರೆ ನಾವು ಪ್ರತಿದಿನ ಧ್ಯಾನ ಸಾಧನೆಯನ್ನ ಮಾಡ್ಲೇಬೇಕು. ನಮ್ಮ ಗುರುಗಳಾದ ಪತ್ರಿಜಿ ಅವರು ತುಂಬಾ ಸುಲಭವಾದ ಧ್ಯಾನ ಸಾಧನಾ ಮಾರ್ಗವನ್ನ ಕೊಟ್ಟಿದ್ದಾರೆ. ಹಾಗೆ ಈ ಆನ್ಲೈನ್ ಕ್ಲಾಸಸ್ ಬಂದ್ಮೇಲೆ ರಂಗನಾಥ್ ಸರ್ ಇರ್ಬೋದು, ತುಂಬಾ ಜನ ಹಿರಿಯ ಮಾಸ್ಟರ್ಸು ತುಂಬಾ ಅದ್ಭುತವಾಗಿ ಕ್ಲಾಸಸ್ ಅನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೆ. ಯಾಕೆಂದ್ರೆ ಆ ಒಂದು ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ತಾ ಈ ಒಂದು ಆನ್ಲೈನ್ ಕ್ಲಾಸಸ್ ನಡೆಸ್ತಾ ಇರ್ತಾರೆ. ಇದನ್ನ ಈಸಿ ಇಲ್ಲ. ಸೊ ಅವರಿಗೆ, ಅವರ ಒಂದು ಈ ಕಾರ್ಯಕ್ಕೆ ಗುರುಗಳ ಒಂದು ಆಶೀರ್ವಾದ ಸದಾ ಇದ್ದೇ ಇದೆ ಹೇಳುತ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ತಮ್ಮ ಸಂದೇಶವನ್ನ ತಿಳಿಸಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತದನಂತರ ಕೋಟೇಶ್ವರ ರಾವ್ ಸರ್ ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ಮಾಸ್ಟರ್ಸ್, ನಾವೆಲ್ಲರೂ ಕೂಡ ಕೋಟೇಶ್ವರ ರಾವ್ ಸರ್ ಅವರ ಒಂದು ಸಂದೇಶವನ್ನ ಪಡ್ಕೊಳ್ಳೋಣ ಸರ್. ಮಾಸ್ಟರ್ಸ್ ಕೋಟೇಶ್ವರ ರಾವ್ ಸರ್, ವೆಲ್ಕಮ್ ಯು ಸರ್.
ಮೇಡಮ್ ಸುಮಂಗಲ ಮೇಡಮ್ ಟ್ರೈನ್ ಅಲ್ಲಿ ಇದಾರಂತ, ಸ್ವಲ್ಪ ಅವ್ರಿಗೂ ಅವಕಾಶ ಕೊಡಿ ದಯವಿಟ್ಟು. ಸರ್ ಕೋಟೇಶ್ವರ ಸರ್ ರೆಡಿ ಇದ್ದಾರೆ ಸರ್. ಅವರು ಸುಮಂಗಲ ಮೇಡಮ್ ಟ್ರೈನ್ ಅಲ್ಲಿ ಇದಾರಂತ. ಹಾ ಹಾ ಅವ್ರೇನೋ ಸಿಗ್ನಲ್ ಹೋಗ್ತದೆ, ಸ್ವಲ್ಪ ಬೇಗ ಶೇರ್ ಮಾಡ್ಕೊಂತೀವಿ ಅಂತ ಮೇಡಮ್ ಇನ್ವೈಟ್ ಮಾಡಿ. ಸುಮಂಗಲಾ ಮೇಡಮ್, ಮಾಸ್ಟರ್ಸ್ ಸುಮಂಗಲಾ ಮೇಡಮ್ ಈ ವೇದಿಕೆಯಲ್ಲಿ ಇದ್ದಾರೆ. ಅವರು ತಮ್ಮ ಸಂದೇಶವನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಕ್ಕೆ ಸಿದ್ಧವಾಗಿದ್ದಾರೆ. ಸುಮಂಗಲಾ ಮೇಡಮ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಮೇಡಮ್ ಅನ್ಮ್ಯೂಟ್ ಮಾಡಿದೀವಿ ಆಲ್ರೆಡಿ. ಸುಮಂಗಲಾ ಮ್ಯಾಮ್, ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ಸುಮಂಗಲ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ರೈಟ್. ಕೇಳ್ತಾ ಇದೆನಾ? ಹಾ, ಕೇಳಿಸ್ತಾ ಇದೆ. ಹಲೋ ಸರ್, ವಿಡಿಯೋ ಬರ್ತಾ ಇಲ್ಲ ಇಲ್ಲಿ. ಮಾತಾಡ್ಬೋದಲ್ಲ? ಎಸ್ ಮೇಡಮ್, ಮಾತಾಡಿ. ನಮಗೂ ಸ್ವಾಗತ ಮೇಡಮ್. ಎಲ್ಲರ ಗುರುಗಳಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಮತ್ತು ಸ್ವರ್ಣಮಾಲಾಮನವರಿಗೆ ಹಾಗೂ ಸೃಷ್ಟಿಯಲ್ಲಿರುವ ಎಲ್ಲಾ ಜೀವರಾಶಿಗಳಿಗೂ ಹಾಗೂ ನಮ್ಮೆಲ್ಲಾ ಪಿರಮಿಡ್ ಮಾತುಗಳಿಗೂ, ಭೂಮಿ ತಾಯಿಗೂ, ಪ್ರಕೃತಿ ಮಾತುಗಳಿಗೂ ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸುತ್ತಾ, ಇಂದು ನಮಗೆ ಎಲ್ಲರಿಗೂ ಹೊಸದಾಗಿ ಹಣ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಅದ್ಭುತವಾದ ತಮ್ಮ ಜೀವನವನ್ನು ತಾವು ಸೃಷ್ಟಿಸಿಕೊಳ್ಳುವ ದಿನ ಅಂತ ಹೆಮ್ಮೆ ಪಡ್ಬೋದು. ಅದಕ್ಕೆ ಕಾರಣಕರ್ತರು ನಮ್ಮ CMR ಸೆಂಟರ್ಸ್ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ ಮಹಾವತಾರ್ ಫೌಂಡೇಶನ್ ಫೌಂಡರ್ ಆಗಿರುವಂತ ರಂಗಸ್ವಾಮಿ ಮೇಡಮ್ ಅಂಡ್ ಲಕ್ಷ್ಮಿ ಮೇಡಮ್ ಅವರ ಈ ಒಂದು ಪ್ರಯತ್ನದಿಂದ ದೀರ್ಘ ಪ್ರಯತ್ನ ನಿಜವಾಗಿಯೂ ನಮ್ಮ ಎಲ್ಲಾ ಪಿರಮಿಡ್ ಮಾತುಗಳವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ 365 ದಿನ ನಾವ್ ಜಸ್ಟ್ ಇವತ್ತು ಕ್ಲಾಸ್ ಮಾಡ್ಬೇಕಂದ್ರೆ ಜರ್ನಿಯಲ್ಲಿ ಇದ್ದೀವಿ ನಿಮ್ಗೆ ವಿಡಿಯೋ ಮುಖಾಂತರ. ಅಂಥದ್ರಲ್ಲಿ 365 ದಿನ ನಿರಂತರವಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ಎಲ್ರಿಗೂ ಒಂದು ಜ್ಞಾನ, ಆತ್ಮಜ್ಞಾನ ಸಿಗ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಹೊಸದಾಗಿ ಧ್ಯಾನ ಮಾಡ್ತಾ ಇರೋ ಎಲ್ಲರಿಗೂ ಇದು ಒಂದು ಒಳ್ಳೆ ಅವಕಾಶ ಮಾಸ್ಟರ್ಸ್. 1 ಗಂಟೆ ನಾವು ಧ್ಯಾನ ಮಾಡಿದ್ರೆ ಎಷ್ಟೋ ಒಂದು ಫಸ್ಟ್ ಫಿಸಿಕಲ್ ಬಾಡಿಗೆ ನಮ್ಗೆ ವಿಶ್ರಾಂತಿ ಸಿಗುತ್ತೆ, ಅದರ ನಂತರ ನಮ್ಗೆ ಎಷ್ಟೋ ಆತ್ಮಜ್ಞಾನ ಸಿಗುತ್ತೆ. ಅಂತದ್ರಲ್ಲಿ 350 ಗಂಟೆಗಳ ಕಾಲ ಧ್ಯಾನ, ಹಲವಾರು ಒಂದು ಪ್ರವಚನ, ಹಾಗೆ 300 ಜನ ಈ ಒಂದು ಆತ್ಮಜ್ಞಾನ. ಆತ್ಮಕ್ಕೆ ಹೇಗೋ ಫಿಸಿಕಲ್ ಬಾಡಿಗೆ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟ್. ಆ ಫಿಸಿಕಲ್ ಬಾಡಿ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಮುಖ್ಯವಾಗಿದೆ. ಅಂದ್ರೆ ನಾವ್ ಏನ್ ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು, ಆ ಸ್ವತಂತ್ರ ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ ಸ್ವತಂತ್ರತೆಯನ್ನ, ಆತ್ಮಜ್ಞಾನವನ್ನ ನಾವು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ಒಂದು ಅವೇರ್ನೆಸ್ ನಮ್ಗೆ ಈ ಒಂದು ವರ್ಷಗಳ ಕಾಲ ನಾವು ಈ ಒಂದು ಮಾರ್ಗದರ್ಶನ ಧ್ಯಾನದಿಂದ ನಾವು ಪಡಿಬಹುದಾಗಿದೆ. ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕೆ ಧ್ಯಾನ ಬೇಕು? ಇದೆಲ್ಲವೂ ಪ್ರಸ್ತುತ ಕಾಲದಲ್ಲಿ ತುಂಬಾ ಕಡಿಮೆ ಅನ್ಸುತ್ತಿದೆ. ಏನೋ ನಾವು ಜೀವನ ಮಾಡ್ಬೇಕು ಅನ್ನೋ ತರ ಎಲ್ರಿಗೂ ಇವತ್ತು ಸಮಸ್ಯೆಗಳ ಸುಳಿವಿನಲ್ಲಿ ಹುಟ್ಟಿದ ಸಣ್ಣ ವಯಸ್ಸಿನ ಪ್ರತಿ ಮಗುವಿನಲ್ಲೂ ಸಹಿತ ಸಮಸ್ಯೆಯಿಂದ ಜೀವನ ಮಾಡ್ತಾ ಇದೆ. ಅಂತಹ ಒಂದು ಸಮಸ್ಯೆಯ ಗೊಂದಲವಾದ ಜೀವನಕ್ಕೆ ಒಂದು ಆರೋಗ್ಯಕರವಾದ, ಈ ಭೌತಿಕ ಜೀವನಕ್ಕೆ ಆರೋಗ್ಯಕರವಾದ ವಾತಾವರಣ ಬೇಕು. ಹಾಗೆ ಈ ಒಂದು ಚಂಚಲತೆಯಿಂದ ಕೂಡಿರುವ, ದುಃಖದಿಂದ ಕೂಡಿರುವ, ಬಾಧೆಯಿಂದ ಕೂಡಿರುವ ಈ ಆತ್ಮಕ್ಕೆ ಆತ್ಮಜ್ಞಾನ ಬೇಕು. ಇವೆಲ್ಲವಕ್ಕೂ ಒಂದೇ ಒಂದು ಪರಿಹಾರ ಎಂದರೆ ಧ್ಯಾನ. ಧ್ಯಾನ ಅಂದ್ರೆ ಮತ್ತೇನು ಅಲ್ಲ ಮಾಸ್ಟರ್, ಧ್ಯಾನ ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗ್ತೀವಿ. ಆ ಸಂಪೂರ್ಣದ ಅರಿವು, ಆ ತಿಳುವಳಿಕೆಯ ಅರಿವು ನಮಗಿಲ್ಲ. ಕಾರಣ ಇವಾಗ ಎಲ್ಲರಿಗೂ ಹೊಸದಾಗಿರೋ ಎಲ್ಲರಿಗೂ ಈ ಧ್ಯಾನದ ಅವಶ್ಯಕತೆ ಇದೆ.
ಮೇಡಮ್ ಅವರು ಸರ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಅವಕಾಶ. ಮತ್ತೆ ಬೇಕು ಅಂದ್ರೆ ನಮ್ಗೆ ವರ್ಷಾನ್ಗಟ್ಲೆ ಸಿಗಲ್ವಲ್ಲ, ಎಲ್ಲೋ ಬೇಕಿದ್ದಲ್ಲಿ ಮಾಡ್ಕೋಬಹುದು. ಬಟ್ ಇಷ್ಟೊಂದು ಯೋಗಿಗಳ ಪ್ರವಚನಗಳ ಮೂಲಕ, ಇಷ್ಟೊಂದು ಆನ್ಲೈನ್ ಆದ್ರೂನು ಆ ಒಂದು ಎನರ್ಜಿ ಅಷ್ಟು ಕ್ರಿಯೇಟ್ ಆಗುತ್ತೆ. ಸಾವಿರಾರು ಜನ ಧ್ಯಾನ ಮಾಡೋದ್ರಿಂದ ಆ ಎನರ್ಜಿ ಇಡೀ ವಿಶ್ವಕ್ಕೆ, ಸೃಷ್ಟಿಗೆ ಹರಡುತ್ತೆ. ಅದರ ಜೊತೆಗೆ ಆ ವಿಶ್ವದಲ್ಲಿರುವ ಆ ಎನರ್ಜಿ, ಆ ಪ್ರಾಣಶಕ್ತಿ ನಮಗೂ ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ನಾವು ನವ್ಯವಾದ ಭವ್ಯವಾದ ಜೀವನವನ್ನ ನಾವೇ ರೂಪಿಸ್ಕೋಬಹುದು. ಯಾರ ಹತ್ರ ನಾವು ತಲೆ ಬಾಕೋ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರ್ಲಿ, ನಿಮಗೆ ನೀವು ಶರಣಾಗಿ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದೆ. ಆ ವಿಶ್ವಾಸ ಆ ಕೊಡೋದಿಕ್ಕಾಗಿ, ಆ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕಾಗಿಯೇ ಈ ಒಂದು 365 ದಿನಗಳ ಸತತ ಧ್ಯಾನದ ಪ್ರಯತ್ನ ಹಾಗೂ ತಿಳುವಳಿಕೆ. ಎಷ್ಟೋ ತಜ್ಞರಿಂದ ನಿಮ್ಗೆ ತಿಳುವಳಿಕೆ ಬಗ್ಗೆ, ಆರೋಗ್ಯ ಬಗ್ಗೆ ಅವರು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮಗಳನ್ನ. ಎಲ್ರಿಗೂ ನಾವು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಗಾಗಿ ನಾವು ಸ್ಪೆಂಡ್ ಮಾಡೋಣ ಅಂತ ಒಂದು ಮಹತ್ತರ ಅವಕಾಶ ಇವತ್ತು ಮೇಡಮ್ ಅವರು, ರಂಗರಾವ್ ಸರ್ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಹೆಮ್ಮೆ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಅದಕ್ಕಾಗಿ ಆ ಅವಕಾಶ ನೀವು ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಜೀವನ ನಿಮ್ಗೆ ಹ್ಯಾಕ್ ಬೇಕೋ ಆ ತರ ಆನಂದಕರವಾದ, ಅದ್ಭುತವಾದ, ಆರೋಗ್ಯಕರವಾದ ಜೀವನವನ್ನ ನೀವೇ ಸೃಷ್ಟಿಸ್ಕೊಳ್ಬಹುದು ಅಂತ ಹೇಳ್ತಾ, ಓಕೆ ಮೇಡಮ್. ಸೊ ಥ್ಯಾಂಕ್ ಯು. ಮಹಾತಾರ್ ಫೌಂಡೇಶನ್ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು. ನನ್ಗೆ ಹುಬ್ಳಿ ರೀಚ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಮತ್ತೆ ಯಾವಾಗಾದ್ರೂ ಭೇಟಿ ಆಗೋಣ ಖಂಡಿತ. ಸೊ ಎಲ್ರೂ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಬೇಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮದೇ ಆದ ಜೀವನವನ್ನ ರೂಪಿಸಿಕೊಳ್ಳುವ ಒಂದು ಮಹತ್ತರವಾದ ಅವಕಾಶ. ವರ್ಷಾನುಗಟ್ಲೆ ಧ್ಯಾನ, ಸಾವಿರಾರು ಜನ ಯೋಗಿಗಳ ಪ್ರವಚನ, ಪತ್ರಿಜಿಯವರ 300 ಪ್ರಬೋಧನೆ. ಅಂದ್ರೆ ಒಂದು ಕಾನ್ಸೆಪ್ಟ್ ಕೇಳಿದ್ರೆ ಸಾಕು ನಾವು ಧನ್ಯಾತಿ. ಒಂದು ಸಣ್ಣ ಕೋರ್ಸ್ ಓದಿದ್ರೇನೆ ಮೇಡಮ್ ಎಷ್ಟು ಅದ್ಭುತವಾಗಿದೆ ಕೋರ್ಸ್ ಅಂತ ಎಷ್ಟೋ ಜನ, 100 ಜನರು ನನಗೆ ಇವತ್ತು ತಿಳಿಸ್ತಾರೆ. ಅಂತದ್ರಲ್ಲಿ 300 ಪ್ರಬೋಧನೆಗಳು ಸರ್ದ್ ಅಂದ್ರೆ ನಮ್ಮ ಜನ್ಮ ಧನ್ಯನೇ ಅಂತ ಅನ್ಕೋಬೇಕು. ಅಂತ ಒಂದು ಅದ್ಭುತವಾದ, ಜನ್ಮ ಸಾರ್ಥಕವಾದ ಈ ಒಂದು ಮಹತ್ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಯಾರು ಮಿಸ್ ಆಗ್ಬೇಡಿ. ಸೊ ನಿಮ್ಗೆ ಏನೇ ಸಮಸ್ಯೆ ಇಲ್ಲ, ಅದ್ರ ಜೊತೆಗೆ ನಿಮಗ್ ಗೊತ್ತಿರೋ ನಿಮ್ಮ ಸಂಬಂಧಿಕರು, ಫ್ರೆಂಡ್ಸ್, ಗೆಳೆಯರು ಎಲ್ರಿಗೂ ಈ ಒಂದು ಏನಿದೆ, ನಾವ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾವು ಕೂತಲ್ಲಿ ನಮ್ಮ ಆತ್ಮಜ್ಞಾನವನ್ನ ಪಡೆಯೋಕೆ ಇದೊಂದು ಅವಕಾಶ. ಎಲ್ರೂ ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಅದ್ಭುತವಾದ ನಿಮ್ಮ ಸಂದೇಶವನ್ನ ತಿಳಿಸಿದ್ದಕ್ಕಾಗಿ. ಈಗ ಕೋಟೇಶ್ವರರಾವ್ ಸರ್ ಅವ್ರನ್ನ ನಾವು ಈ ವೇದಿಕೆಗೆ ಆಹ್ವಾನ ಮಾಡ್ತಾ, ಸರ್ ತಮ್ಮ ಅಮೂಲ್ಯವಾದ ಸಂದೇಶವನ್ನ ನಮ್ಮೆಲ್ಲರಿಗೂ ಕೂಡ ನೀಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀನಿ ಸರ್. ಅನ್ಮ್ಯೂಟ್ ಮಾಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ಮಾಸ್ಟರ್ಸ್ ಎಲ್ಲರಿಗೂ ಶುಭೋದಯ. ಶುಭ ದಿನ, ಶುಭಾರಂಭ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯಲು, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲು, ಅಧ್ಯಯನ ಮಾಡಲು ಸೇರಿರುವಂತ ತಮ್ಮೆಲ್ಲರಿಗೂ ಶುಭೋದಯದ ಶುಭ ವಂದನೆಗಳನ್ನು ತಿಳಿಸುತ್ತಾ, ಮೊದಲನೇದಾಗಿ ನಮ್ಮೆಲ್ಲರಿಗೂ ಆನಾಪಾನಸತಿ ವಿದ್ಯೆಯನ್ನು ತಿಳಿಸಿಕೊಟ್ಟಿರುವಂತ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಆನಾಪಾನಸತಿ ಸಾಧನಾ ಮಾರ್ಗವನ್ನು ಪ್ರಬೋಧಿಸಿರುವಂತ ಗೌತಮ ಬುದ್ಧರಿಗೂ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ಏನೋ ಒಂದು ಕಾರಣದಿಂದ ತಾವೆಲ್ಲರೂ ಒಂದು ಪಡೆಯೋದಿಕ್ಕಾಗ್ಲಿ ಇರ್ಬೋದು, ಇನ್ನೊಂದು ಬಿಡೋದಿಕ್ಕಾದ್ರೂ ಇರ್ಬೋದು. ಅದೇ ರೀತಿಯಲ್ಲಿ ಸುಮಾರು 2500 ವರ್ಷಗಳ ಹಿಂದೆ ಗೌತಮನು ನಿಮ್ಮ ಹಾಗೆ ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿ, ಸಾಧನೆಯ ನಂತರ
ಸಾಧನೆಯ ಮುಖಾಂತರ ತಿಳಿದಿರೋ ಅದ್ಭುತವಾದ ಸತ್ಯ ಅಪ್ಪೋ ದೀಪೋ ಭವ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ನಮ್ಮನ್ನು ನಾವು ಉದ್ಧರಿಸಿಕೊಳ್ಳೋದಿಕ್ಕೆ ಇರುವ ಏಕೈಕ ಮಾರ್ಗ ಆನಾಪಾನಸತಿ. ಆನ ಪ್ಲಸ್ ಅಪಾನ ಪ್ಲಸ್ ಸತಿ. ಒಳಗೋಗುವ ಹೊರಬರುವ ಉಸಿರಾಟವನ್ನು ಗಮನಿಸ್ತಾ ಕೂಡುವುದೇ. ನೋಡಿದಿರ ಮಾಸ್ಟರ್ಸ್, ಸತ್ಯ ಅನ್ನೋದು ಎಷ್ಟು ಸೂಕ್ಷ್ಮವಾದಂತ ವಿಷಯ. ಸತ್ಯವನ್ನು ತಿಳಿಯಲು ನಾವೆಲ್ಲೆಲ್ಲೋ ತಿರುಗಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ. ಸತ್ಯ ಅನ್ನೋದು ಎಲ್ಲೆಲ್ಲೋ ಇಲ್ಲ, ನಿನ್ನಲ್ಲೇ ಇದೆ, ನಿನ್ನ ಜೊತೆಯಲ್ಲೇ ಇದೆ, ನಿನ್ನ ಹೊಂದಿಗೆ ಇದೆ. ಆ ಸತ್ಯವನ್ನು ತಿಳಿದು ಜೀವಿಸಲು ನಿನ್ನ ಜೀವನವನ್ನು ನಡೆಸಿಕೊಡ್ತಾ ಇರುವಂತ ನಿನ್ನ ಶ್ವಾಸವನ್ನು ಗಮನಿಸಿದ್ರೆ ಸಾಕು. ಗೌತಮ ಬುದ್ಧ ಆಗಿನ ಕಾಲಕ್ಕೆ ತಿಳಿಸಿದ್ರು, ಮತ್ತೆ ಕಾಲಾನುಗುಣ ಜನ ಮರೆತರು. ಸುಮಾರು 40 ವರ್ಷಗಳ ಹಿಂದೆ ಪಿತಾಮಹ ಪತ್ರಿಜಿ ಅವರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸ್ಥಾಪನೆ ಮಾಡುವ ಮುಖಾಂತರ ಅದನ್ನ ಪುನಃ ಆರಂಭ ಮಾಡಿದ್ರು. ಅದನ್ನ ಮತ್ತೆ ತಮ್ಮೆಲ್ಲರಿಗೂ ತಲುಪಿಸಲು ಮಹಾ ಅವತಾರ್ ಫೌಂಡೇಶನ್ ಮುಖ್ಯಸ್ಥರಾಗಿರುವಂತ ರಂಗಸ್ವಾಮಿ ಅವರು, ಲಕ್ಷ್ಮಿ ಮೇಡಮ್ ಅವರು, ನೇತ್ರ ಅವರು ಮತ್ತೆ ಅವ್ರ ತಂಡದವರು ಮಾಡುವಂತ ಈ ಪ್ರಯತ್ನ ಸಫಲವಾಗಬೇಕು. ಮಾಸ್ಟರ್ಸ್, ಧ್ಯಾನ ಎಲ್ಲಿರುತ್ತೋ ಅಲ್ಲಿ ಜಯ ಇದೆ, ಧ್ಯಾನಸ್ಥರಿಗೆ ವಿಜಯವಿದೆ. ಧ್ಯಾನ ಎಲ್ಲಿದೆಯೋ ಅಲ್ಲಿ ಜಯವಿದೆ, ಧ್ಯಾನಸ್ಥರಿಗೆ ವಿಜಯವಿದೆ. ಅದಕ್ಕೆ ಪಿತಾಮಹ ಪತ್ರಿಜಿ ಅವರು ಒಂದೇ ಮಾತು ಹೇಳ್ತಾರೆ, ಜಯ ಹೋ ಜಯ ಹೋ ಜಯ ಹೋ. ಈ ವೇದಿಕೆಗೂ ತಮ್ಮೆಲ್ಲರಿಗೂ ಹಾಗೂ ಈ ತಂಡದ ಮುಖ್ಯಸ್ಥರಿಗೂ, ಸ್ಪೆಷಲಿ ಮಹಾ ಅವತಾರ್ ಫೌಂಡೇಶನ್, ಇವತ್ತು ನನ್ನ ಜೀವನ ಎಷ್ಟು ಭಾಗ್ಯವಂತ ಜೀವನ ನೋಡಿ. ದೇವತೆಗಳಾಗಿ ಜೀವಿಸಲು ತಮ್ಮ ಜೀವನವನ್ನು ಆರಂಭಿಸಿರುವಂತ ನಿಮ್ಮ ಜೊತೆ ಇವತ್ತಿನ ದಿನ ಆರಂಭ ಆಗುತ್ತೆ ಅಂದ್ರೆ ಇದೇ ಭಾಗ್ಯ. ಈ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂತ ಮಹಾವತಾರ್ ಫೌಂಡೇಶನ್ ಮುಖ್ಯಸ್ಥರೆಲ್ಲರಿಗೂ ಅನಂತ ಕೋಟಿ ವಂದನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮಹಾವತಾರ್ ಫೌಂಡೇಶನ್ ತಮ್ಮ ತಿಳಿಸ್ತಾ ಇದ್ವಿ. ಯಾಕಂದ್ರೆ ಅದ್ಭುತವಾದ ಇವತ್ತು ಪ್ರಾತಃ ಕಾಲದಲ್ಲಿ 365 ಕಾರ್ಯಕ್ರಮ, ಸ್ವಾಸ್ಥ್ಯ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಹಳ ಸರಳವಾಗಿ, ಬಹಳ ಅದ್ಭುತವಾಗಿ ತಮ್ಮ ಸಂದೇಶವನ್ನ ನಮ್ಮೆಲ್ಲರಿಗೂ ನೀಡಿದ್ದೀರಿ ಸರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಮಾಸ್ಟರ್ಸ್, ಈಗ ಸುಬ್ಬುಬಾಯಿ ಅವರು ವೇದಿಕೆಯಲ್ಲಿ ಇದ್ದಾರೆ. ಅವ್ರನ್ನ ಆಹ್ವಾನಿಸ್ತಾ ಅವರ ಸಂದೇಶವನ್ನ ಪಡ್ಕೊಳ್ಳೋದಿಕ್ಕೆ ನಾವು ಅವ್ರನ್ನ ಕರೆಯೋಣ. ಸರ್, ವೆಲ್ಕಮ್ ಯು ಸರ್. ನಮಸ್ತೆ ಎಲ್ಲ ಆತ್ಮೀಯ ಧ್ಯಾನ ಬಂಧುಗಳು, ಮಿತ್ರರು ಹಾಗೂ ದೇವರಾಗಿರುವಂತಹ ತಮ್ಮ ಪ್ರತಿಯೊಬ್ಬರಿಗೂ ಇವತ್ತಿನ ಈ ಒಂದು ಶುಭಾರಂಭದಲ್ಲಿ ನನ್ನ ಶುಭಾಶಯಗಳು. ಈಗ ತಾನೇ ನಾನು ಅದ್ಭುತವಾದಂತಹ ಮಹಾಕ್ಷೇತ್ರಗಳಿಗೆ ಒಂದು ಯಾತ್ರೆಯನ್ನು ಮುಗಿಸಿ ಬೆಂಗಳೂರಿಗೆ ನಮ್ಮ ಆಶ್ರಮಕ್ಕೆ ವಾಪಸ್ ಆಗಮಿಸಿದೀವಿ. ಈ ಒಂದು ಕ್ಷೇತ್ರಗಳನ್ನು ನಾವೇನ್ ಹೋಗಿ ಬಂದಿದ್ದೀವಿ ಹಾಗೂ ಈ ನಡೆಯುವಂತಹ 365 ದಿನಗಳ ಈ ಒಂದು ಧ್ಯಾನ ಸಂಭ್ರಮ, ಧ್ಯಾನ ಯಜ್ಞ, ಜ್ಞಾನ ಯಜ್ಞ, ಇದಕ್ಕೂ ಬಹಳಷ್ಟು ಸಂಬಂಧವನ್ನ ನಾನು ನೋಡ್ತಿದ್ದೀನಿ. ಒಂದು, ನಾನು ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೆ. ಆ ಪುರಿ ಅನ್ನುವಂಥದ್ದು ಆಫ್ಕೋರ್ಸ್ ಜನಗಳು ಸಾಮಾನ್ಯ ದೃಷ್ಟಿ ನೋಡುವಾಗ ದೇವಸ್ಥಾನ, ಅಲ್ಲಿರುವಂತಹ ರಥಯಾತ್ರೆ ಇತ್ಯಾದಿ ವಿಷಯಗಳು. ಆದ್ರೆ ಈ ಪುರಿ ಕ್ಷೇತ್ರಕ್ಕೂ ಮಹಾವತಾರಕ್ಕೂ ಒಂದು ಸಂಬಂಧ ಇದೆ. ಏನಪ್ಪಾ ಇದು ಮಹಾವತಾರಕ್ಕೆ ಏನ್ ಸಂಬಂಧ? ಈಗ ನಮ್ಮ ಫೌಂಡೇಶನ್ ಹೆಸರೇ ಮಹಾವತಾರ್ ಫೌಂಡೇಶನ್. ಮಹಾವತಾರ ಅಂದ ತಕ್ಷಣ ನಮ್ಗೆಲ್ಲ
ಗುರುತಾಗೋದು ಪ್ರಥಮವಾಗಿ ಮಹಾವತಾರ್ ಬಾಬಾಜಿ ಅವರು. ಆ ಮಹಾವತಾರ್ ಬಾಬಾಜಿ ಅವರು ಲಾಹಿರಿ ಮಹಾಶಯರಿಗೆ ಕ್ರಿಯಾಯೋಗವನ್ನು ಕೊಡಲ್ ಮುಖಾಂತರ ಈ ಒಂದು ಕ್ರಿಯಾಯೋಗದ ಪರಂಪರೆ ಎಷ್ಟೋ ಅನೇಕ ವರ್ಷಗಳಿಂದ ಯುಗಾಂತರದಿಂದ ಇರುವಂತಹ ಕ್ರಿಯಾಯೋಗವನ್ನು ಈ ಸಮೀಪದ ಕಾಲದಲ್ಲಿ ಪುನರುದ್ಧಾರಣ ಮಾಡಿದ್ರು. ಹೇಗೆ ಈಗ ತಾನೇ ಕೋಟೇಶ್ವರ ಹೇಳಿದ್ರು, ನಮ್ಮ ಗುರುಗಳಾದಂತಹ ಪಿತಾಮಹರು ಪತ್ರಿಜಿ ಅವರು ಹೇಗೆ ಆನಾಪಾನಸಕ್ತಿ ಧ್ಯಾನವನ್ನು ಒಂದು ಪುನರ್ಜೀವನ ಅದಕ್ಕೆ ಕೊಟ್ಟರು. ಗೌತಮ ಬುದ್ಧ ಕೊಟ್ಟಿರೋದನ್ನ ಪುನಃ ಅದನ್ನ ಹೇಗೆ ಪತ್ರಿಜಿ ಅವರು ತಂದಿದ್ರು, ಅದೇ ರೀತಿಯಲ್ಲಿ ನಮ್ಮ ಮಹಾವತಾರ್ ಬಾಬಾಜಿ ಅವರು ಕ್ರಿಯಾಯೋಗವನ್ನು ಸಾಕ್ಷಾತ್ ಭಗವಾನ್ ಕೃಷ್ಣನೇ ಕೊಟ್ಟಿರುವಂತದ್ದು ಕ್ರಿಯಾಯೋಗ, ಅದನ್ನ ಪುನಃಸ್ಥಾಪನೆ ಮಾಡಕ್ಕೆ ಲಾಹಿರಿ ಮಹಾಶಯರಿಗೆ ಉಪದೇಶ ಮಾಡಿದ್ರು. ಲಾಹಿರಿ ಮಹಾಶಯರ ಶಿಷ್ಯರಾಗಿ ಯುಕ್ತೇಶ್ವರ ಗಿರಿಯವರು ಬರ್ತಾರೆ. ಆ ಯುಕ್ತೇಶ್ವರ ಗಿರಿಯವರು ಈ ಪುರಿ ಜಗನ್ನಾಥ ಕ್ಷೇತ್ರದವರು. ಅಲ್ಲೇ ಅವರ ಮಹಾಸಮಾಧಿ ಕೂಡ ಇರುವಂತದ್ದು. ಅಲ್ಲಿ ಹೋಗಿ ಧ್ಯಾನ ಮಾಡುವಂತ ಸೌಭಾಗ್ಯ ಸಿಕ್ತು. ಹಾಗೂ ಪರಮಹಂಸ ಯೋಗಾನಂದರು, ಯುಕ್ತೇಶ್ವರ ಗಿರಿಯ ನಂತರ ಯೋಗಾನಂದರು, ಯೋಗಾನಂದರ ನಂತರ ಅವರ ಶಿಷ್ಯರಾಗಿ ಸ್ವಾಮಿ ಹರಿಹರಾನಂದಗಿರಿ ಅಂತ. ಸೊ ಅವ್ರದ್ದು ಕ್ರಿಯಾಯೋಗದ ಬಹಳ ದೊಡ್ಡ ಆಶ್ರಮ, 100 ಗಟ್ಟಲೆ ಎಕರೆಯಲ್ಲಿರುವಂತಹ ಕ್ರಿಯಾಯೋಗ ಆಶ್ರಮ. ಅಲ್ಲೇ ನಾವು ವಾಸ ಮಾಡಿ ಅಲ್ಲಿ ಕ್ರಿಯಾಯೋಗ ಮತ್ತು ಧ್ಯಾನವನ್ನು ಮಾಡುವಂತಹ ಸೌಭಾಗ್ಯ. ಆ ಧ್ಯಾನ ಚೈತನ್ಯವನ್ನು ಸ್ವೀಕರಿಸಿ ಮತ್ತೆ ವಾಪಸ್ ಬಂದಾಗ ಆನ್ ದಿ ವೇ ಬರ್ತಿರುವಾಗ್ಲೇ ನಮಗೆ ಲಕ್ಷ್ಮೀ ಮೇಡಮ್ ಅವರು ಈ ಒಂದು ವಿಶೇಷ ಸಂದೇಶವನ್ನು ಕೂಡ ನೀಡಿದ್ರು. ಸೊ ಹಾಗೆ ಮಹಾವತಾರ್ ಬಾಬಾಜಿ ಅವರ ಸ್ಥಾನದಲ್ಲಿ, ಆ ಕ್ರಿಯಾಯೋಗ ಸ್ಥಾನದಲ್ಲಿ ಅವರ ಧ್ಯಾನವನ್ನು ಮಾಡಿ ಬರುವಾಗ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮದ ಒಂದು ಶುಭ ಯೋಚನೆ, ಅದರ ಸೂಚನೆ ಬಹಳ ಮುಖ್ಯವಾಗಿತ್ತು. ಇನ್ನು ಎರಡನೇ ವಿಷಯ, ಅಯೋಧ್ಯ. ಈಗೆಲ್ಲ ಇಡೀ ಜಗತ್ತನ ಎಲ್ಲ ತನ್ನ ಮನಗಳೆಲ್ಲ ಏಕಾಕೃತವಾಗಿರುವಂತದ್ದು ಅಯೋಧ್ಯದಲ್ಲಿ. ಅದೆಲ್ಲ ಅಯೋಧ್ಯವಾಗಿದ್ರೆ ನೀವೆಲ್ಲ ನೋಡಿರ್ಬೋದು, ಅಯೋಧ್ಯ ಪ್ರಾಣ ಪ್ರತಿಷ್ಠೆಗೆ ಕೇವಲ 1-2 ದಿನಗಳ ಹಿಂದೆ ನಮ್ಮ ಪ್ರಧಾನಿಗಳು, ಯಾರು ಈ ಪ್ರಾಣ ಪ್ರತಿಷ್ಠೆಗೆ ಮುಖ್ಯ ಕೇಂದ್ರ ಬಿಂದುವಾಗಿದ್ರೋ ಪ್ರಧಾನಿಗಳು, ಅವರು ಸ್ವತಃ ಯೋಗಿಗಳು, ಧ್ಯಾನಿಗಳು, ಕರ್ಮಯೋಗಿಗಳು. ಅಂತಹ ಪ್ರಧಾನಿಗಳು ಶ್ರೀರಂಗಂ ಬಂದಿದ್ರು ರಂಗನಾಥ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ. ಶ್ರೀರಂಗಂ ರಂಗನಾಥ ಸ್ವಾಮಿ ದರ್ಶನ, ರಾಮನ ಪ್ರತಿಷ್ಠೆಗೆ ಮುಂಚಿತವಾಗಿ ಶ್ರೀರಂಗ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಯಾಕೆ ಬರಬೇಕಿತ್ತು ಅಂದ್ರೆ, ರಾಮಾವತಾರ ಯಾವಾಗ ಆಗಿತ್ತು, ರಾಮ ಅನ್ನೋದು ಕೇವಲ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಒಂದು ತತ್ವ ಅಂತ ನೋಡಿದ್ರು ಕೂಡ ಒಂದು ಐತಿಹಾಸಿಕ ಕ್ಯಾರೆಕ್ಟರ್ ಆಗೂ ರಾಮ ಇದ್ದಾನೆ. ನಾವು ಆಕ್ಷೇಪಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಐತಿಹಾಸಿಕ ಕ್ಯಾರೆಕ್ಟರ್ ಆಗಿರುವಂತಹ ಆ ರಾಮನ ವ್ಯಕ್ತಿತ್ವವನ್ನು ನೋಡುವಾಗ, ಆ ರಾಮಾವತಾರ ಕಾಲದಲ್ಲಿ ರಾಮನ ಕುಲದೇವರಾಗಿದ್ದವರು ಶ್ರೀರಂಗಂ ರಂಗನಾಥ ಸ್ವಾಮಿ. ಅಂದ್ರೆ ಅವರು ಆವಾಗ ಅಯೋಧ್ಯದಲ್ಲೇ ಇದ್ದಿರುವಂತಹ ಆ ವಿಷ್ಣುವಿನ ಮೂರ್ತಿ. ರಾಮ ತನ್ನ ಪಟ್ಟಾಭಿಷೇಕ ಆದ ನಂತರ ವಿಭೀಷಣಕ್ಕೆ ನೀಡಲಾಗುತ್ತೆ ರಂಗನಾಥ ಸ್ವಾಮಿಯನ್ನ. ಆ ರಂಗನಾಥ ಸ್ವಾಮಿಯನ್ನ ಅವನು ಲಂಕೆಗೆ ತಗೊಂಡು ಹೋಗುವಾಗ ಗಣಪತಿ ಅದನ್ನ ಶ್ರೀರಂಗಮಲ್ಲಿ ಪ್ರತಿಷ್ಠೆ, ತಿರುಚಿ ಕಾವೇರಿ ತೀರದಲ್ಲಿ ಶ್ರೀರಂಗಮಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ. ಯಾಕೆಂದ್ರೆ ಲಂಕೆಗೆ ಹೋಗ್ಬಿಟ್ರೆ ಅಲ್ಲಿನವರೆಗೆ ಮಾತ್ರ ಸೇರುತ್ತೆ, ಈ ಶ್ರೀರಂಗಮಲ್ಲಿ ಇದ್ರೆ ಇಡೀ ಜಗತ್ತಿಗೆ ಅವನು ರಂಗನಾಥ ಸ್ವಾಮಿಯಾಗಿ ಎಲ್ಲರಿಗೂ ಅನುಗ್ರಹ ಮಾಡಬಹುದು ಅನ್ನುವಂಥ ಸನ್ನಿವೇಶ. ಇದ್ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಅಯೋಧ್ಯ ಅನ್ನೋದು ಕೇವಲ ಎಲ್ಲೋ ಇರುವಂತಹ ಒಂದು ಜಾಗ್ರಫಿಕಲ್ ಲೊಕೇಶನ್ ಅಲ್ಲ, ಅದು ನಮ್ಮ ಈ ಶರೀರವೇ ಒಂದು ಅಯೋಧ್ಯ. ಯಾವಾಗ ನಮಗೆ ಆ ಒಂದು ಯೋಧ ಬುದ್ಧಿ ಅಂದ್ರೆ ವಿರೋಧ ಭಾವ ಇಲ್ಲದೆ ಇರುವಂತಹ ನಗರ ಅಯೋಧ್ಯವಾಗತ್ತೆ. ನಮ್ಮ ಇಡೀ ಈ ಒಂದು ಶರೀರವೇ ಅಯೋಧ್ಯ ಅಂತ ಅನ್ಕೊಂಡ್ರೆ, ಪತ್ರಿ ಸರ್ ಹೇಳ್ತಾರೆ, ಇದರಲ್ಲಿ ಇರುವಂತಹ ಜೀವಾತ್ಮವೇ ಸೀತಾ, ನಮ್ಮ ಪರಮಾತ್ಮವೇ ರಾಮ. ಈ ಜೀವಾತ್ಮ ಪರಮಾತ್ಮವನ್ನು ಒಂದು ಸೇರಿಸುವಂತಹ ಮಹಾತ್ಮವಾದಂತಹ ಗುರುಗಳಾದಂತಹ ಶ್ವಾಸ ಪವನಪುತ್ರ ಹನುಮಂತ ಏನಿದಾನೆ, ಶ್ವಾಸ ಅವನೇ ಹನುಮಂತ. ಸೊ ಜೀವಾತ್ಮ, ಪರಮಾತ್ಮ, ಮಹಾತ್ಮ ಅನ್ನುವಂತಹ ಈ 3 ತತ್ವದ ಸಮ್ಮೇಳನ, ಅದೇ ರಾಮಾಯಣ, ಅದುವೇ ಆತ್ಮಾಯಣ. ಅಂತಹ ರಾಮನ ಕುಲದೇವರು, ರಾಮನಿಗೆ ಅಷ್ಟೊಂದು ಶಕ್ತಿ ಬರ್ಲಿಕ್ಕೆ ಕಾರಣವಾಗಿದ್ದವರು ಯಾರು ಅಂದ್ರೆ ರಂಗನಾಥ ಸ್ವಾಮಿ, ನಮ್ಮ ರಂಗಸ್ವಾಮಿ. ಆ ರೀತಿಯಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ರಂಗಸ್ವಾಮಿ ಅವರು ಹಾಗೂ ಅವರ ಶಕ್ತಿ, ಧ್ಯಾನ ಶಕ್ತಿಯಾಗಿರುವಂತಹ, ಅವರ ಧರ್ಮ ಶಕ್ತಿಯಾಗಿರುವಂತಹ ಲಕ್ಷ್ಮಿ. ನೋಡಿ, ಹೆಸರು ನೋಡ್ಕೊಂಡು ಇಬ್ರು ಮದ್ವೆ ಮಾಡ್ಕೊಂಡಿದ್ರ ಅಥವಾ ಮದ್ವೆ ಆದ್ಮೇಲೆ ಹೆಸರು ಬದಲಾಯಿಸ್ಕೊಂಡ್ರ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಲಕ್ಷ್ಮಿ ಮತ್ತು ರಂಗನಾಥ ಸ್ವಾಮಿಯಾಗಿ ಇಬ್ರು ಸೇರ್ಕೊಂಡು ಒಂದು ಮಹಾವತಾರವನ್ನು ತಗೊಂಡಿದ್ದಾರೆ. ಪತ್ರಿಜಿ ಅವರು ಏನು ಒಂದು ದಿವ್ಯ ಚೈತನ್ಯ ಸಾನ್ನಿಧ್ಯವನ್ನು ಎಲ್ಲ ಇಡೀ ಜಗತ್ತಿಗೆ, ಧ್ಯಾನ ಜಗತ್ತು, ಶಾಕಾಹಾರಿ ಜಗತ್ತು, ಸತ್ಸಂಗ ಇತ್ಯಾದಿ ವಿಷಯಗಳನ್ನ ಕೊಡ್ತಾ ಬಂದಿದ್ರು.
ಈಗ ಅವರು ತಗೊಂಡಿರುವಂತಹ ಮಹಾವತಾರಕ್ಕೆ ಅದರಲ್ಲಿ ಅನೇಕ ಅಂಶಗಳು, ಅನೇಕ ಭಾಗಗಳು ಅದರಲ್ಲಿ ರಂಗಸ್ವಾಮಿ ಅವರು ತಗೊಂಡಿರುವಂತಹ ಈ ಮಹಾವತಾರ ಫೌಂಡೇಶನ್ ಕೂಡ ಬಹಳ ಮುಖ್ಯವಾದಂತಹ ಕೆಲಸವನ್ನ ಮಾಡ್ತಿದೆ. ಹೇಗೆ ರಾಮನಿಗೆ ಶಕ್ತಿ ಕೊಡುವಂತಹ ರೀತಿಯಲ್ಲಿ ಆ ರಂಗನಾಥ ಸ್ವಾಮಿ ಆಗಿನ ಕಾಲದಲ್ಲಿ ಅವರ ಕುಲದೇವತನಾಗಿ ಇದ್ರೋ, ಆ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಧ್ಯಾನಿಗಳು ಕೂಡ ಈ ಒಂದು ಧ್ಯಾನ ಸಂದೇಶ, ಅಂದ್ರೆ ರಾಮಾಯಣ ಅನ್ನೋದು ಯಾವತ್ತೋ ನಡೆದಿರೋದಲ್ಲ, ಆತ್ಮಾಯಣ ಪ್ರತಿಕ್ಷಣವೂ ನಮ್ಮಲ್ಲಿ ಧ್ಯಾನ ಮುಖಾಂತರ ಆಗುವಂತಹ ಜೀವಾತ್ಮ ಪರಮಾತ್ಮ ಐಕ್ಯತೆ ಎನ್ನುವಂತಹ ಧ್ಯಾನ ಸಂದೇಶವನ್ನು ರಂಗಸ್ವಾಮಿ ಅವರು ಕೊಡ್ಲಿಕ್ಕೆ ಈ ಒಂದು ಬೃಹದಾದಂತಹ ಕಾರ್ಯಕ್ರಮ, ಈಗ ತಾನೇ ನಮ್ಮ ಗೌರಿ ಅವರೆಲ್ಲ ಸೇರಿಕೊಂಡು, ನಮ್ಮ ಕ್ವಾಂಟಮ್ ಫೌಂಡೇಶನ್ ಎಲ್ಲ ಸೇರ್ಕೊಂಡು ಈ ಒಂದು 120 ಅವರ್ಸ್ ಕಾರ್ಯಕ್ರಮವನ್ನ ಮಾಡಿ ಮತ್ತು ಅದನ್ನ ಒಂದು ಅದ್ಭುತವಾಗಿ ನಮ್ಮ ಕೂಡಲ ಸಂಗಮದಲ್ಲಿ ಒಂದು ಯೋಗ ಧ್ಯಾನ ಮಹಾಚಕ್ರವನ್ನು ಕೂಡ ಮಾಡಿದ್ರು. ನನಗೆ ಅದಕ್ಕೆ ಈ ಪುರಿ ಯಾತ್ರೆಯಿಂದ ಅದಕ್ಕೆ ಬರಕ್ಕಾಗಿರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ಸುರಣ್ಣ, ಆಗಾಂಬಿಕಾ, ವಿನೋತ ಎಲ್ಲ ಬಹಳಷ್ಟು ಹೇಳಿದ್ರು ನಾವು ಬರಬೇಕು ಅಂತ. ಆದ್ರೂ ಮೋಸ್ಟ್ಲಿ ಆಸ್ಟ್ರಲ್ ಆಗಿ ಧ್ಯಾನ ಮುಖಾಂತರ ಬಂದಿದ್ದೀನಿ ಅಂತ ಭಾವಿಸ್ತೀನಿ. ಅದನಂತರ ಮತ್ತೊಂದು ವಿಶ್ವರೂಪ, ಮತ್ತೊಂದು ಮಹಾವತಾರ, ಈ ಒಂದು 365 ದಿನದ ಯಜ್ಞ. ಈ ತರ ನಮ್ಮ PSSM ಅಲ್ಲಿ ಪ್ರತಿದಿನ, ಯಾಕಂದ್ರೆ ಧ್ಯಾನ ಅನ್ನೋದು ನಾವು ಜೀವನ ಪರ್ಯಂತ ಮಾಡ್ತಿರ್ಬೇಕು ಅನ್ನುವಂಥ ಸಂದೇಶವನ್ನ ಮತ್ತೆ ಪುನಃ ಹೇಳುವಂತದ್ದು ಇವತ್ತು ಅವಶ್ಯಕತೆ ಇದೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಮುಖ್ಯ. ಯಾರು ಆಗ್ಲೇ ಧ್ಯಾನದಲ್ಲಿ ಇದ್ದಾರೆ ಅವರು ಮುಂದೆ ನಾನು ಇನ್ನು ಹೋಗ್ಬೇಕು, ಮೇಲ್ ಹೋಗ್ಬೇಕು, ಮತ್ತೆ ಹೋಗ್ಬೇಕು ಅನ್ನುವಂತಹ ಒಂದು ಪ್ರೇರಣೆ ಸಂದೇಶ. ಹೊಸಬ್ರು ನಾನು ಕೂಡ ಈ ಒಂದು ಯಾತ್ರೆಯಲ್ಲಿ ಸೇರ್ಕೋಬೇಕು ಅನ್ನುವಂತಹ ಸಂದೇಶ. ಈ ರೀತಿಯಲ್ಲಿ ಹಳೆ ಬೇರು ಹೊಸ ಚಿಗುರು, ಈ ರೀತಿಯಲ್ಲಿ ನಮ್ಮ ಧ್ಯಾನ ಪರಿವಾರ ಇನ್ನು ಮುಂದೆ ಬರಲಿ. ನಾನು ತುಂಬಾ ಬಹಳ ಸಂತೋಷ. 365 ದಿವಸದಲ್ಲಿ ನಾನು ಕೂಡ ಮತ್ತೊಮ್ಮೆ ನಿಮ್ ಜೊತೆ ಬಂದು ಇನ್ನು ವಿಸ್ತಾರವಾಗಿ ಧ್ಯಾನದ ಅನುಭವಗಳನ್ನ ಹಂಚ್ಕೊಳ್ಳೋದು, ಧ್ಯಾನ ಸಂದೇಶಗಳನ್ನ ನಾವು ಹಂಚ್ಕೊಳ್ಳೋದು ಇತ್ಯಾದಿ ನಾವೆಲ್ಲ ಮತ್ತೆ ಸತ್ಸಂಗದಲ್ಲಿ ಸೇರೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಮಹಾವತಾರ್ ಫೌಂಡೇಶನ್ ಈ ಒಂದು ಅದ್ಭುತವಾದಂತಹ ಒಂದು ಧ್ಯಾನ ಜ್ಞಾನ ಯಜ್ಞ ಮತ್ತು ಮನೆಯಲ್ಲೇ ಕೂತು ನಾವು ನೋಡುವಂಥದ್ದು. ನಾವು ಎಲ್ಲೋ ಹೋಗ್ಬೇಕಾಗಿಲ್ಲ, ಇದ್ದ ಕಡೆನೆ ಪ್ರಯಾಣ ಮಾಡ್ತಿದ್ದೀರಾ ಅಲ್ಲೇ, ನೀವು ಮನೆಯಲ್ಲಿದ್ದೀರಾ ಅಲ್ಲೇ, ಅಥವಾ ಎಲ್ಲೋ ವನದಲ್ಲಿ, ಬೆಟ್ಟದಲ್ಲಿ, ಎಲ್ಲಿದ್ರು ಗಿರಿ ಗುಹೆಗಳಲ್ಲಿ ಇದ್ರು ಕೂಡ ಈ ಆನ್ಲೈನ್ ಮುಖಾಂತರ ಬಂದಿರುವಂತಹ ಒಂದು ಸೌಲಭ್ಯ. ಹಾಗಾಗಿ ಇದು ಎಲ್ಲರಿಗೂ ಹೋಗಿ ಸೇರ್ಲಿ, ಇನ್ನೊಂದೆಷ್ಟು ಜನಕ್ಕೆ ಪ್ರಯೋಜನವಾಗ್ಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಫೌಂಡೇಶನ್ಗೆ, ರಂಗಸ್ವಾಮಿ ಅವರಿಗೆ, ಲಕ್ಷ್ಮೀ ಮೇಡಮ್ಗೆ, ನೇತ್ರ ಅವರಿಗೆ ಮತ್ತು ಪ್ರತಿಯೊಬ್ಬ ಧ್ಯಾನಿಗಳಿಗೂ ಕೂಡ, ಪಿತಾಮಹರು ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ, ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಸ್ಗೆ ಜೋರ್ ಚಪ್ಪಾಳೆ. ಧನ್ಯವಾದ. ನಮಸ್ತೆ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ಹೃದಯದ ಧನ್ಯವಾದಗಳು ಸರ್. ಅತ್ಯದ್ಭುತವಾಗಿ ಪುರಿ ಆ ಸ್ಥಳ ಮತ್ತು ಇಲ್ಲಿನ ಮಹಾವತಾರ್ಗೆ ಹೇಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಬಹಳ ಅದ್ಭುತವಾಗಿ ತಿಳಿಸಿ ತಮ್ಮ ಸಂದೇಶಗಳನ್ನ ನಮ್ಮೆಲ್ಲರಿಗೂ ತಿಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಈಗ ವೇದಿಕೆಯಲ್ಲಿ ಸುಧಾಕರ್ ಸರ್ ಅವರು ಇದ್ದಾರೆ. ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ತಮ್ಮ ಸಂದೇಶವನ್ನ ನಮ್ಮೊತ್ತಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀನಿ ಸರ್. ಸುಧಾಕರ್ ಸರ್. ಅನ್ಮ್ಯೂಟ್ ಮಾಡ್ಬೋದು. ಅನ್ಮ್ಯೂಟ್ ಮಾಡಿದ್ದೀವಿ. ಸುಧಾಕರ್ ಸರ್. ಸರ್, ಇದು ಒಪ್ಪೋ ಅನ್ನೋದೇನಿದೆ ಅದು ಮ್ಯೂಟ್ ಮಾಡ್ಬೇಕಾಗಿತ್ತು ಸರ್. ಮ್ಯೂಟ್ ಮಾಡ್ಬೇಕಾ? ಒಪ್ಪೋ ಅಂತ ಹೇಳಿ ಇದೆಯಲ್ಲ ಚಾನಲ್, ಇದು ನಾನು ಮ್ಯೂಟ್ ಮಾಡ್ತೀನಿ. ಓಕೆ ಮೇಡಮ್. ಗೀತಾ ಮೇಡಮ್ ಇನ್ವೈಟ್ ಮಾಡೋಣ. ಐ ಥಿಂಕ್ ಸುಧಾಕರ್ ಅವರು ಸರ್ ಇನ್ನು ಗೀತಾ ಮೇಡಮ್, ತಮಗೆ ಈ ವೇದಿಕೆಯಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ತಮ್ಮ ಸಂದೇಶವನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೀನಿ. ನಮಸ್ತೆ ಮೇಡಮ್. ಸ್ವಾಗತ ಮೇಡಮ್. ನಮಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಮಹಾವತಾರ್ ಫೌಂಡೇಶನ್ ಎಲ್ಲ ಟೀಮ್ ಅವ್ರಿಗೂ ನನ್ನ ಒಂದು ಚಿಕ್ಕ ಅನುಭವ ಆಗಿರ್ಬೋದು, ಸಂದೇಶ ಆಗಿರ್ಬೋದು, ಹಂಚಿಕೊಂಬಕ್ಕೆ ಕೊಟ್ಟಿರುವಂತ ನಿಮ್ಮ ಟೀಮ್ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವರ ಪಾದಾಭಿವಂದನೆ ಮಾಡ್ತಾ, ಅದ್ಭುತವಾಗಿ ಇನ್ನ ಎಷ್ಟೋ ಜ್ಞಾನನ್ನ ಕೊಡ್ಬೇಕು ಅಂತ ಹೇಳಿ, ಪ್ರತಿಯೊಬ್ಬರು ಧ್ಯಾನೇ ಆಗ್ಬೇಕು, ಧ್ಯಾನ ಜಗತ್ತಾಗ್ಬೇಕು ಎಂಬ ಒಂದು ಮಾರ್ಗನಲ್ಲಿ ನೀವು ಈ 365 ದಿನಗಳು ಸತತವಾಗಿ ನಡೆಸ್ತಾ ಇರುವಂತಹ ಈ ಮಹಾವತಾರ್ ಫೌಂಡೇಶನ್ಗೆ ನಾನು ಹೃದಯಪೂರ್ವಕ ಅಭಿನಂದಿಸ್ತಾ,
ಈ ಒಂದು ಧ್ಯಾನದಿಂದ ಈ ದೇಹದ ಇಲ್ಲಿ ಜೂಮ್ ನಲ್ಲಿ ಇರ್ಬೋದು, ಯೂಟ್ಯೂಬ್ ನಲ್ಲಿ ಇರ್ಬೋದು, ಎಲ್ಲರಿಗೂ ನಾನು ಆತ್ಮ ಪ್ರಣಾಮಗಳು ಮಾಡ್ತಾ, ನಾನು ಈ ದೇಹದ ಬೆಲೆ, ಈ ನರಜನ್ಮದ ಬೆಲೆ ಗೊತ್ತಾಗಿದ್ದು ನನಗೆ ಈ ಧ್ಯಾನ ಮೂಲಕನೇ. ನಾನು ಬಂದಿದ್ದ ಅನಾರೋಗ್ಯದಿಂದ ಆರೋಗ್ಯ ಪಡೆಯಕ್ಕೆ. ಆದ್ರೆ ಕಷ್ಟ ನಷ್ಟಗಳು, ದುಃಖ ಎಲ್ಲಕ್ಕೂ ನಾನು ಹೊರಗಡೆ ಹುಡುಕ್ತಾ ಇರ್ತೀವಿ ನಾವೆಲ್ಲರೂ. ಆದ್ರೆ ಅದು ಹೊರಗಡೆ ಎಷ್ಟು ನಾವು ಹುಡುಕಿದ್ರೇನು ಅದು ನಮ್ಗೆ ಸಿಗೋದಿಲ್ಲ. ಯಾವಾಗಾದ್ರೆ ನಾವು ಅಂತರ್ಮುಖ ಪ್ರಯಾಣವಾಗಿ, ಅಂದ್ರೆ ಒಂದು ಧ್ಯಾನದಿಂದ ನಮ್ಮೊಳಗಡೆ ನಾವು ಹೋಗಿದ್ರೆ ಮಾತ್ರನೇ ಆ ಸಮಸ್ಯೆಗೆ ಪರಿಷ್ಕಾರ ಸಿಗೋದು. ಆ ಸಮಸ್ಯೆ ಯಾವ್ದಾದ್ರೂ ಇರ್ಬೋದು, ಅದನ್ನ ಎದುರಿಸೋ, ಆ ಸಮಸ್ಯೆನಿಂದ ಹೊರಗಡೆ ಬರೋ ಶಕ್ತಿ ಕೇವಲ ನಮ್ಮೊಳಗಡೆನೆ ಇದೆ. ಈ ಸತ್ಯವನ್ನ ನಾವು ಈ ಧ್ಯಾನ ಮೂಲಕ ತಿಳ್ಕೊಂಡಿದ್ವಿ. ಈ ದೇಹ ಎಷ್ಟು ಪ್ರಾಮುಖ್ಯ ಪಡೆದಿದೆ ಎಂಬುದು ನಮ್ಗೆ ಅಷ್ಟು ತನಕ ಗೊತ್ತಾಗಲ್ಲ. ಈ ದೇಹದ ಬೆಲೆ ಗೊತ್ತಾಗ್ಬೇಕಂದ್ರೆ ಪ್ರತಿ ಒಬ್ಬರು ಧ್ಯಾನ ಮಾಡ್ಲೇಬೇಕು. ಬರ್ತಾ ಇದೀವಿ, ಬೆಳಿತಾ ಇದೀವಿ, ಹೋಗ್ತಾ ಇದೀವಿ, ಆಯ್ತು ನಾವು ಬಂದಿದ್ದು ಅನ್ಕೊಂತ ಇದೀವಿ. ಆದ್ರೆ ಪ್ರತಿ ಒಬ್ಬರು ತಿಳ್ಕೊಬೇಕಾಗಿದ್ದು ಒಂದೇ ಒಂದು ದೇಹದ ಬೆಲೆ. ಈ ದೇಹ ಎಷ್ಟು ಬೆಲೆವಾಗದಂಥದ್ದು. ಈ ದೇಹ ಇಲ್ಲಂದ್ರೆ ಏನು ಸಾಧಿಸಕ್ಕಾಗಲ್ಲ. ಈ ದೇಹದ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅನಾರೋಗ್ಯದಿಂದ ಇದ್ದು, ಇನ್ನೇನಪ್ಪ ಏನು ಇಲ್ಲ, ನಾವು ಬಂದಿವಿ ಹೋಗ್ತಾ ಇದೀವಿ ನನ್ನ ತರ ಆ ದುಃಖದಿಂದ ಆ ನೆರಳ್ತಿರೋಳಿಗೆ ಮಾತ್ರನೇ ಗೊತ್ತಾಗುತ್ತೆ. ಹಾಗಾಗಿ ಈ ದೇಹದ ಬೆಲೆ, ಈ ನರಜನ್ಮನಲ್ಲಿ ನಾವು ಬಂದಿದೀವಿ ಹೋಗಿದ್ವಿ ಆ ತರ ಅಲ್ಲದೆ, ನಾವುನು ಈ ಜನ್ಮ ಪಡೆದು ಬಂದಿದ್ಮೇಲೆ ಮೇಲೆಗಡೆ ಹೋಗುವಾಗ ತೃಪ್ತಿನಿಂದ ಹೋಗ್ಬೇಕಾದ್ರೆ ಏನೋ ಒಂದು ಈ ದೇಹ ಇಲ್ಲಿ ಬಂದಿರುವಂತಹ ಆ ಒಂದು ಜನ್ಮ ಇರುತ್ತೆ ನೋಡ್ರಿ, ಆ ಜನ್ಮಕ್ ಸಾರ್ಥಕತೆ ಆಗ್ಬೇಕಂದ್ರೆ ನಾವು ತಿಳ್ಕೊಂಬೋದು ಎಷ್ಟೋ ಇದೆ. ಆ ತಿಳ್ಕೊಬೇಕು. ಯಾವ ತರ ತಿಳ್ಕೊಬೇಕಂದ್ರೆ ನಮ್ಮೊಳಗಡೆ ನಾವು ಪ್ರಯಾಣ ಮಾಡಿದ್ರೆ ಮಾತ್ರ ತಿಳ್ಕೊಂತೀವಿ. ಅದೇ ಧ್ಯಾನ. ಅಂತ ಒಂದು ಧ್ಯಾನ ಮಾಡ್ಬೇಕಾದ್ರೆ ಎಲ್ಲೋ ಹೋಗ್ಬೇಕಾಗಿಲ್ಲ, ಸಂಸಾರ ಬಿಟ್ಟು ಹೋಗದ ಅಗತ್ಯನೇ ಇಲ್ಲ. ಯಾಕಂದ್ರೆ ನಮ್ ಗುರುಗಳು ಹೇಳಿದ್ದಾರೆ, ಸಂಸಾರನಲ್ಲೇ ನಿರ್ವಾಣ ಅಂತೇಳಿ. ಪ್ರತಿ ಒಂದು ಹೆಣ್ಣು ಧ್ಯಾನ ಮಾಡಿದ್ರೆ ಆ ಮನೆ ಒಂದು ಅದ್ಭುತವಾದ ಸ್ವರ್ಗಮಯ ಮಾಡ್ಕೋಬಹುದು. ಪ್ರತಿ ಒಂದು ಹೆಣ್ಣು ಧ್ಯಾನ ಮಾಡಿದ್ರೆ ಆ ಮನೆ ಇಡೀ ಧ್ಯಾನಾಲಯ ಮಾಡ್ಕೋಬಹುದು, ಮನೆ ಮಂತ್ರಾಲಯ ಮಾಡ್ಕೋಬಹುದು. ಪ್ರತಿ ಹೆಣ್ಣಿನಲ್ಲಿ ಎಷ್ಟೋ ಶಕ್ತಿ ಅಡಗಿದೆ. ಆ ಶಕ್ತಿದಿಂದ ತಾನೇ ಅಲ್ಲ, ಪ್ರತಿ ಒಬ್ಬರಿಗ ಜ್ಞಾನ ಹಂಚೋ ಶಕ್ತಿನೂ ಇದೆ ಆ ಹೆಣ್ಣಿಗೆ. ಹಾಗಾಗಿ ಪ್ರತಿ ಹೆಣ್ಣಿಗೆ ಅವಶ್ಯಕತೆ ಇದೆ, ಧ್ಯಾನದ ಅವಶ್ಯಕತೆ ತುಂಬಾನೇ ಇದೆ. ಎಷ್ಟೋ ಮಾಡ್ತಾ ಇದೀವಿ ನಾವು, ಎಷ್ಟೆಷ್ಟೋ ಪೂಜೆಗಳು, ಎಲ್ಲೆಲ್ಲೋ ಹೋಗ್ತಾ ಇದೀವಿ, ತಿರುಗಾಡ್ತಾ ಇದೀವಿ, ನಾನ್ ಚೆನ್ನಾಗಿರ್ಬೇಕು, ನನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳಿ. ಆದ್ರೆ ಒಂದು ಸಾರಿ ಧ್ಯಾನ ಮಾಡಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಆ ಹೆಣ್ಣಿನ ಬೆಲೆ ಏನು, ಆ ದೇಹದ ಬೆಲೆ ಏನು ಅಂತ ಹೇಳಿ. ಯಾವಾಗಾದ್ರೂ ನಾವು ಆ ಧ್ಯಾನದ ಬೆಲೆ ಮಾಡ್ಕೊಂತೀವೋ ಅವಾಗ ಆ ಧ್ಯಾನದಿಂದ ಮನೆ ಮಂತ್ರಾಲಯ ಮಾಡ್ಕೊಂತೀವಿ. ಇಡೀ ನಮ್ಮ ಏರಿಯಾ ಇರ್ಬೋದು, ನಮ್ಮ ಊರು ಇರ್ಬೋದು, ದೇಶ ಇರ್ಬೋದು, ಒಂದು ಸೇವೆ ಮಾಡಕ್ಕೆ ಇಷ್ಟ ಆಗುತ್ತೆ. ಯಾವ ತರ ಅಂದ್ರೆ ಆ ದೇಹ ಬಂದಿರುವ ಕಾರಣ ಏನಂಬುದು ನಮ್ಗೆ ಗೊತ್ತಾಗುತ್ತೆ. ಯಾವ ಸಮಸ್ಯೆಯನ್ನ ಬಂದಿರ್ಬೋದು, ಆ ಸಮಸ್ಯೆನ ನಾವು ಈಸಿಯಾಗಿ ನಗ್ನಗ್ತಾ ಆ ಪರಿಷ್ಕಾರ ಮಾಡ್ಕೊಂತೀವಿ. ಅದೇ ಧ್ಯಾನ ಇಲ್ಲಂದ್ರೆ ನೆರಳ್ತಾ ಇರ್ತೀವಿ, ನಮ್ಮನ್ನ ನಾವು ಕಡಿಮೆ ಮಾಡ್ಕೊಂತ ಈ ದೇಹವನ್ನ ಎಷ್ಟೋ ಹಿಂಸೆ ಮಾಡ್ಕೊಂತ ಇರ್ತೀವಿ. ಆದ್ರೆ ಅದಕ್ಕೆ ತೋರಿಸ್ತಾ ಇರ್ತಾರೆ ರಾಮ ಅವತಾರ, ಕೃಷ್ಣ ಅವತಾರ, ಇದೆಲ್ಲ ನಾವು ಸುಮ್ನೆ ಅವ್ರನ್ನ ಪೂಜೆ ಮಾಡ್ತಾ ಇದೀವಿ. ಆದ್ರೆ ಅವರು ಜನ್ಮ ತಗೊಂಡ್ ಬಂದು ಏನು ನಮ್ಗೆ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ದೇಹದ ಬೆಲೆ ಗೊತ್ತಾಗುತ್ತೆ. ಈ ದೇಹ ಎಷ್ಟು ಶಕ್ತಿವಂತದ ಅವ್ರು ತೋರಿಸಿದ್ದಾರೆ. ಆ ಶಕ್ತಿ ಹೊರಗಡೆ ಬರ್ಬೇಕಂದ್ರೆ ನಮ್ಮ ಆತ್ಮನ್ ಜೊತೆ ನಾವು ಕರೆಕ್ಟ್ ಆಗ್ಬೇಕು. ಆ ಕರೆಕ್ಟ್ ಆಗೋದು ಯಾವ ತರ? ಒಂದು ಕೇವಲ ಆನಾಪಾನ ಸತಿ ಧ್ಯಾನದಿಂದನೇ. ಈ ಧ್ಯಾನದಿಂದ ಎಷ್ಟೋ ರೋಗಗಳು ಈಸಿಯಾಗಿ ಹೊರಟೋಗ್ತವೆ. ಯಾಕಂದ್ರೆ ನಾವು ಸಾಧನೆ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ ಜನ್ಮದಿಂದ ತಗೊಂಡ್ ಬಂದಿರುವಂತ ಯಾವ ಕರ್ಮ ಆದ್ರೂ ದಗ್ಧ ಆಗುತ್ತಾ ಹೋಗುತ್ತೆ. ಆದ್ರೆ ಹೊಸತನ ಬರುತ್ತೆ ಜೀವನನಲ್ಲಿ. ನಾವ್ ಯಾಕೋಸ್ಕರ ಜನ್ಮ ತಗೊಂಡ್ ಬಂದಿದೀವಿ ಎಂಬ ಒಂದು ಅರಿವು ನಮ್ಗೆ ಬರುತ್ತೆ. ಆ ಅರಿವಿನಿಂದ ಅದ್ಭುತವಾಗಿ ನಮ್ಮ ಜನ್ಮನ ನಾವು ನಡೆಸ್ತಾ, ಅಂದ್ರೆ ಜೀವನ ಯಾವ ತರ ಜೀವಿಸ್ಬೇಕು ಜೀವಿಸ್ತಾ ಇರ್ತೀವಿ. ಆದ್ರೆ ಅದಕ್ಕೆ ಒಂದು ಅರ್ಥ ಇರಲ್ಲ. ಅರ್ಥ
ಅರ್ಥವಂತವಾದಂತ ಜೀವನ ಜೀವಿಸಬೇಕಂದ್ರೆ ಧ್ಯಾನ ಎಷ್ಟೋ ಮುಖ್ಯ. 1 ಗಂಟೆ, ಕೇವಲ 1 ಗಂಟೆ ನಮ್ಗೋಸ್ಕರ ನಾವು 24 ಗಂಟೆನಲ್ಲಿ 1 ಗಂಟೆ ಟೈಮ್ ನಾವು ತಗೊಂಡ್ರೆ ಆ ಜೀವನ ಎಷ್ಟೋ ಅದ್ಭುತ ರೀ. ಆ 1 ಗಂಟೆನಲ್ಲೇ ನಾವ್ ಏನು ಯಾವ ತರ ಮಾಡ್ಬೇಕು, ಯಾರ ಹತ್ರ ಯಾವ ತರ ಇರ್ಬೇಕು, ಮಕ್ಕಳ ಹತ್ರ ಯಾವ ತರ ಆ ಬಾಂಧವ್ಯನಲ್ಲಿ, ಅದಕ್ಕೆ ಹೇಳ್ತಾರೆ ಸಂಸಾರನಲ್ಲಿ ಇರೋ ಬಾಂಧವ್ಯ ಅದ್ಭುತ. ಸಂಸಾರಿ ಆಗಕ್ಕಿಲ್ಲಿದ್ರೆ ಅವ್ರಿಗೆ ಯೋಗಿ ಆಗಲ್ಲ, ಅವ್ರಿಗೆ ಮೋಕ್ಷ ಇರಲ್ಲ ಅಂತ ಎಷ್ಟೋ ಮಹಾನುಭಾವರು ಹೇಳಿದ್ದಾರೆ. ಅಂತ ಒಂದು ಸಂಸಾರನಲ್ಲಿ ಇದ್ದೇ ನಾವು ಮೋಕ್ಷವನ್ನ ಪಡಿಬೇಕು. ಅದಕ್ಕೆ ಧ್ಯಾನದಿಂದ ಜ್ಞಾನ ಅಂತ ಹೇಳಿದ್ದಾರೆ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ. ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಾವ್ ಯಾವ ತರ ಜೀವನ ಮಾಡ್ಬೇಕು, ಯಾವ ತರ ನಮ್ಮ ಜೀವನ ಶೈಲಿನ ಒಂದು ಅರ್ಥವಂತವಾಗಿ ತಗೊಂಡೋಗ್ತಾ ಒಂದು ಮಾಡೆಲ್ ಆಗಿ ಒಂದು ಸಂಸಾರನಲ್ಲಿ ಆ ಪ್ರೇಮ ತತ್ವದಿಂದ ಇರ್ತಾ ನಾವು ಹೋಗ್ತಾ ಇದ್ರೆ ಅದ್ಭುತವಾದಂತ ಜೀವನ ನಮ್ದಾಗುತ್ತೆ. ಈ ದೇಹನ ಪಡೆದು ಈ ನರಜನ್ಮನ ಪಡೆದು ಬಂದಿರೋಕ್ಕೋಸ್ಕರ ನಾವು ಸುಮ್ನೆ ಹೋಗ್ತಾ ಇಲ್ಲ. ಒಂದು ಅದ್ಭುತವಾದಂತಹ ಈ ಸೇವೆಯನ್ನ, ಈ ದೇಹ ಬೆಲೆಯನ್ನ ತಿಳ್ಕೊಂಡಿದೀವಿ ಅಂತೇಳಿ ಆನಂದವಾಗಿ ಹೋಗ್ಬೇಕು. ದುಃಖದಿಂದ ಅಲ್ಲ, ಕೋರಿಕದಿಂದ ಅಲ್ಲ. ನಾವು ಬಂದಿದ್ದು ಈ ಸಾಧನೆ ಈ ಸಾಧಿಸಿ ಹೋಗ್ತಾ ಇದ್ದೀವಿ. 4 ಜನಗೆ ಪ್ರೇಮನ ಹಂಚಿದೀವಿ, ಆ ಪ್ರೇಮನ ನಾವು ಪಡೆದಿದ್ದೀವಿ, ಆ ಗೌರವವನ್ನ ನಾವು ತಗೊಂಡಿದೀವಿ ಅಂತೇಳಿ ಯಾವಾಗಾದ್ರೂ ನಾವು ತಿಳ್ಕೊಂತೀವೋ ಅದ್ಭುತವಾಗಿ ನಾವು ಹೊರಟೋಗ್ತೀವಿ ರೀ. ಸುಮ್ನೆ ಹೋಗ್ತಾ ಇರುವಾಗ ಎಷ್ಟೋ ಜನ ನರಳ್ತಾ ಇರ್ತಾರೆ. ಆದ್ರೆ ಹೋಗುವಾಗ ಆನಂದವಾಗಿ ಹೋಗ್ಬೇಕಂದ್ರೆ ಆ ಒಂದು ಧೈರ್ಯ, ಆ ಒಂದು ಜ್ಞಾನ ಧ್ಯಾನ ಮೂಲಕನೇ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನ ಮಾಡಿ. ಒಳ್ಳೆ ಅವಕಾಶ ಈ ಜೂಮ್ ಮೂಲಕ ನಿಮ್ಗೆ ಎಷ್ಟೋ ಜ್ಞಾನ ಹಂಚಕ್ಕೆ. ಎಷ್ಟೋ ಪ್ರೇಮ್ನಾಥ್ ಸರ್ ಅಂತವ್ರು ಗ್ರ್ಯಾಂಡ್ ಮಾಸ್ಟರ್ಸ್ ಬ್ರಹ್ಮರ್ಷಿಗಳು ನಮ್ಮ ಹತ್ರ ಕುಂತಿದ್ದು, ಮನೆಯಲ್ಲಿ ಕುಂತಿ ನಾವ್ ಇಷ್ಟು ಜ್ಞಾನ ಪಡಿತಾ ಇದ್ದೇವೆ ಅಂದ್ರೆ ನಿಜವಾಗ್ಲೂ ನಮ್ ಕನ್ನ ಭಾಗ್ಯಶಾಲಿಗಳು ಯಾರಿದ್ದಾರೆ ಹೇಳಿ. ಎಲ್ಲೋ ಹೋಗಕ್ ಕೆಲ್ಸ ಇಲ್ಲ, ಹೊರಗಡೆ ಹೋಗಕ್ ಕೆಲ್ಸ ಅಲ್ಲ, ಒಂದು ಫೋನ್ ತೆಗೆದು ನಾವು ಜೂಮ್ ಜಾಯಿನ್ ಮಾಡಿದ್ರೆ ಸಾಕು. ಬೆಳಿಗ್ಗೆ ಅದ್ಭುತವಾದಂತ ಜ್ಞಾನ ತಿಳ್ಕೊಂಡು ನಾವು ಆ ದಿನ ಎಲ್ಲ ಅದ್ಭುತವಾಗಿ ಇಷ್ಟು ಜ್ಞಾನ ಇದೆನಾ, ಈ ಒಂದು ಧ್ಯಾನದಿಂದ ನಾವ್ ಇಷ್ಟು ಪಡಿಬಹುದಾ ಅನ್ನೋದು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ರೀ. ಹಾಗಾಗಿ ಪ್ರತಿಯೊಬ್ರು ಇನ್ನ ಯಾರ್ಯಾರು ಜಾಯಿನ್ ಆಗಿರಲ್ಲೋ ಅವ್ರಿಗೆಲ್ಲರಿಗೂ ಈ ವಿಷಯನ ತಿಳಿಸಿ. ಈ ಜೂಮ್ ನಲ್ಲಿ ನೀವು ಜಾಯಿನ್ ಆಗಿ ಒಂದು ಅದ್ಭುತವಾದ ಜ್ಞಾನನ ಪಡೀರಿ. ನಾವೆಲ್ಲೋ ಹೋಗಕ್ ಕೆಲ್ಸ ಇಲ್ಲ, ಮನೆಯಲ್ಲೇ ಕುಂತು ಈ ಜ್ಞಾನ ಪಡೆದು ನಮ್ಮ ಜೀವನನ ಸಾರ್ಥಕತೆ ಮಾಡ್ಕೊಂಬೋಣ ಅಂತೇಳಿ ಪ್ರತಿಯೊಬ್ಬರು ನೀವು ಹೊಸೊಬ್ರನ್ನ ಈ ಜೂಮ್ಗೆ ಜಾಯಿನ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಧ್ಯಾನಿ ಆಗ್ಬೇಕು. ಅವರ ಜೀವನನಲ್ಲಿ ಎಷ್ಟೋ ಆನಂದ ವೈಭೋಗ ತಂದ್ಕೋಬೇಕಂತೇಳಿ ನಾನು ಈ ಮಹಾವತಾರ್ ಫೌಂಡೇಶನ್ ಅವರು ಈ 365 ದಿನ ಏನಾದ್ರೂ ಇಟ್ಟಿದಾರೋ ನಿಜವಾಗ್ಲು ಅದ್ಭುತನೇ. ಯಾಕಂದ್ರೆ ಕುಂತಿದ್ದವ್ರನ್ನ ಧ್ಯಾನಿ ಆಗ್ಬೇಕು ಅವರು ಅಂತೇಳಿ ಅವರ ಒಂದು ತಪನೆ ಇದೆ ನೋಡಿ, ಅದು ಅದ್ಭುತವಾಗಿ ಯಶಸ್ಸು ಆಗ್ತೈತೆ. ಯಾಕಂದ್ರೆ ಇದು ಪತ್ರಿಜಿ ಅವರ ಒಂದು ಚೈತನ್ಯ ಶಕ್ತಿದಿಂದ ನಡೀತಾ ಇರುವಂತಹದ್ದು. ಹಾಗಾಗಿ ಪ್ರತಿಯೊಬ್ಬರು ಜಾಯಿನ್ ಮಾಡಿಸಿ ಈ ಒಂದು ಅವಕಾಶನ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ, ಗ್ರ್ಯಾಂಡ್ ಮಾಸ್ಟರ್ಸ್ಗೂ ಎಲ್ಲರಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದ. ರಂಗಸ್ವಾಮಿ ಸರ್ ಅವ್ರಿಗೂ, ಲಕ್ಷ್ಮಿ ಮೇಡಮ್ ಅವ್ರಿಗೂ ತುಂಬಾ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಮೆಸೇಜ್ ಅಂಡ್ ತುಂಬಾ ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನ ನೀಡಿದ್ದಕ್ಕಾಗಿ. ಮಾಸ್ಟರ್ಸ್, ತದನಂತರ ಸುಧಾಕರ್ ಸರ್ನ ಈ ವೇದಿಕೆ ಮೇಲೆ ಆಹ್ವಾನ ಮಾಡೋಣ. ಸುಧಾಕರ್ ಸರ್, ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಂದೇಶವನ್ನ 3 ನಿಮಿಷಗಳ ಕಾಲದಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸುಧಾಕರ್ ಸರ್. ಸುಧಾಕರ್ ಸರ್. ಇಲ್ಲಂದ್ರೆ ಮೇಡಮ್ ಐ ಥಿಂಕ್ ಅವ್ರ ನೆಟ್ವರ್ಕ್ ಏನೋ ತೊಂದರೆ ಇರ್ಬೋದು. ಓಕೆ ಸರ್. ಗಿರೀಶ್ವಮ್ ಸರ್ ಇದ್ದಾರೆ. ಹಾ ಸರ್, ಈ ವೇದಿಕೆಯಲ್ಲಿ ಗಿರೀಸ್ವಾಮಿ ಸರ್ ಅವರು ಇದ್ದಾರೆ. ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಂದೇಶವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀನಿ ಸರ್. ಸರ್,
ಓಕೆ, ಆಡಿಬಲ್ ಹಾ ಕೇಳಿಸುತ್ತೆ? ಸರ್ ವಾಲ್ಯೂಮ್ ಇನ್ ಸ್ವಲ್ಪ ರೈಸ್ ಮಾಡ್ಕೋಬೇಕು. ಇದು ಕಾಲ್ ಬಂದಿತ್ತು, ಒಂದು ನಿಮಿಷ. ಇವಾಗ ಕೇಳ್ತಾ ವಾಯ್ಸ್ ಸ್ವಲ್ಪ ಬರ್ತಾ ಇಲ್ಲ ಸರ್. ಸೊ ನಾನು ಲೀವ್ ಮಾಡಿ ಮತ್ತೆ ಕನೆಕ್ಟ್ ಆಗ್ತೀನಿ. ಅದು ಆವಾಗಲೇ ಕಾಲ್ ಬಂದಿತ್ತು, ಮೋಸ್ಟ್ಲಿ ಅದಕ್ಕೆ ಆಗಿರ್ಬೋದು. ಓಕೆ, ಸ್ವಲ್ಪ ವಾಯ್ಸ್ ತುಂಬಾ ಲೋ ಇದೆ. ಈ ವೇದಿಕೆಯಲ್ಲಿ ಇಲ್ಲಾಂದ್ರೆ ಶ್ರೀಕಾಂತ್ ಸರ್ ರೆಡಿ ಇದ್ದಾರೆ ಮೇಡಮ್. ಶ್ರೀಕಾಂತ್ ಸರ್. ಹಾ ಸರ್, ಈ ವೇದಿಕೆಯಲ್ಲಿ ಸತ್ಯ ಶ್ರೀಕಾಂತ್ ಸರ್ ಅವರು ಇದ್ದಾರೆ ಮಾಸ್ಟರ್ಸ್. ಸತ್ಯ ಶ್ರೀಕಾಂತ್ ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ತಮ್ಮ ಸಂದೇಶವನ್ನ ನಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ ಸರ್. నా వాయిస్ వినిపిస్తుందా? Yes. ಹಾ సరే. స్వాగత సార్. స్వాగతం. సో ముందుగా గురువు గారికి ఆత్మ ప్రణామాలు తెలియజేసుకుంటూ, అలాగే ఈ గ్రూప్ లో ఉన్న శివశక్తి స్వరూపులందరికీ కూడా నా ఆత్మ ప్రణామాలు. ఆధ్యాత్మిక అంటే ఊరికే కళ్ళు మూసుకొని ధ్యానం చేయడం కాదు. మనం ఈ భూలోకంలోకి ఎందుకు వచ్చాం, ఆ మూలం తెలుసుకొని జీవించాలి. అందుకు తగ్గట్టుగా మన ఆలోచన విధానాన్ని కూడా డెవలప్ చేసుకోవాలి. మనందరికీ తెలిసిందే, పరదేశీయులు మన భారతదేశాన్ని దాడి చేసి మన జ్ఞాన సంపద మొత్తాన్ని కూడా తగలబెట్టేశారు. తక్షశిల యూనివర్సిటీ కానీ, నలంద యూనివర్సిటీ కానీ 3 నుంచి 6 నెలలు పట్టింది అంత తగలబెట్టడానికి. అంటే మన జ్ఞాన సంపద ఎంతో మనం పోగొట్టుకున్నాం. తిరిగి మళ్ళీ ఆ జ్ఞాన సంపదని తీసుకొచ్చే విధంగా మనం ప్రణాళికని కూడా చేయబోతున్నాం. అతి త్వరలోనే గురుకుల విశ్వవిద్యాలయాన్ని తీసుకొచ్చి ఈ భారతదేశమే కాదు, యావత్ ప్రపంచంలోనే ధర్మ సంస్థాపన చేయబోతున్నాం. సో మనం ఈ భూలోకంలోకి ఎందుకు వచ్చామంటే ఏ కర్మలు అనుభవించుకోవటానికో, లేకపోతే ఏ రోగాలు పోవటానికో కాదు. నిజం నుంచి సత్యం వైపు మనం ప్రయాణం చేసినప్పుడు అప్పుడు మనకి అసలు మనం ఎందుకు భూలోకంలోకి వచ్చామనే విషయం తెలుస్తుంది. ఇప్పుడు ఉదాహరణకి ఒక వ్యక్తి నా ఎదురుగా ఉంటే, నా ఎదురుగా ఉన్న వ్యక్తి మొహంలో 2 కళ్ళు, ఒక ముక్కు, ఒక నోరు కనిపిస్తుందని నేను అంటాను. వెనుకున్నాడు ఏమంటాడు? జుట్టు మాత్రమే కనిపిస్తుంది అంటాడు. మనం ఇప్పుడు ఎవరిని పరిగణలోకి తీసుకోవాలి అంటే ఇద్దరు కరెక్ట్. మరి ఏది కరెక్ట్ అంటే ఏ కోణంలో మనం చూస్తే అదే కరెక్ట్. సో మనం ఏం చేయాలంటే 360 డిగ్రీస్ అంటే బహు కోణాల్లో దర్శిస్తేనే ఆ వ్యక్తి ఎలా ఉన్నాడని సత్యాన్ని తెలుసుకుంటాం. మన విద్యా వ్యవస్థ అంతా కూడా మనల్ని కేవలం నిజాన్ని చూసి మాత్రమే జీవించేలాగా మనల్ని ట్రైన్ చేసింది. మన సొసైటీ కూడా అంతే. ఇప్పుడు సమయం వచ్చింది నిజం నుంచి సత్యం వైపు ప్రయాణం చేయడం. మనం ప్రతిదీ కూడా ఆత్మస్థితిలో ఉండి అనుభవించాలి. మన అందరికీ తెలుసు బిగ్ బ్యాంగ్ థియరీ. బిగ్ బ్యాంగ్ థియరీ అంటే యూనివర్స్ ఎక్స్పాండ్ అయ్యి బ్లాస్ట్ అయిందని. దీన్నే మనం ఏమంటామంటే మూల చైతన్యం ఒకప్పుడు ఒక బ్రహ్మ పదార్థంలా ఉండేది. ఆ బ్రహ్మ పదార్థం తనకు తానుగా విచ్చుకుంది, అంటే బ్లాస్ట్ అయింది. అంటే మూల చైతన్యం నుంచి విడిపడ్డ ఆత్మ శకలాల మనం, అంటే వీఆర్ ద అల్టిమేట్ సుప్రీం కాన్షియస్నెస్. శ్రీకృష్ణ పరమాత్మ వారు అన్నారు, నేను సకల జీవరాశుల్లో ఉన్నాను. అంటే నాలోనూ ఉన్నారు, మీలోనూ ఉన్నారు. అంటే శ్రీకృష్ణ పరమాత్మ వారు ఎంత ఉన్నతమైన వాళ్ళు, మనం అంత ఉన్నతమే. మనందరికీ తెలిసిందే శ్రీకృష్ణ పరమాత్మ వారు భగవద్గీత చెప్పారు. కానీ వారికి భగవద్గీత ఎవరు చెప్పారు? అది ఎవరు ప్రశ్న వేసుకోరు. ఆ భగవద్గీత వారు మూల చైతన్యం నుంచి తెచ్చుకున్నారు. మనందరికీ తెలుసు సప్త ఋషులు మనకి ఎన్నో వేదాలు, ఉపనిషత్తులు ఇవన్నీ రాశారు. మరి వాళ్ళకి ఎవరు ఇచ్చారు? వాళ్ళు ఏ యూనివర్సిటీలో చదివారు? వాళ్ళు వాళ్ళ మూలాన్ని కనెక్ట్ అయ్యారు. ధ్యానం ద్వారా మూలంతో కనెక్ట్ అయ్యగలే మహాభాగ్యం మనకు కలుగుతుంది. ఇప్పుడు మహావతార్ ఫౌండేషన్, మరి మహావతార్ బాబాజీ గారి పేరు మీద పెట్టారు. నేను ఒకసారి మహావతార్ బాబాజీని అడిగాను, మీకు నాకు తేడా ఏంటంటే, ఏం లేదు, నాకు శరీరం లేదు, మీకు శరీరం ఉంది అన్నాడు అంతే. అంటే మహావతార్ బాబాజీ ఎంత గొప్ప, మనం అంతే గొప్ప. కానీ దాన్ని వాస్తవ రూపంలోకి రావాలంటే మన ఆలోచన విధానం మారాలి. మన ఆలోచన విధానాన్ని చాలా ఏమంటారు, మన దైవశక్తి, మనం దైవత్వం అనే దాన్ని
గుర్తు చేయకుండా ఉండే విధంగా మనల్ని ప్రోగ్రామింగ్ చేశారు. ఆలోచన విధానం అనేది ఏదైనా ఒక సమస్య వచ్చినప్పుడు దాన్ని 4 రకాలుగా హ్యాండిల్ చేయొచ్చు. ABCD అనే ఒక కాన్సెప్ట్ చెప్తాను మీ అందరికీ. A 100 జన్మలు, B 200 జన్మలు, C 300 జన్మలు, D 400 జన్మలు తీసుకున్నాడు. ఇప్పుడు వీళ్ళ నలుగురిలో ఎవరు ఎక్కువగా మెచ్యూర్డ్గా ఉంటారంటే, ఎవరైతే ఎక్కువ జన్మలు తీసుకున్నారో వాళ్ళకి ఎక్కువ అనుభవాలు ఉంటాయి, వాళ్ళు ఎక్కువ మెచ్యూర్డ్గా ఉంటారు. సో వీళ్ళు నలుగురు ఏం చేశారంటే, వాళ్ళ గత జన్మలో అంటే వాళ్ళ లాస్ట్ జన్మలో ఒకటి కాలు ఎరగొట్టేశారు. ఇప్పుడు ఏ అనే వాడు 100 జన్మలు తీసుకున్నాడు. వాడు ఏం చేస్తాడంటే, నేను నీ కాలు ఎరగొట్టాను, నువ్వు నా కాలు ఎరగొట్టు అంటాడు. ఈ విధంగా ప్రణాళిక రాసుకుంటాడు. గత జన్మలో ఎవరైతే కాలు ఎరగొట్టాడో ఈ జన్మలో అతన్ని తన ఇంటి దగ్గరే ఎక్కడో అలా సృష్టి చేసుకొని అతని చేత కాలు ఎరగొట్టించుకుంటాడు. ఎంత పెయిన్ ఉంటుంది. ఇప్పుడు బి అనేవాడు ఏంటంటే ఇంకొంచెం మెచ్యూర్డ్. పూర్వ జన్మకృతం పాపం వ్యాధి రూపేణ పీడితే అంటాడు. అంటే నేను ఏదైతే కర్మ చేశానో నేను దాన్ని ఒక వ్యాధి రూపంలో అనుభవిస్తానని జ్ఞానం వాడుకుంటుంది. సో దానికోసం ఏ పోలియో రావటమో, లేకపోతే కాలు పోవటమో, లేకపోతే ఏదో యాక్సిడెంట్ అయినప్పుడు ఆపరేషన్ చేసి తీసేయడం, ఇలాగే జరుగుతుంది. అంటే మొదటి వ్యక్తితో పోలిస్తే రెండో వ్యక్తి కర్మ అనుభవించడం యొక్క ఇంటెన్సిటీ తగ్గింది. ఇప్పుడు సి ఏం చేస్తాడంటే, గత జన్మలో తను ఏం చేశాడు, పాపం చేశాడు, అంటే ఒక నెగిటివ్లోకి వెళ్ళింది ఎనర్జీ. ఇప్పుడు తను ఏం చేశాడంటే, ఈ జన్మలో ఎవరైతే ఈ కాలు లేని వాళ్ళు ఉంటారో వాళ్ళకి, ఇదివరకు చూడండి కాలు బ్రేక్ అయితే ఇంకా కాలు తీసేసేవాళ్ళు. ఇప్పుడు దాన్ని అంటించే కెపాసిటీ, అంటే ఆ విధమైన సైన్స్ అండ్ టెక్నాలజీ కూడా ఉంది. ఇంకా ఏం చేస్తాడంటే, అసలు కాలు లేని వాళ్ళకి ఒక రోబో లాంటి కాలు ఒక డిజైన్ చేసి, అది సహజంగానే అది కాలు లేకపోయినా కూడా కాలు ఉన్నట్టుగా ఆ ఫీలింగ్ కలిగే విధమైన రీసెర్చ్ చేస్తాడు. ఈ విధంగా ఏం చేస్తాడంటే కర్మని న్యూట్రలైజ్ చేసుకుంటాడు. అండ్ ఫైనల్గా డి ఎవరంటే, జ్ఞాన అగ్ని దగ్ధ కర్మనం. జ్ఞానంతో కర్మని దగ్ధం చేసుకోవటం, అనుభవించాల్సిన అవసరం లేదు. తను ధ్యానం చేసి, ఎదుటి వ్యక్తి ధ్యాన ప్రచారం చేసి, స్వాధ్యానం చేసి, ఆ స్వాధ్యానంతో మనం ఏ విధంగా అద్భుతాలు సృష్టి చేయొచ్చు అనేవాడు డి చేస్తాడు. డి ఎవరో కాదు, మరి మన పత్రి సార్ మనందరికీ అందించిన ఆ జ్ఞానంతో జీవించేవాడు. ధ్యానం, స్వాధ్యానం, సజ్జన సంగతం చేసేవాడు. ఆత్మస్థితిలో జీవించడం అనేది చాలా ముఖ్యం. ఇప్పుడు ఫర్ ఎగ్జాంపుల్ ఏదైనా ఫ్రస్ట్రేషన్ వచ్చింది, ఎవరైనా మనల్ని వాయించేస్తున్నారు, ఫారినర్ ఏమంటాడు, కొన్ని బూతులు వాడతాడు, అంటే వాట్ ద బ్లడీ ఫాక్ ఈజ్ హ్యాపెనింగ్ ఇన్ మై లైఫ్ అని చెప్పేసి వెస్ట్రన్ కల్చర్ వాళ్ళు అలా మాట్లాడతారు. మన భారతదేశంలో అయితే ఏ జన్మలో ఏ కర్మ చేశానో ఇప్పుడు అనుభవిస్తున్నాను అనే ఒక సత్యాన్ని మాట్లాడతాడు. ఫారిన్ వాడు ఏం చేస్తున్నాడు, నిజం మాట్లాడుతున్నాడు, మనం సత్యం మాట్లాడుతున్నాం. ఏదైతే ఆత్మస్థితిలో మనం అనుభవిస్తామో దాన్ని నువ్వేమంటున్నావు, వైజ్ఞానిక శాస్త్రం అంటున్నావు. ఉదాహరణకి, ఏ జన్మలో ఏ కర్మ చేశానో ఇప్పుడు అనుభవిస్తున్నాను, ఇది కేవలం ఆత్మస్థితిలో ఉంటేనే ఈ అనుభవం పొందగలం. దీన్ని సైన్స్ ఏమన్నారంటే న్యూటన్స్ లా ఆఫ్ మోషన్ అన్నాడు. ఫర్ ఎవ్రీ రియాక్షన్ ఈక్వల్ అండ్ ఆపోజిట్ రియాక్షన్. అంటే చావు పుట్టుకలు, ఒక చనిపోయిన తర్వాత ఒక రూపాన్ని కోల్పోయి ఇంకొక కొత్త జన్మ తీసుకున్నప్పుడు కొత్త రూపాన్ని తీసుకుంటున్నాడు. అంటే సోల్ ఈజ్ నెదర్ క్రియేటెడ్ నాట్ డెస్ట్రాయిడ్ బట్ కెన్ బి ట్రాన్స్ఫర్మ్ ఫ్రమ్ వన్ బాడీ టు అనదర్, వన్ స్టేట్ టు అనదర్. దీన్ని ఐన్స్టైన్ ఈక్వేషన్ అంటారు. అంటే మనం ఆత్మస్థితిలో ఉండి ఏదైతే అనుభవిస్తున్నామో దాన్ని సింపుల్గా వీళ్ళు వైజ్ఞానిక శాస్త్రం అంటున్నారు. అంటే ఎంత లోతుగా ఉంది ఒక విషయాన్ని సూక్ష్మంగా తీసుకున్నప్పుడు. శ్రీకృష్ణ పరమాత్మ ఎవరో కాదు, మనమే. ఎవరైతే సత్యం వైపు ప్రయాణం చేస్తారు, ఇందాక చెప్పాను కదా, బహు కోణాల్లో దర్శించినప్పుడే దాన్నే శ్రీకృష్ణ పరమాత్మ చైతన్యం అంటాం. మనందరం ఆత్మస్వరూపులే. శ్రీకృష్ణ పరమాత్ములు వారు అంటారు, యోగి భవ అర్జున అని. అంటే నేను దేవుడిని, నువ్వు దేవుడివే, యోగివిక. యోగి ఎప్పుడవుతారు, ధ్యానం చేసినప్పుడు. నాకు గత జన్మలు తెలుసు, నీ గత జన్మలు కూడా తెలుసు. నీ గత జన్మలు ఎలా తెలుసు? ఎదుటివాడి యొక్క అంతరంగాన్ని ఎలా క్యాచ్ చేయగలుగుతున్నాడు? ఎందుకు అంటే మనకి 7 బాడీస్ కాన్సెప్ట్ ఉంది. మొదటి 5 బాడీస్ వేరే, నా 5 బాడీస్ వేరే, నీ 5 బాడీస్ వేరే. 6th బాడీకి వచ్చేసరికి దాన్నే విశ్వ శరీరం అంటారు. అంటే నీ విశ్వ శరీరం, నా విశ్వ శరీరం ఒకటే. ఇది సత్యం.
మనుషుల పోలిన మనుషులు 7 మంది ఉంటారనే విషయం అందరికీ తెలుసు. 7 మంది అంటే మిగతా 6 మంది భూలోకంలో ఉన్నారని కాదు. మనం 7 శరీరాల యొక్క స్వరూపం మనం. నేను ఈ భౌతిక శరీరంతో భూలోకంలో ఎక్కడికైనా వెళ్ళగలను. మరి చంద్రమండలంకి వెళ్ళాలంటే ఎలాగా? ఈ భౌతిక శరీరం కుదరదు. కానీ సూక్ష్మ శరీరంతో నేను వెళ్ళగలను. అంటే ఇక్కడే ఉండి నేను చంద్రమండలంలో ఏం జరుగుతుందో చూడగలను. ఎలా? సూక్ష్మ శరీరాన్ని వాడుకొని. ఇలా ఎప్పుడైతే సత్యం తెలుసుకుంటామో ఈ అనంత విశ్వం నేనే అనే ఆ సత్యాన్ని తెలుసుకుంటాం. సత్యం తెలుసుకున్నప్పుడు మాత్రమే ఈ భూలోకంలో ఆనందంగా జీవించగలం. కర్మ అనేది అనుభవించాల్సిన అవసరమే లేదు. ఉదాహరణకి 2 సంవత్సరాల క్రితం నేను నడుస్తుంటే నా చిటికిన వేలు, కాలుకున్న చిటికిన వేలు స్టూల్కి తగిలి విపరీతమైన పెయిన్ వచ్చింది. నేను అప్పుడు మొత్తం బాడీ మొత్తం స్ప్రెడ్ అయింది ఆ పెయిన్. నేను అప్పుడు ఆ చిటికిన వేలుతో చెప్పాను, ఎందుకమ్మా నీకున్న పెయిన్ని శరీరం మొత్తానికి వ్యాప్తి చెందే విధంగా చేసావు, ఎందుకు అని అడిగాను. వద్దు అన్నాను, అంతే. ఇమీడియట్ గా ఫిజికల్ గా నేను ఫీల్ అయ్యాను. నా పెయిన్ తలలో నుంచి ఆ చిటికెన వేలుకి వెళ్తా ఉంది, అక్కడ పెయిన్ ఉంది. నువ్వు కూడా ఎందుకమ్మా ఆ పెయిన్ నువ్వు అనుభవించడం అంటే అక్కడ కూడా పెయిన్ పోయి జస్ట్ స్ట్రెస్ తప్ప ఇంకేం లేదు. మామూలుగా అయితే నిజాన్ని పట్టుకొని ఊగులాడితే అది శరీరం అంతా పెయిన్ ఉంటుంది. కానీ సత్యం తెలుసుకున్నప్పుడు అక్కడ పెయిన్ లేదు. సో ఇలా ఎన్నో అద్భుతాలు ఉంటాయి. ఎదుటి వ్యక్తి ఎవరో కాదు, నా ప్రతిరూపమే. ఇది ఒక వ్యక్తి నాకు సంబంధం లేదు, కానీ అతని ద్వారా పని అవ్వాలి. ఎప్పుడు అవుతుంది? ఎప్పుడైతే సత్యం తెలుసుకున్నామో. సత్యం ఏంటి? నువ్వు నా ప్రతిరూపాన్ని. మరి నేను చెప్పినట్టు నా ప్రతిరూపం వింటుందా లేదా? దీనికోసం ధ్యానం చేయాలి. ఊరికే రోగాలు పోయాను లేకపోతే డబ్బు కోసం మనం, ఇవన్నీ ఇట్స్ వెరీ మైన్యూట్. పత్రిసారికి ఒక బ్యాంక్ అకౌంట్ లేదు, ఒక ఫోన్ లేదు, ఒక వాట్సాప్ లేదు. కానీ వారి పరిస్థితి, వారు ఎంత రాయల్గా బతికారు, ఎంత చక్కగా బతికారు. వారికంటూ ఒక సొంత ఇల్లు కూడా లేదు, కానీ ఏ ఊరికి వెళ్ళినా ఇది మా సొంత ఇల్లుగా ఫీల్ అవ్వండి. ఎందుకని? వారు సత్యం తెలుసుకొని జీవించారు కాబట్టి. సో మై డియర్ మాస్టర్స్, నిజం నుంచి సత్యం వైపు ప్రయాణం చేయండి. కంటికి కనిపించేది ఏదైతే ఉందో దాన్ని బహుకోణాల్లో దర్శించండి. ఇప్పుడు ఎవరైనా ఒక బిహేవియర్ సరిగ్గా లేదనుకోండి, వాళ్ళ వలన ఒక డిస్టర్బెన్స్ ఫీల్ అవుతాం. వాళ్ళు ఎందుకు అలా బిహేవ్ చేశారనే మూలానికి వెళ్ళండి. లోయర్ సోల్స్ లుక్ ఎట్ ద బిహేవియర్, హయ్యర్ సోల్స్ లుక్ ఎట్ ద ఇంటెన్షన్ బిహైండ్ ద బిహేవియర్. ఎప్పుడైతే మన ఇంటెన్షన్ ని కూడా పరిగణనలో తీసుకుంటామో అప్పుడే సత్యం తెలుస్తుంది. సో అదేనండి నా సందేశం. థ్యాంక్ యూ సో మచ్ సార్. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಹೃದಯದ ಧನ್ಯವಾದಗಳು ಸರ್. ತಮ್ಮ ಅನುಭವ ಜ್ಞಾನವನ್ನ ನಮ್ಮೆಲ್ಲರಿಗೂ ಹಂಚಿದ್ದಕ್ಕಾಗಿ. ಬಹಳ ಅದ್ಭುತವಾಗಿ ಸೂಕ್ಷ್ಮ ವಿಚಾರಗಳನ್ನ ಬಹಳಷ್ಟು ಸರಳವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀರಾ. ಈಗ ಗಿರೀಶ್ ಸ್ವಾಮಿ ಸರ್ ಅವ್ರನ್ನ ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಸರ್, ತಮ್ಮ ಸಂದೇಶವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಕೇಳಿಸುತ್ತಾ ಮೇಡಮ್ ಇವಾಗ ವಾಯ್ಸ್? ಓಕೆ. ಹಾ ಸರ್. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯ ವಂದನೀಯ ಪೂಜನೀಯ ಧ್ಯಾನ ಗುರುಗಳಾದಂತ ಬ್ರಹ್ಮರ್ಷಿ ಪತ್ರಿಜಿ ಅವರ ದಿವ್ಯ ಚೈತನ್ಯಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ, ಈ ದಿನದ ಸೆಷನ್ ಅಲ್ಲಿ ನನ್ಗೆ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಈ ಮಹಾವತಾರ್ ಫೌಂಡೇಶನ್ ಅವರ ವೇದಿಕೆಗೆ, ಅಲ್ಲಿರ್ತಕ್ಕಂಥ ಆತ್ಮೀಯ ಸದಸ್ಯರಿಗೆ, ಹಾಗೂ ಈ ದಿನ ಬಂದಿರತಕ್ಕಂತ ಜೂಮ್ ಸೆಷನ್, ಯೂಟ್ಯೂಬ್ ಸೆಷನ್ ಅಲ್ಲಿ ಈ ಕಾರ್ಯಕ್ರಮ ಸ್ವಾಸ್ಥ್ಯ ಮತ್ತು ಸಮಗ್ರ ಜೀವನ, ಇದಕ್ಕೆ ಬಂದಿರತಕ್ಕಂತ ಎಲ್ಲ ಆತ್ಮೀಯ ಧ್ಯಾನ ಬಂಧುಗಳಿಗೆ, ದೈವಾಂಶ ಸಂಭೂತರಿಗೆ,
ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ನನ್ನ ಉತ್ಪೂರ್ವಕ ವಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತುಗಳನ್ನ ಆಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಮಾವತಾರ್ ಫೌಂಡೇಶನ್ ಬಗ್ಗೆ ನಾನು ಎಲ್ಲೋ ಕೇಳಿದ್ದೆ ಅಷ್ಟೇ. ಆದ್ರೆ ನಿನ್ನೆ ದಿನ ಲಕ್ಷ್ಮೀ ರಂಗಸ್ವಾಮಿ ಅವ್ರು ನಂಗೆ ಫೋನ್ ಮಾಡಿ, ಸರ್ ನಿಮ್ಗೆ ಮೆಸೇಜ್ ನೀವು ಕೊಡ್ಬೇಕು, ಇಂಪಾರ್ಟೆಂಟು ಅವ್ರದ್ದು 365 ದಿನ ಜ್ಞಾನದರ್ಶಿನಿ. ಯಾವುದ್ರ ಬಗ್ಗೆ? ಆರೋಗ್ಯ, ಅದರಲ್ಲೂ ಸಮಗ್ರ ಆರೋಗ್ಯ, ಸಮಗ್ರ ಜೀವನ, ಸ್ವಾಸ್ಥ್ಯ ಅಂತಕ್ಕಂಥದ್ದು ಅವರು ಅದನ್ನ ನೇಮಕ ಮಾಡಿದ್ದಾರೆ. ಇಲ್ಲಿ ಹೇಳ್ತಾ ಹೋದ್ರೆ ಈ ಸಮಗ್ರ ಜೀವನದ ಬಗ್ಗೆ, ಸಮಗ್ರ ಆರೋಗ್ಯದ ಬಗ್ಗೆ ಅದು ತುಂಬಾ ವಿಷಯ ಇದೆ. ಆದ್ರೆ ಸಂಕ್ಷಿಪ್ತವಾಗಿ ಈ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಮತ್ತೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬ್ರಹ್ಮರ್ಷಿ ಪತ್ರಿಜಿಯವರು 2 ಮಾತು ಯಾವಾಗ್ಲೂ ಹೇಳ್ತಾ ಇದ್ರು. ಸ್ಪಿರಿಚುವಲ್ ಟೆಂಪರ್ಮೆಂಟ್ ಅಂಡ್ ದಿ ಸೈಂಟಿಫಿಕ್ ಟೆಂಪರ್ಮೆಂಟ್ 2 ಇರಬೇಕು. ಅಂದ್ರೆ ವೈಜ್ಞಾನಿಕ ಮನಸ್ಥಿತಿ, ಆಧ್ಯಾತ್ಮಿಕ ಮನಸ್ಥಿತಿ, ಆ ಸ್ಥಿತಿಗಳಲ್ಲಿ ನಾವು ನಮ್ಮ ಜೀವನವನ್ನ ತೊಡಸ್ಕೊಳ್ಬೇಕು. ಪ್ರತಿಯೊಂದನ್ನು ಅದನ್ನ ಕೂಲಂಕಷವಾಗಿ ನಮಗೆ ನಾವೇ ಅನುಭವ ಪಡ್ಕೊಳ್ಳೋವರೆಗೂ ಅದನ್ನ ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನೀವೆಲ್ಲರೂ ಆಧ್ಯಾತ್ಮಿಕ ಜೀವನದಲ್ಲಿ ಈ ಧ್ಯಾನ ಸಾಧನೆಯಲ್ಲಿ ಇದ್ದೀರಾ. ಆಧ್ಯಾತ್ಮಿಕ ವಿದ್ಯೆ ಮತ್ತೆ ಧ್ಯಾನ ವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ತತ್ವಗಳು ಒಂದು 5-6 ಲಾಸ್ ಇದೆ. ಆ ತತ್ವಗಳನ್ನು ಹಿಡ್ಕೊಂಡು ಆಧ್ಯಾತ್ಮಿಕ ಸಾಧನೆಗೆ ಬಂದಿದ್ರ. ಇಲ್ಲಿ 100 ಜನ ಇದ್ದಾರೆ. ಸೊ 100 ಜನ ಒಬ್ಬೊಬ್ರು ಒಂದೊಂದು ಕಾರಣಕ್ಕೂ ಬಂದಿರ್ತಾರೆ. ಅವ್ರಿಗೆ ಆದಂತ ಒಂದು ಕಾರಣ ಇಟ್ಕೊಂಡು, ಅದನ್ನ ಸಮಸ್ಯೆ ಇಟ್ಕೊಂಡು ಯಾವುದೋ ಒಂದು ಬಗೆಹರಿಸ್ಲಿಕ್ಕೆ ಒಂದು ಮೇಲ್ನೋಟಕ್ಕೆ ಒಂದು ಕಾರಣ, ಆದ್ರೆ ಆಳದಲ್ಲಿ ಇನ್ನೊಂದು ಕಾರಣ ಇರುತ್ತೆ. ದಟ್ ಈಸ್ ಮೆಟಾಫಿಸಿಕಲ್ ಕಾಸ್. ಒಂದು ಆಧ್ಯಾತ್ಮಿಕ ರೀಸನ್ ಅಂಡ್ ದಿ ಫಿಸಿಕಲ್ ರೀಸನ್ಸ್. ಉದಾಹರಣೆಗೆ ಒಂದು ಯಾರಿಗೋ ಒಬ್ರಿಗೆ ಒಂದು BP ಬಂದಿದೆ ಅಂದ್ರೆ ಅದಕ್ಕೆ ಒಂದು ಮೇಲ್ನೋಟಕ್ಕೆ ಒಂದು ಕಾರಣ ಇರುತ್ತೆ. ಏನು? ಒಂದು ಸ್ಟ್ರೆಸ್ ಇದೆ ಅಥವಾ ಅಂತ ಅದು ಏನೋ ಒಂದು ಕಾರಣ ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಆಳವಾಗಿ ನೋಡಿದ್ರೆ ಆ ಆತ್ಮ ಸಂತೋಷವಾಗಿರಲ್ಲ, ಮನಸ್ಸು ಶಾಂತಿ ಇರಲ್ಲ. ಇದು ಸಿಂಪಲ್ ಉದಾಹರಣೆ. ಸೊ ಹಾಗಾಗಿ ಈ ವೈಜ್ಞಾನಿಕ ಯುಗದಲ್ಲಿ ನಾನು ಇವತ್ತು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ, ವೈಜ್ಞಾನಿಕ ದೃಷ್ಟಿಕೋನದಿಂದ ನಾನು 2 ಮಾತನ್ನ ಸ್ವಲ್ಪ ನಿಮಗೆ ಸ್ವಲ್ಪ ಬ್ರೀಫ್ ಆಗಿ ಅರ್ಥ ಆಗುವಂಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು WHO ಇದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿದೆ. ಅದ್ರ ಪ್ರಕಾರ ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಜನರಲ್ ಆಗಿ ಪ್ಲಸ್ ರೋಗ ಇಲ್ಲದೆ ಇರ್ತಕ್ಕಂಥದ್ದು. ಒಂದು ಮೇಲ್ನೋಟಕ್ಕೆ ನಮಗೆ ಕಾಣೋದು ಇವರಿಗೆ ಆರಾಮಾಗಿದ್ದಾರಪ್ಪ, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಅದೊಂದೇ ಅಲ್ಲ ಆರೋಗ್ಯ ಅಂತ. ಸಂಪೂರ್ಣ ಆರೋಗ್ಯ WHO ಏನ್ ಹೇಳುತ್ತೆ? ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಒಂದು ಡೆಫಿನೇಷನ್ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಸ್ಪಿರಿಚುವಲ್ ಹೆಲ್ತ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಸೇರಿಸಿ ಅದನ್ನ ಹೋಲಿಸ್ಟಿಕ್ ಹೆಲ್ತ್ ಅಂತ ಒಂದು ಡೆಫಿನೇಷನ್ ಅನ್ನು ಮಾಡಿ. ಅಂದ್ರೆ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅಲಾಂಗ್ ವಿತ್ ಎ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಒಂದು ಸಣ್ಣ ಪುಟ್ಟ ಕಾಯಿಲೆಗಳು, ಒಂದು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬಂದರೂ ಸಹ ಇವೆಲ್ಲ 5 ಅಂಶಗಳು ಅಂದ್ರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಆತ್ಮ ಸಂತುಷ್ಟವಾಗಿರ್ತಕ್ಕಂಥದ್ದು, ಆತ್ಮ ತಾನು ಏನು, ತನ್ನ ಉದ್ದೇಶ ಏನು, ಆತ್ಮಾನುಭವ ಪಡ್ಕೊಳ್ತಕ್ಕಂಥದ್ದು, ಅದು ಈ ದೇಹದಲ್ಲಿ ವಿರಾಜಮಾನವಾಗಿ ಆನಂದವಾಗಿ ಇರ್ತಕ್ಕಂಥ ಒಂದು ಸ್ಥಿತಿ. ಇನ್ನು ಉಳಿದಿದ್ದ 4 ಭೌತಿಕವಾಗಿ ನಮ್ಮ ಶರೀರದಲ್ಲಿ ಆರೋಗ್ಯ ಇರೋದು, ಕಂಫರ್ಟ್ ಇರ್ತಕ್ಕಂಥದ್ದು. ಮನಸ್ಸು ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. 3ನೇದು ನಮ್ಮ ಬುದ್ಧಿ ಸುಸ್ಥಿತಿಯಲ್ಲಿ ಇರ್ಬೇಕು. ದೇಹ ಅಂದ್ರೆ ದೇಹದಲ್ಲಿ ಯಾವುದೇ ನ್ಯೂನತೆಗಳು ಇರಬಾರ್ದು, ದಟ್ ಈಸ್ ದೇಹ ಆರೋಗ್ಯ. ಮನಸ್ಸು ಅಂದ್ರೆ
ಮನಸ್ಸು ಸಂತುಷ್ಟವಾಗಿರ್ಬೇಕು. ಮನಸ್ಸಿನಲ್ಲಿ ಯಾವಾಗ್ಲೂ ಶಾಂತಿ ಇರಬೇಕು, ಸಮತೋಲನ ಇರಬೇಕು. ಅಲ್ಲಿ ಯಾವುದು ಬೇಸರ, ಕೊರಗು, ದುಃಖ, ದುಮ್ಮಾನ, ನೋವು, ವೇದನೆ, ಅರಾಜಕತೆ, ಅವ್ಯವಸ್ಥೆ ಇರಬಾರ್ದು. ದಟ್ ಈಸ್ ಮಾನಸಿಕ ಆರೋಗ್ಯ. ಅಂದ್ರೆ ಉದಾಹರಣೆಗೆ ನಾವು ಒಂದು ಎಮೋಷನಲಿ ಯಾವುದೋ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗ್ಬಿಟ್ಟು ವೇದಿಕೆಯಲ್ಲಿ ನೋಡಿರ್ಬೋದು ನೀವು, ಮೀಡಿಯಾದಲ್ಲಿ ಕೂಗಾಡ್ತಿರ್ತಾರೆ, ಚೀರಾಡ್ತಿರ್ತಾರೆ. ಆ ಭಾವನೆಗಳನ್ನ ಕಂಟ್ರೋಲ್ ಮಾಡಕ್ ಆಗದೆ ಇರ್ತಕ್ಕಂಥದ್ದು ಎಮೋಷನಲ್ ಕಂಟ್ರೋಲ್, ಎಮೋಷನಲ್ ಹೆಲ್ತ್. ಆ ಸಮತೋಲನ ಇಲ್ಲದೆ ಇದ್ರೆ ಅದು ಮಾನಸಿಕ ಆರೋಗ್ಯ ಇಲ್ಲ ಅಂತಕ್ಕಂಥದ್ದು, ಅಲ್ಲಿ ಕೊರತೆ ಇರುತ್ತೆ. ಇನ್ನು ಬೌದ್ಧಿಕ ಆರೋಗ್ಯ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನ ಸರಳವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಶಕ್ತಿ. ಈಗ ಒಂದು ಆಧ್ಯಾತ್ಮಿಕ ವಿಚಾರ, ಆತ್ಮದ ಬಗ್ಗೆ, ಮನಸ್ಸಿನ ಬಗ್ಗೆ ಅಥವಾ ದೇಹದ ಬಗ್ಗೆ ಯಾರೋ ಒಬ್ರು ಹೇಳಿದ್ರು ಅದು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೌದ್ಧಿಕ ಆರೋಗ್ಯ ಕೊರತೆ ಇದೆ ಅಂತ. ಇನ್ನು ಆತ್ಮದ ಆರೋಗ್ಯ ಅಂದ್ರೆ ಆತ್ಮ ಆರೋಗ್ಯ ಸಂತುಷ್ಟವಾಗಿ ಇರ್ತಕ್ಕಂಥದ್ದು. ಆತ್ಮ ಅಂದ್ರೆ ಫಂಡಮೆಂಟಲ್ ಆತ್ಮದ ಗುಣಗಳು ಯಾವುದು ಅಂದ್ರೆ ಪೀಸ್ಫುಲ್ನೆಸ್, ಪವರ್ಫುಲ್ನೆಸ್, ಪ್ಯೂರಿಟಿ, ನಾಲೆಜ್ ಅಂಡ್ ವಿಸ್ಡಮ್. ಅಂದ್ರೆ ಅಲ್ಲಿ ಆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮದ ಗುಣಗಳು ವಿರಾಜಮಾನವಾಗಿರ್ತದೆ, ಆತ್ಮಸ್ಥಿತಿಯಲ್ಲಿ ಇರ್ತಾನೆ. ಅವರಿಗೆ ಯಾವಾಗಲೂ ಶಾಂತಿ ಇರುತ್ತೆ, ಅವರು ಶಕ್ತಿಯುತವಾಗಿರ್ತಾರೆ. ನಾಲೆಜು, ಜ್ಞಾನ, ಬುದ್ಧಿ, ವಿವೇಕ, ವಿನಯ ಅಲ್ಲಿ ಸಂತುಷ್ಟವಾಗಿ ಅವರಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಅದು ಆತ್ಮದ ಆರೋಗ್ಯ. ಮತ್ತು ತಾವು ಯಾರು, ಆತ್ಮ ಎಲ್ಲಿಂದ ಬಂದಿದೆ, ಎಲ್ಲಿಂದ ಬಂದಿದೆ, ತನ್ನ ಉದ್ದೇಶ ಏನು, ಆತ್ಮದ ಉದ್ದೇಶ ಏನು, ಈ ಜನ್ಮದ ಉದ್ದೇಶ ಏನು, ಈ ಹುಟ್ಟಿನ ಉದ್ದೇಶ ಏನು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗಿದೆ. ದಟ್ ಈಸ್ ಆತ್ಮಿಕ. ಮತ್ತೆ ಆತ್ಮ ಒಂದು ಈ ಶರೀರದಲ್ಲಿ ಬಂದಾಗಿನಿಂದ ತನ್ನನ್ನು ತಾನು ಕಂಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ವಿಶ್ಲೇಷಣೆ, ಸಂಶೋಧನೆ ಮಾಡಿಕೊಂಡು ತಾನು ತಿಳ್ಕೊಳ್ಳಕ್ಕೆ ಒಂದು ಸಾಧನೆ ಮಾರ್ಗದಲ್ಲಿ ಇರ್ತಕ್ಕಂಥದ್ದು ಅದು ಆತ್ಮದ ಆರೋಗ್ಯ. ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸಸ್ ಇರಲ್ಲ, ದುಃಖ ಇರಲ್ಲ. ಆತ್ಮದ ಸಂಪೂರ್ಣ ಆತ್ಮ ಆರೋಗ್ಯ ಅಂತಂದ್ರೆ ಅಲ್ಲಿ ದುಃಖ ರಾಹಿತ್ಯ, ಭಯ ರಾಹಿತ್ಯ, ಬಂಧನ ರಾಹಿತ್ಯ, ರೋಗ ರಾಹಿತ್ಯ, ಜನ್ಮ ರಾಹಿತ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಆತ್ಮದ ಸಂಪೂರ್ಣ ಆರೋಗ್ಯ. ಇದು ಸಂಪೂರ್ಣ ಆರೋಗ್ಯದ ವಿಶ್ಲೇಷಣೆ. ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಆರೋಗ್ಯ ಯಾವಾಗಿರುತ್ತೋ ನಾವು ಸಮಗ್ರ ಜೀವನವನ್ನ ಮಾಡ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀವಿ. ಅದು ಒಂದು ಅರ್ಥ ಆಗುತ್ತೆ. ಸಮಗ್ರ ಜೀವನ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಹೋಲಿಸ್ಟಿಕ್ ಲೈಫ್, ಸಮಗ್ರವಾದ ಜೀವನ. ಒಂದು ಉದಾಹರಣೆಗೆ ಈ ಹಿಂದಿನ ಪ್ರಾಚೀನ ಕಾಲದಲ್ಲಿ ಒಂದು ಜ್ಞಾನೋದಯ ಪಡೆದಿರ್ತಕ್ಕಂಥ ವ್ಯಕ್ತಿ, ಅವರು ಎಲ್ಲೋ ಹಿಮಾಲಯದಲ್ಲೋ ಅಥವಾ ಕಾಡಿನಲ್ಲೋ ಆಶ್ರಮದಲ್ಲೋ ತಂಪಾಡಿ ತಾವು ಇರ್ತಕ್ಕಂಥದ್ದು, ಅದು ಒಂದು ಆತ್ಮಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದು. ಇಲ್ಲಿ ಇವತ್ತಿನ ಕಾಲದಲ್ಲಿ ಬ್ರಹ್ಮಶ್ರೀ ಪತ್ರಿಜಿಯವರು ಸಮಗ್ರ ಜೀವನ ಮಾಡಬೇಕು ಅಂದ್ರೆ ನಾವು ಈ ಆತ್ಮ ಸಾಧನೆಯಲ್ಲಿ, ಧ್ಯಾನ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಜೀವನದ ಹಾದಿಯಲ್ಲಿ ಹೋದ್ರೆ ಅಷ್ಟೇ ಸಾಲದು. ಅದ್ರ ಜೊತೆಗೆ ಈ ಪ್ರಾಪಂಚಿಕವಾದಂತಹ ಭೌತಿಕ ಜೀವನವನ್ನ, ಒಂದು ಪ್ರಾಪಂಚಿಕ ಜೀವನ, ಒಂದು ಆತ್ಮಜ್ಞಾನ ಇರ್ತಕ್ಕಂಥ ಒಂದು ಆತ್ಮಿಕ್ ಜೀವನ, ಆಧ್ಯಾತ್ಮಿಕ ಜೀವನ, ಎರಡನ್ನೂ ಸೇರ್ಸ್ಕೊಂಡು ಈ ಭೌತಿಕ ಜೀವನದ ಮಾಧುರ್ಯವನ್ನ ಅನುಭವಿಸಿ ಅಲ್ಲಿ ನಾವು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆನಂದ 5 ಅಂಶಗಳನ್ನು ಕಂಪ್ಲೀಟ್ ಆಗಿ ಅಳವಡಿಸಿಕೊಂಡು ಈ ಜೀವನವನ್ನ ಆನಂದವಾಗಿ ಸಾಗಿಸ್ತಕ್ಕಂಥ ಅದು ಸಮಗ್ರ ಜೀವನ. ಅಲ್ಲಿ ಫಿಸಿಕಲ್ ಲೈಫು, ಮೆಟೀರಿಯಲ್ ಲೈಫು, ಭೌತಿಕ ಜೀವನ ಇರ್ತಕ್ಕಂಥದ್ದು, ಆಧ್ಯಾತ್ಮಿಕ ಜೀವನ ಇರ್ತಕ್ಕಂಥದ್ದು. ನಮ್ಮ ಆತ್ಮದ ಉದ್ದೇಶದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ನಮ್ಮ ಜ್ಞಾನಾರ್ಜನೆಯನ್ನ, ಅಂದ್ರೆ ನಮಗೆ ಇರ್ತಕ್ಕಂಥ ವಿಷಯ, ಜ್ಞಾನ, ಬುದ್ಧಿ, ವಿನಯ, ವಿವೇಕಗಳನ್ನ ವಿಕಾಸ ಮಾಡ್ತಾ ಹೋಗ್ತಕ್ಕಂಥದ್ದು. ಅಂದ್ರೆ ದೇಹ ವಿಕಾಸ, ಮನೋವಿಕಾಸ, ಬುದ್ಧಿ ಆತ್ಮ ವಿಕಾಸದ ಹಾದಿಯಲ್ಲಿ ನಾವು ಆನಂದವಾಗಿರ್ತಕ್ಕಂಥ, ಅಲ್ಲಿ ದುಃಖ ಇಲ್ಲ. ಆ ಸ್ಥಿತಿಯೇ ಸಂಪೂರ್ಣ ಆರೋಗ್ಯ, ಆ ಸ್ಥಿತಿಯೇ ಸಮಗ್ರ ಜೀವನ. ಅದನ್ನೇ ಬ್ರಹ್ಮಶ್ರೀ ಪತ್ರಿಯು ಮಧ್ಯಮ ಮಾರ್ಗ. ನಾವು ಅಂದ್ರೆ ಸಂಸಾರವನ್ನು ಬಿಟ್ಟು ಎಲ್ಲಿಯೂ ಹೋಗ್ಲಿಲ್ಲ. ತಾವು ಕೂಡ ಜ್ಞಾನೋದಯವನ್ನು ಪಡೆದ ತಕ್ಷಣ 40 ವರ್ಷದಿಂದ 1979, ಅದಕ್ಕೆ ಮುಂಚೆ ನಾನು ಬ್ರಹ್ಮಶ್ರೀ ಪತ್ರಿಜಿಯವ್ರ ಜೊತೆ ಕಳೆದ 25 ವರ್ಷದಿಂದ ಒಡನಾಟ ಇದ್ದವನ್ನ. ಮನೆಗೆ ನಮ್ಮ ಶಿವಮೊಗ್ಗಕ್ಕೆ ಆಗಾಗ ಬರ್ತಾ ಇದ್ರು ಅವರು.
ಪ್ರವಚನ ಮಾಡ್ತಾ ಇದ್ರು, ಧ್ಯಾನ ಹೇಳ್ಕೊಡ್ತಿದ್ರು, ಸತ್ಸಂಗವನ್ನು ಮಾಡ್ತಾ ಇದ್ರು. ನಮ್ಗೆ ಏನು ಹೇಳ್ಬೇಕು ಅದನ್ನ ಬೋಧನೆಯನ್ನು ಮಾಡ್ತಾ ಇದ್ರು, ತಿಳುವಳಿಕೆ ಕೊಡ್ತಾ ಇದ್ರು. ಅವರು ಜ್ಞಾನೋದಯ ಪಡೆದು ಹಿಮಾಲಯಕ್ಕೆ ಹೋದಾಗ ಅವರಿಗೊಂದು ಮೆಸೇಜ್ ಬಂತು, ಸುಭಾಷ್, ದಿಸ್ ಇಸ್ ನಾಟ್ ಯುವರ್ ವರ್ಕ್, ಯು ಗೋ ಬ್ಯಾಕ್ ಟು ಯುವರ್ ಪ್ಲೇಸ್, ಗಿವ್ ಯುವರ್ ನಾಲೆಜ್ ಅಂಡ್ ವಿಸ್ಡಮ್ ಟು ದಿ ಎವ್ರಿಬಡಿ. ನೀನೊಬ್ನೇ ಆನಂದವಾಗಿದ್ರೆ ಸಾಲದು, ಈ ಜಗತ್ತೆಲ್ಲ ಆನಂದಮಯ ಮಾಡುವಂತ ಜ್ಞಾನ ನಿನ್ನಲ್ಲಿದೆ, ಅದನ್ನ ಮಾಡು ಅಂತ ಹೇಳಿ ಅವರಿಗೆ ಒಂದು ಸಂದೇಶ ಬ್ರಹ್ಮಾಂಡದಿಂದ ಬಂತು. ವಾಪಸ್ ಬಂದು ಒನ್ ಮ್ಯಾನ್ ಆರ್ಮಿ ಆಗಿ ಒಬ್ಬರೇ ವ್ಯಕ್ತಿಯಿಂದ ಶುರು ಮಾಡಿದ್ರು ಅವರು ಧ್ಯಾನ ಸಾಧನೆಯನ್ನ, ಧ್ಯಾನ ಬೋಧನೆಯನ್ನ, ಆ ಜ್ಞಾನಾರ್ಜನೆಯನ್ನ ಕೊಡ್ತಾ ಹೋದ್ರು. ಇವತ್ತು ಜಗತ್ತಿನಲ್ಲಿ ಒಂದು ಮಾಸ್ಟರ್ಸ್ ಅನ್ನ, ಆವತ್ತಿನ ಕಾಲದಲ್ಲಿ ಬುದ್ಧನ ಜೊತೆಗೆ ಇದ್ದಂತವ್ರು ಅವ್ರು ಮತ್ತೆ ವಾಕಿನ್ ಆಗಿ ಬಂದ್ಬಿಟ್ಟು ಇವತ್ತು, ಆವತ್ತಿನ ಕಾಲದಲ್ಲಿ ಬುದ್ಧ ಒಂದು 5 ಜನ ಮಾಸ್ಟರ್ಸ್ ಅನ್ನು ತಯಾರು ಮಾಡಿದ್ರು. ಇವತ್ತು ಬ್ರಹ್ಮಶ್ರೀ ಪತ್ರಿಜು 1,44,000 ಮಾಸ್ಟರ್ಗಳನ್ನ ತಯಾರು ಮಾಡಿ ಮುಂದಿನ ಲೋಕಕ್ಕೆ ಉನ್ನತ ಕಾರ್ಯಕ್ಕಾಗಿ ನಮ್ಮನ್ನ ಈ ಜಗತ್ತಿನಿಂದ ಉನ್ನತ ಜಗತ್ತಿಗೆ ಹೋಗಿದ್ದಾರೆ. ಅವರಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೀನಿ. ಸೊ ನಮ್ಮಲ್ಲಿ ಬರ್ತಾ ಇದ್ದಾಗ ನಾನು ವೈದ್ಯರು, ಮಾಮೂಲಿ ವೈದ್ಯರು, ಒಂದು MBBS MS ಐ ಸರ್ಜನ್ ಆಗಿ ಕಳೆದ 30 ವರ್ಷದಿಂದ ಶಿವಮೊಗ್ಗದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಸಂದೇಶ ಕೊಟ್ಟು, ನೀನು ಐ ಡಾಕ್ಟ್ರು ಅಂದ್ರೆ ನಾವು ಚರ್ಮಚಕ್ಷು, ಮನೋಚಕ್ಷು, ಜ್ಞಾನಚಕ್ಷು, ದಿವ್ಯಚಕ್ಷು ಇಂತ 4 ತರ ಕಣ್ಣುಗಳಿದೆ. ಈ ಮನೋಚಕ್ಷುವಿಗೆ, ದಿವ್ಯಚಕ್ಷುವಿಗೆ, ಜ್ಞಾನಚಕ್ಷುವಿಗೆ ನೀವು ಅದನ್ನ ಜ್ಞಾನವನ್ನು ಪಡಿಬೇಕು, ಬರೀ ಚರ್ಮಚಕ್ಷುವನ್ನ ಮ್ಯಾನೇಜ್ ಮಾಡಿದ್ರೆ ಸಾಲದು ಅಂತ ನನಗೆ ಸಂದೇಶವನ್ನು ಕೊಟ್ಟರು. ಸೊ ಅವಾಗ ನನಗೆ ಅರಿವಾಯ್ತು ನನ್ನ ಜೀವನದ ಉದ್ದೇಶ, ಈ ಜನ್ಮದ ಉದ್ದೇಶ, ನನ್ನ ಆತ್ಮದ ಉದ್ದೇಶ. ನಾನು ಮನೋಚಕ್ಷುವಿನ ಬಗ್ಗೆ ತಿಳ್ಕೋಬೇಕು, ದಿವ್ಯಚಕ್ಷು ಬಗ್ಗೆ ತಿಳ್ಕೋಬೇಕು, ಜ್ಞಾನಚಕ್ಷು ಬಗ್ಗೆ ತಿಳ್ಕೋಬೇಕು. ಈ ನಾನು ಮಾಡ್ತಕ್ಕಂಥ ಉದ್ಯೋಗ ಚರ್ಮಚಕ್ಷುವಿಗೆ ಚಿಕಿತ್ಸೆ ಸರಿ ಅದನ್ನೊಂದು ಮಾಡಿದ್ರೆ ಸಾಲದು. ಆದ್ರೆ ನಾವು ಬೇರೆಯವರಿಗೆ ಅದನ್ನ ತಿಳಿಸ್ಬೇಕು ಅಂದ್ರೆ ನಾನು ತಿಳ್ಕೋಬೇಕಲ್ಲ. ಹಾಗಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ನನ್ನ ಪ್ರಾಪಂಚಿಕ ಮತ್ತು ಈ ಪ್ರೊಫೆಷನಲ್ ಲೈಫ್ ಜೊತೆಗೆ ಪರ್ಸನಲ್ ಲೈಫು, ಫ್ಯಾಮಿಲಿ ಲೈಫು, ಸೋಷಿಯಲ್ ಲೈಫು ಮತ್ತೆ ಸ್ಪಿರಿಚುವಲ್ ಲೈಫ್, ಈ 5 ಅಂದ್ರೆ ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ ಮತ್ತು ಔದ್ಯೋಗಿಕ ಜೀವನ ಹಾಗೂ ಆಧ್ಯಾತ್ಮಿಕ ಎಲ್ಲವನ್ನೂ ಸಮತೋಲನದಲ್ಲಿ ತಗೊಂಡು ಹೋಗುವಂತ ನನಗೆ ಅಂತ ಒಂದು ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆನಂದವಾಗಿ ಇದ್ದೀನಿ. ಸೊ ಇದನ್ನ ಎಲ್ಲರಿಗೂ ಕೊಡ್ಬೇಕು. ಅಂದ್ರೆ ಎಲ್ಲರಿಗೂ ಏನು ಕೊಡ್ಬೇಕು ಜೀವನದಲ್ಲಿ, ಈ ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆತ್ಮ ಈ ಶರೀರದಲ್ಲಿ ಜನ್ಮ ತಗೊಂಡ್ಮೇಲೆ ಇಡೀ ಜೀವನದಲ್ಲಿ ಸುಖ ಇರಬೇಕು, ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು, ಆನಂದದಿಂದ ಜೀವಿಸ್ಬೇಕು ಅಂತ ಒಂದು ಮಹಾ ಸಂಕಲ್ಪವನ್ನ ಹೊತ್ಕೊಂಡು ಅವರು ಜ್ಞಾನ ಬೋಧನೆ, ಧ್ಯಾನ ಬೋಧನೆಯನ್ನು ಮಾಡ್ತಾ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಹಾಗೂ ಮತ್ತು ಈ ಪಿರಮಿಡ್ ಜಗತ್, ಸಸ್ಯಾಹಾರಿ ಜಗತ್, ಆನಂದ ಜಗತ್, ಇವುಗಳನ್ನ ಈ ಭೂಮಂಡಲದ ಮೇಲೆ ಮರುಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥ ಮಹಾಸಂಕಲ್ಪದಿಂದ ಅವರು ಇದನ್ನೆಲ್ಲನೂ ಮಾಡಿದ್ರು. ಸೊ ಇಲ್ಲಿ ಇವತ್ತಿನ ಶೀರ್ಷಿಕೆ ಸ್ವಾಸ್ಥ್ಯ ಮತ್ತು ಸಮಗ್ರ ಜೀವನ. ಸ್ವಾಸ್ಥ್ಯ ಅಂದ್ರೆ ಸಂಸ್ಕೃತದಲ್ಲಿ ನಾನು ಆಗ್ಲೇ ಹೇಳ್ದೆ, ಸಂಪೂರ್ಣ ಆರೋಗ್ಯ ಮತ್ತೆ ಸ್ವಾಸ್ಥ್ಯ 2 ಒಂದೇ. ಸ್ವಾಸ್ಥ್ಯ ಅಂದ್ರೆ ಸ್ವ ಮೀನ್ಸ್ ಆತ್ಮ, ಸ್ಥ್ಯ ಮೀನ್ಸ್ ಸ್ಥಿತಿ. ಆತ್ಮದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದೇ ಸ್ವಾಸ್ಥ್ಯ. ಅಂದ್ರೆ ನಮಗೆ ಕಂಪ್ಲೀಟ್ ಆಗಿ ಭೌತಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಆರೋಗ್ಯ ಕಂಪ್ಲೀಟ್ ಆಗಿ ಇರ್ಬೇಕು ಅಂದ್ರೆ ನಾವು ಆತ್ಮಾನುಭವವನ್ನು ಪಡ್ಕೋಬೇಕು, ಆತ್ಮಸ್ಥಿತಿಯಲ್ಲಿ ಜೀವಿಸ್ಬೇಕು. ಆತ್ಮಸ್ಥಿತಿ ಮತ್ತೆ ಮನಸ್ಥಿತಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಅಡಿಯಾಳಾಗಿ ಜೀವಿಸ್ತಕ್ಕಂಥ, ಅಂದ್ರೆ ಅಲ್ಲಿ ಗೊಂದಲ ಇರುತ್ತೆ, ದ್ವಂದ್ವ ಇರುತ್ತೆ, ಸಂಘರ್ಷ ಇರುತ್ತೆ, ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ನೋವು ಇರುತ್ತೆ, ಬೇಸರ ಇರುತ್ತೆ, ಕೊರಗಿರುತ್ತೆ, ದುಃಖ ಇರುತ್ತೆ. ಅದರಿಂದ ಹೊರಗೆ ಬರಬೇಕಾದ್ರೆ ನಾವು ಧ್ಯಾನ ಸಾಧನೆ, ಆಧ್ಯಾತ್ಮಿಕ ಜೀವನ ಮಾಡ್ಬೇಕು ಅಂತ ಒಂದು ಸಂದೇಶವನ್ನು ಕೊಟ್ರು. ಸೊ ವೈಜ್ಞಾನಿಕವಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು,
ಅಲ್ಲಿ ಇಂಪಾರ್ಟೆಂಟು ನಮಗಿರ್ತಕ್ಕಂಥದ್ದು ದೇಹ, ಮನಸ್ಸು, ಬುದ್ಧಿ ಮತ್ತೆ ಆತ್ಮ. ಅಲ್ಲಿ ಮನಸ್ಸು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾವಾಗ ಮನಸ್ಸಿನ ಆರೋಗ್ಯ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿ ಇರುತ್ತೋ ನಮಗೆ ಸಂಪೂರ್ಣ ಆರೋಗ್ಯ ಸಿಗುತ್ತೆ, ಸಂಪೂರ್ಣ ಸಮಗ್ರವಾದಂತ ಜೀವನ ನಡೆಸಲಿಕ್ಕೆ ಸಾಧ್ಯ. ಅದನ್ನ ಇವತ್ತು ಮಹಾವತಾರ ಫೌಂಡೇಶನ್ 365 ದಿನ ಸಾಕಾಗದೇ ಇದ್ರು ಆ 365 ದಿನದಲ್ಲಿ ತಮ್ಮ ಜ್ಞಾನಾರ್ಜನೆಯನ್ನು ಅಥವಾ ಮಾಸ್ಟರ್ಸ್ ಗಳಿಂದ, ರಿಸೋರ್ಸ್ ಪರ್ಸನ್ ಇಂದ ಎಲ್ರಿಗೂ ಸಿಗ್ಲಿ ಅಂತಕ್ಕಂಥ ಒಂದು ಮಹಾ ಉದ್ದೇಶದಿಂದ, ಆಮೇಲೆ ಅದ್ರ ಜೊತೆಗೆ ಎಲ್ಲರೂ ಧ್ಯಾನ ಜೀವನ, ಆಧ್ಯಾತ್ಮಿಕ ಜೀವನ ಮಾಡ್ಲಿ ಅಂತ ಉದ್ದೇಶದಿಂದ ಮಾಡಕೊಟ್ಟಿದ್ದಾರೆ. ಅವರಿಗೆ ನಾನು ಅಗೈನ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇನ್ನೊಂದು 2-3 ನಿಮಿಷದಲ್ಲಿ ಇದನ್ನ ಸಂಕ್ಷಿಪ್ತ ಕಂಕ್ಲೂಡ್ ಮಾಡ್ತೀನಿ. ಸೊ ಇಲ್ಲಿ ವೈಜ್ಞಾನಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ, ಈಗ ಆಧ್ಯಾತ್ಮಿಕವಾಗಿ ಎಲ್ಲರೂ ಇಲ್ಲಿವರೆಗೂ ಸೀನಿಯರ್ ಮಾಸ್ಟರ್ಸ್ ಎಲ್ಲರೂ ಈಗ ನಮಗೆ ಧ್ಯಾನ ಬೇಕು, ಆಧ್ಯಾತ್ಮಿಕ ಜೀವನ ಎಲ್ಲರೂ ಹೇಳಿದ್ರು. ಆದ್ರೆ ವೈಜ್ಞಾನಿಕವಾಗಿ ಇದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ರಿಸರ್ಚ್ ಏನ್ ಹೇಳುತ್ತೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ನಮ್ಗಿರ್ತಕ್ಕಂಥ ಮನಸ್ಸು ಅಂದ್ರೆ ಏನು, ಬಂಡಲ್ ಆಫ್ ಥಾಟ್ಸ್. ಅದು ಒಂದು ಆಲೋಚನೆ, ವಿಚಾರಗಳ ಸಮೂಹ ಅಷ್ಟೇ. ಅದು ಒಂದು ಎನರ್ಜಿ. ಅಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಏನು ಅಂತ ಹೇಳಿದ್ರೆ, ಸಂಕ್ಷಿಪ್ತವಾಗಿ 5 ನ್ಯೂನತೆಗಳು, 5 ಪಾಯಿಂಟ್ಸ್. ಅದರಲ್ಲಿ ಒಂದು ಚಂಚಲ ಚಿತ್ತ, 2ನೇದು ಮೂಢ ಚಿತ್ತ, 3ನೇದು ಶಾಂತ ಚಿತ್ತ, ಏಕಾಗ್ರ ಚಿತ್ತ, ಆನಂದ ಚಿತ್ತ. Request, ನಮಗೆ small request, sir. There is some, sir. So can you summarize, because other masters also waiting. ಎಸ್ ಸರ್. Sorry. ಸೊ ಈ ಚಿತ್ತಗಳನ್ನ ಅಂದ್ರೆ ನಮಗೆ ದಿನನಿತ್ಯ ನಮಗೆ ಬರ್ತಕ್ಕಂತ ಆಲೋಚನೆಗಳು 50-60 ಸಾವಿರ ಆಲೋಚನೆಗಳು. ಅದರಲ್ಲಿ ಎಲ್ಲ ಜಂಕ್ ಆಲೋಚನೆಗಳು 70% ಇರುತ್ತೆ. ಜೈಸಾ ಮನ್ ವೈಸಾ ತನ್, ಜೈಸಾ ವಿಚಾರ್ ವೈಸಾ ವ್ಯವಹಾರ, ಜೈಸಾ ವಿಚಾರ್ ವೈಸಾ ಆಚಾರ. ಅಂದ್ರೆ ನಮ್ಮ ಮನಸ್ಸು ದಿನನಿತ್ಯದ ಕೆಲಸಗಳನ್ನ ನಾವು ಹೇಗ್ ಮಾಡ್ತೀವಿ ಅಂದ್ರೆ, ನಮ್ಮ ವಿಚಾರಗಳ ಸಂಬಂಧಪಟ್ಟದ್ದೇ ಕೆಲಸ ಮಾಡ್ತೀವಿ. ಆ 70% ಜಂಕ್ ಆಲೋಚನೆಗಳು ನಾವು ತಡಿದೇ ಇದ್ರೆ, ಡಿಲೀಟ್ ಮಾಡದೇ ಇದ್ರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗುತ್ತೆ, ಅನಾರೋಗ್ಯ ಬರುತ್ತೆ. ಅದು ಒಂದು ಪಾಯಿಂಟ್. ಹಾಗಾಗಿ ಅದಕ್ಕೆ ಒಂದೇ ಒಂದು ಮಾರ್ಗ ಧ್ಯಾನದಿಂದ ಈ ಜಂಕ್ ಆಲೋಚನೆಗಳನ್ನ ನಾವು ಎವ್ರಿ ಡೇ ಡಿಲೀಟ್ ಮಾಡ್ತಕ್ಕಂಥದ್ದು ಒಂದು. ಸೊ 2ನೇ ವಿಚಾರ, ಇವತ್ತಿನ ಒಂದು ವೈಜ್ಞಾನಿಕ ಸತ್ಯ ಏನಂದ್ರೆ, ಆಲ್ ಡಿಸೀಸಸ್, ಎಲ್ಲ ರೋಗಗಳು ಸೈಕೋಸೊಮ್ಯಾಟಿಕ್. ಮನಸ್ಸಿನಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. 2ನೇ ಪಾಯಿಂಟ್. 3ನೇದು, ಇವತ್ತು ಎಲ್ಲ ವೈಬ್ರೇಷನ್ ಥಿಯರಿ ಪ್ರಕಾರ, ಒಂದು ಕ್ವಾಂಟಮ್ ಮೆಡಿಸಿನ್, ಕ್ವಾಂಟಮ್ ಫೀಲ್ಡ್, ಕ್ವಾಂಟಮ್ ಥೆರಪಿ, ಅದ್ರ ಒಂದು ಕಾನ್ಸೆಪ್ಟ್ ಪ್ರಕಾರ ಹೇಳೋದಾದ್ರೆ, ಈ ನಮಗೆ ಬರ್ತಕ್ಕಂಥ ಸಮಸ್ಯೆಗಳು, ಅವಾಗಲೇ ಒಬ್ರು ಮಾಸ್ಟರ್ ಹೇಳಿದ್ರು, ಆಧ್ಯಾತ್ಮಿಕವಾಗಿ ಹೇಳೋದ್ರೆ ಪೂರ್ವಜನ್ಮಂ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತ. ಅಂದ್ರೆ ಇಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ಸೈಕೋ ನ್ಯೂರೋ ಇಮ್ಯುನಾಲಜಿಕಲ್, ದಟ್ ಇಸ್ 3ನೇ ಪಾಯಿಂಟ್. ಸೈಕೋ ಅಂದ್ರೆ ಮನಸ್ಸು, ನ್ಯೂರೋ ಅಂದ್ರೆ ನಮ್ಮ ನರಮಂಡಲ, ನಾಡಿ ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಇಮ್ಯುನಾಲಜಿಕಲ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ. ಈಗ ಮನಸ್ಸಿನಲ್ಲಿ ಯಾವಾಗ ನಮಗೆ ದ್ವಂದ್ವಗಳು, ಸಮಸ್ಯೆಗಳು, ಆಲೋಚನೆಗಳು ನಕಾರಾತ್ಮಕವಾಗಿ ಇರುತ್ತೋ ಆವಾಗ ನಮಗೆ ಈ ನರ ರೋಗ ಸಮಸ್ಯೆಗಳು, ನಾಡಿ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಬರುತ್ತವೆ. ಅದಕ್ಕೆ ಸಂಬಂಧಪಟ್ಟದ್ದು ಯಾವಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತೋ ಅಲ್ಲಿ ಇಮ್ಯುನಾಲಜಿಕಲ್ ನಮ್ಮ ಸ್ಟೇಟಸ್, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಈ ಧ್ಯಾನ ಮಾಡೋದ್ರಿಂದ, ಆಧ್ಯಾತ್ಮಿಕ ಜೀವನದಿಂದ ನಮ್ಗೆ ಏನು ಉಂಟಾಗುತ್ತೆ ಅಂದ್ರೆ, ನಮ್ಮ ಶರೀರದಲ್ಲಿ 2 ಬದಲಾವಣೆ ಆಗುತ್ತೆ. ವೈಜ್ಞಾನಿಕವಾಗಿ 2 ಬದಲಾವಣೆ ಆಗುತ್ತೆ. ಒಂದು, ನಾವು ನಾರ್ಮಲ್ ನ್ಯಾಚುರಲ್ ಬ್ರೀದಿಂಗ್ ಬರ್ತೀವಿ, ಯೋಗಿಕ್ ಬ್ರೀದಿಂಗ್ ಅಂತ ಕರಿತೇವೆ. ಒಂದು ಹುಟ್ಟಿದ ಮಗು 3 ವರ್ಷದೊಳಗೆ ಏನು ಬ್ರೀದಿಂಗ್ ಮಾಡುತ್ತೋ ಆ ರೀತಿ ನಾರ್ಮಲ್ ಬ್ರೀದಿಂಗ್ ಗೆ ನಾವು ಬರ್ತೀವಿ. ಪ್ಯಾರಾಸಿಂಪಥೆಟಿಕ್ ಡಯಾಫ್ರಮ್ ಬ್ರೀದಿಂಗ್ ಅಂತ ಕರೀತೀವಿ. 2ನೇದು, ನಮ್ಮ ಶರೀರದಲ್ಲಿ ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ, ಮಾಲಿಕ್ಯೂಲ್ಸ್ ಆಫ್ ಎಮೋಷನ್ಸ್. ಪ್ರತಿಯೊಂದು ಸರಿನೂ ನಾವು ಧ್ಯಾನ ಮಾಡಿದಾಗ ಆ ಸಂತೋಷದ, ಆನಂದದ ಒಂದು ಬಯೋಕೆಮಿಕಲ್ ಮಾಲಿಕ್ಯೂಲ್ಸ್ ನಮ್ಮಲ್ಲಿ ಉತ್ಪತ್ತಿ ಆಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ವಿಲ್ ಬಿ ಹ್ಯಾಪಿ. ಸೊ ಈ 3 ವೈಜ್ಞಾನಿಕ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಇವತ್ತು ಆರೋಗ್ಯದ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು, ಮತ್ತೆ ಬಂದಾಗ ಅದನ್ನು ನಾವು ನಿಭಾಯಿಸ್ಬೋದು ಅಂತ ಒಂದು ವಿಷಯವನ್ನ ನಾನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಸರ್. ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ತಮ್ಮ ವ್ಯಾಲ್ಯೂಬಲ್ ಮೆಸೇಜ್, ಸರ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನ ಬಹಳ ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದೀರಾ. ತಮಗೆ ಆತ್ಮೀಯವಾದ ಧನ್ಯವಾದಗಳು ಸರ್. ತದನಂತರ ಕೇತಪ್ಪ ಸರ್ನವರು ಈ ವೇದಿಕೆಯಲ್ಲಿ ಇದ್ದಾರೆ. ಕೇತಪ್ಪ ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಹಾಗೂ ತಮ್ಮ ಸಂದೇಶವನ್ನ ನಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈ ಮಹಾವತಾರ್ ಫೌಂಡೇಶನ್ ರಂಗಸ್ವಾಮಿ ಅವರು, ಲಕ್ಷ್ಮಿ ಮೇಡಮ್ ಅವರು ಇದೊಂದು ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್ ಗಿರಿಸ್ವಾಮಿ ಅವರಿಗೆ ನಮಸ್ಕಾರ. ರಾಮ್ ನಮಸ್ಕಾರ. ಸರೋಜಾ ಮೇಡಮ್ ನಮಸ್ಕಾರ. ಶ್ರೀಕಾಂತ್ ಒಳ್ಳೆಯ ಸಂದೇಶ ಕೊಟ್ಟವರು. ಮಾಸ್ಟರ್ಸ್, ಒಂದು ಮನುಷ್ಯ ಇವತ್ತು ಆರೋಗ್ಯವನ್ನು ಹುಡುಕ್ತಾ ಇದ್ದಾನೆ. ಈಗಾಗಲೇ ಡಾಕ್ಟರ್ ಮಾತಾಡಿದ್ದಾರೆ. ಸ್ವಾಸ್ಥ್ಯ ಅನ್ನೋ ಸಂಸ್ಕೃತ ಮೂಲ ಹೇಳ್ಬಿಡ್ತೀನಿ ನಿಮ್ಗೆ, ಆಮೇಲೆ ಹೇಗೆ ನೀವು ಧ್ಯಾನಕ್ಕೆ ತನ್ನಷ್ಟು ತಾನೇ ಬರ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸ್ವ ಪ್ಲಸ್ ಸ್ಥ, ಎರಡು ಶಬ್ದ ಇದೆ ಇದ್ರಲ್ಲಿ, ಎರಡು ಶಬ್ದ. ಸ್ವ ಅನ್ನೋದೊಂದು ಶಬ್ದ, ಸ್ಥ ಅನ್ನೋದೊಂದು ಶಬ್ದ. ಸ್ವ ಅಂದ್ರೆ ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ, ಇದನ್ನ ಮೀನಿಂಗ್ ಆಲ್ರೆಡಿ ಹೇಳಿದ್ದಾರೆ. ಸ್ವ ಅಂದ್ರೆ ಸ್ವಯಂ, ಅದಕ್ಕೆ ಏನಾದ್ರೂ ಹೆಸರು. ಸ್ಥ, ಸ್ಥಿತ ಆಗೋದು. ಯಾರು ಸ್ವಯಂನಲ್ಲಿ ಸ್ಥಿತ ಆಗ್ತಾರೋ ಅವರು ಸ್ವಸ್ಥ. ಸ್ವಯಂನಲ್ಲಿ ಹೇಗೆ ಸ್ಥಿತ? ನಿಮ್ಗೆ ಸ್ವಯಂನಲ್ಲಿ ಸ್ಥಿತ ಆಗೋದಕ್ಕೆ ಮನಸ್ಸು ಅನ್ನೋ ಮಾಯಾಜಾಲದ ದೃಶ್ಯಗಳು, ವಿಚಾರಗಳು, ಕಲ್ಪನೆಗಳು ನಿಮಗೆ ಅಡಚಣೆಗಳು. ಸಹಜ ಶ್ವಾಸವನ್ನ ಗಮನಿಸಿದಾಗ ಆ ಮನಸ್ಸಿನ ಮಾಯಾಜಾಲ ಸಂಪೂರ್ಣ ಕರಗಿ ಹೋಗಿ ನೀವು ನಿಮ್ಮ ಸ್ವಯಂನೊಂದಿಗೆ ಒಂದಾಗ್ತೀರಿ. ಇದು ಬೇಕಿದ್ರೆ ಮುಂದಿನ ಒಂದು ಸೆಷನ್ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲಿ ಅದನ್ನ ನೋಡ್ತೀರಿ. ಆವಾಗ ನಿಮ್ಮೊಳಗೆ ಸಂಪೂರ್ಣ ಸತ್ಯದ ಪ್ರಕಟ ಆಗುತ್ತದೆ. ನೀವು ಯಾರು ಅನ್ನೋದು ನಿಮ್ ಕಣ್ಮುಂದೆ ನಿಮಗೆ ಕಾಣಿಸುತ್ತದೆ. ನಿಮ್ಮ ಭೌತಿಕ ದೇಹವನ್ನು ನೀವು ನೋಡ್ಕೊಳ್ತೀರ. ನಾನು ಭೌತಿಕ ದೇಹ ಅಲ್ಲ, ನನ್ನೊಳಗೆ ಏನೋ ಬೇರೆ ಇದೆ ಅನ್ನೋದು ನೋಡ್ತೀರ. ಈ ಸಂಪೂರ್ಣ ತಿಳುವಳಿಕೆ, ಜ್ಞಾನ, ಇದು ಸ್ವಾಸ್ಥ್ಯ. ಇದನ್ನು ಹೊಂದೋದಕ್ಕೆ ನಿಮ್ಗೆ ಎಲ್ಲಾ ಮಾಸ್ಟರ್ಸ್ 365 ದಿನ ಜ್ಞಾನ ಕೊಡ್ತಾರೆ. ಇನ್ನು ಈ ಮಾರ್ಗಕ್ಕೆ ಬಂದು ನಾನು ಏನೇನ್ ಪಡ್ಕೊಂಡಿದ್ದೀನಿ, ಏನೆಲ್ಲವನ್ನೂ ಪಡ್ಕೊಂಡಿದ್ದೀನಿ ಮಾಸ್ಟರ್ಸ್. ಮುಖ್ಯವಾಗಿ ನಾವು ಮನುಷ್ಯ ಆಗಿ ಹುಟ್ಟಿದ್ಮೇಲೆ ನಾವು ಏಕೆ ಹುಟ್ಟಿದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಜೀವನದ ಉದ್ದೇಶವನ್ನ ತಿಳ್ಕೊಳ್ಳದೆ ನಾವು ಬದುಕಿದ್ರೆ ಅದು ಜೀವನವೇ ಅಲ್ಲ, ಮತ್ತೆ ವ್ಯರ್ಥ ಜೀವನ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶ. ಹೋಗ್ಲೇಬೇಕು. ಯಾವ ಜನ್ಮದಲ್ಲಿ ನೀವು ನಿಮ್ಮ ಜೀವನದ ಉದ್ದೇಶವನ್ನ ತಿಳ್ಕೊಂಡು ಅದನ್ನ ಬದುಕ್ತಿರೋ ಆವಾಗ ನಿಮ್ಮ ಜನ್ಮ ಮರಣ ಚಕ್ರದ ಈ ಸುತ್ತುವಿಕೆಯೇ ಮುಗಿದು ಹೋಗುತ್ತದೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳೋಣ. ಈಗಾಗಲೇ ಧ್ಯಾನದಿಂದ ಸ್ವಾಸ್ಥ್ಯ ಅಂತ ಓಶೋ ಅವ್ರದ್ದೊಂದು ಅದ್ಭುತವಾದ ಪುಸ್ತಕ, ಅದರ ಕುರಿತು ಒಂದು 10-12 ಸಿರೀಸ್ ಲೆಕ್ಚರ್ ಮಾಡಿದ್ದೀನಿ. ಅದೊಂದು ಸಿರೀಸ್ ಇದೆ, ಅದು ಝೂಮ್ ಅಲ್ಲಿ ಮಾಡಿದ್ದು, ಯೂಟ್ಯೂಬ್ ಅಲ್ಲಿ ಲಿಂಕ್ ಇದೆ. ಅಲ್ಲಿವರೆಗೆ ನೀವು ಬಿಡುವಾದಾಗ ಕೇಳ್ಕೊಳ್ಬಹುದು. ನಾನು ಈ ಫೌಂಡೇಶನ್ಗೆ ಆ ಯೂಟ್ಯೂಬ್ ಲಿಂಕ್ ಅನ್ನ ಕಳಿಸಿರ್ತೀನಿ. ಧ್ಯಾನದಿಂದ ಸ್ವಾಸ್ಥ್ಯ ಹೇಗೆ ಅನ್ನೋದನ್ನ ಅಲ್ಲಿ ನೋಡ್ಕೊಳ್ಳಿ. ಮಿಕ್ಕಿದ ಪ್ರಶ್ನೆಗಳು ಏನಾದ್ರು ಇದ್ರೆ ಒಂದಿನ ಕ್ಲಾಸಿಗೆ ಬಂದಾಗ ಮಾತಾಡ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗೋಣ. ಮೇಡಮ್ ನಮಸ್ಕಾರ. ಧನ್ಯವಾದ ಸರ್, ತುಂಬಾ ಧನ್ಯವಾದಗಳು. ನಿಮ್ಮ ಸಮಗ್ರ ಸ್ವಾಸ್ಥ್ಯ ಅದಕ್ಕೂ ಸಂಬಂಧ ನಿರ್ವಚನ ಅನ್ನೋದು ತುಂಬಾ ಅದ್ಭುತವಾದ ಕೊಟ್ಟಿದ್ರು. ಧನ್ಯವಾದ ಸರ್. ಬಹಳ ಅದ್ಭುತವಾಗಿ ತಮ್ಮ ಸಂದೇಶವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀರಾ ಸರ್. ಥ್ಯಾಂಕ್ ಯು. ಆ ಲಿಂಕ್ ಕಳಿಸಿರ್ತೀನಿ ರಂಗಸ್ವಾಮಿ ಅವರೇ, ನೀವು ಗ್ರೂಪ್ ಅಲ್ಲಿ ಹಾಕಿರಿ. ಅಂದ್ರೆ ನಿಮ್ಗೆ ಒಂದು ಪೀಠಿಕೆ ಸಿಕ್ಬಿಡುತ್ತೆ. ಎಲ್ಲರಿಗೂ ಒಂದು ವರ್ಷಕ್ಕೆ ಪೀಠಿಕೆ ಸಿಕ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮೊಟ್ಟಿಗೆ ರಾಮು ಸರ್ ಇದ್ದಾರೆ. ಸರ್, ತಮಗೆ ಆತ್ಮೀಯವಾದ ಸ್ವಾಗತ ಹಾಗೂ ತಮ್ಮ ಸಂದೇಶವನ್ನ ನಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸವಿನಯವಾಗಿ ಪ್ರಾರ್ಥಿಸ್ತೀನಿ ಸರ್. ರಾಮು ಸರ್. ಸರ್, ಐ ಥಿಂಕ್ ಎಕ್ಸಿಟ್ ಆಗಿದ್ರೆ ಇಲ್ಲ ಇದಾರೆ ಸರ್, ಇದಾರೆ ಸರ್. ರಾಮು ಸರ್ ಹ್ಯಾಂಡ್ ರೈಸ್ ಮಾಡ್ತೀರಾ ಸರ್, ಸೊ ದಟ್ ಸರ್ಗೆ ಇದು ಮಾಡ್ಲಿಕ್ಕೆ ಸರ್.
ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್. ಎಲ್ಲರಿಗೂ ನಮಸ್ಕಾರ. ಅಂಡ್ ರಂಗಸ್ವಾಮಿ ಸರ್ ಅಂಡ್ ಆಲ್ ದ ಟೀಮ್, ನೇತ್ರಾ ಮೇಡಮ್, ರಿಯಲಿ 365 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂದ್ರೆ ಇಟ್ಸ್ ಎ ಗ್ರೇಟ್ ಸಂಕಲ್ಪ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಮೂಡ್ ಬರ್ಲಿ ಅಂತ ಹೇಳಿ ಐ ಹೋಲ್ ಹಾರ್ಟೆಡ್ಲಿ ವಿಶ್ ಫಾರ್ ದಟ್. ಯಾಕಂದ್ರೆ ಇದು ಪತ್ರಿಜಿ ಅವರ ಸಂಕಲ್ಪ, ಎಲ್ಲಾ ಗುರುಗಳ ಒಂದು ಸಂಕಲ್ಪ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಧ್ಯಾನದ ಜೊತೆಗೆ ಸಸ್ಯಾಹಾರ ಆಗಿರಬಹುದು, ನಿಜವಾದ ಜೀವನ, ನಾವು ಡೈಲಿ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರಾಕ್ಟಿಕಲ್ ಆಗಿ ಜೀವಿಸಬಹುದು ಅಂತ ರಂಗಸ್ವಾಮಿ ಸರ್ ಅವರು ನಾಟ್ ಓನ್ಲಿ ಮೆಡಿಟೇಷನ್, ಹೀಸ್ ಕವರಿಂಗ್ 365 ಡೇಸ್. ಬಿಕಾಸ್ ನಾನು ಬಹಳಷ್ಟು ಒಂದು ಪ್ರೋಗ್ರಾಮ್ಸ್ ಅಟೆಂಡ್ ಆಗಿಲ್ಲ ಅಂದ್ರೇನು, ಅವರೊಂದು ಫ್ಲೈಯರ್ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನನಗೆ. ಅಗ್ರಿಕಲ್ಚರ್ ಬಗ್ಗೆನು, ಈವನ್ ಫುಡ್ ಬಗ್ಗೆನು, ಮೆಡಿಟೇಷನ್ ಬಗ್ಗೆನು, ಡಿಫರೆಂಟ್ ಆಂಗಲ್ ಅಲ್ಲಿ ಅವ್ರು ಎಷ್ಟೋ ಒಂದು ಕಾನ್ಸೆಪ್ಟ್ಸ್ ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಸೊ ಅಂತದ್ದು 365 ಡೇಸ್ ಅಂದ್ರೆ ಐ ಕ್ಯಾನ್ ಇಮ್ಯಾಜಿನ್ ಎಷ್ಟು ಒಂದು ಇನ್ಫಾರ್ಮೇಶನ್ ನಮ್ಗೆಲ್ಲ ಸಿಗುತ್ತೆ ಅಂತ ಐ ಕ್ಯಾನ್ ಇಮ್ಯಾಜಿನ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಫಾರ್ ದಿಸ್ ಗ್ರೇಟ್ ವರ್ಕ್. ಮಾಸ್ಟರ್ಸ್, ಈ ಒಂದು 365 ಡೇಸ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ. ಅಂಡ್ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇವಾಗ ಜೂಮ್ ಅಲ್ಲಿ ಯಾರಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಯಾಕಂದ್ರೆ ಬಹಳಷ್ಟು ಒಂದು ಮಾಹಿತಿ ಈ ಒಂದು 365 ಡೇಸ್ ಅಲ್ಲಿ ನಾವೆಲ್ಲ ನೋಡ್ತೀವಿ. ಅಂಡ್ PMC ಕನ್ನಡ ಚಾನಲ್ ಮೂಲಕ ನಾನು ಈ ಒಂದು 365 ಡೇಸ್ ಈ ಒಂದು ಕಾರ್ಯಕ್ರಮ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆ ಸ್ಕ್ರೋಲಿಂಗ್ ಅಲ್ಲಿ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಫ್ಲೈಯರ್ಸ್ ಮೂಲಕನೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತೀವಿ. ಸೊ ಲೈಫ್ ಇಸ್ ವೆರಿ ಸಿಂಪಲ್ ಮಾಸ್ಟರ್ಸ್, ವಿ ಆರ್ ಕಾಂಪ್ಲಿಕೇಟಿಂಗ್ ಅಷ್ಟೇ. ಒಂದು ಸರಿಯಾದ ಒಂದು ಬುದ್ಧಿ ಇಲ್ಲ ನಮಗೆ. ಅದೇ ಪತ್ರಿ ಸರ್ ಹೇಳ್ತಾರೆ, ಬುದ್ಧಿಜೀವಿ ಆಗ್ಬೇಕು ನೀನು ಅಂತ. ಸೊ ಬುದ್ಧಿಜೀವಿ ಆಗ್ಬೇಕಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಬಹಳ ಇಂಪಾರ್ಟೆಂಟ್. ಇವೆಲ್ಲ ನಾವು ತಿಳ್ಕೊಂಡ ಮೇಲೇನು ಆಚರಣೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಆಚರಣೆಯಲ್ಲಿಡೋದು ಬಹಳ ಮುಖ್ಯ ನಮಗೆ. ಎಷ್ಟೋ ಒಂದು ಸಂದೇಶಗಳನ್ನು ಕೇಳ್ತಾನೆ ಬಂದಿದ್ದೀವಿ, ಬಟ್ ಎಷ್ಟರ ಮಟ್ಟಿಗೆ ನಾವು ಆಚರಣೆಯಲ್ಲಿ ಇಡ್ತಿದ್ದೀವಿ, ಲೈಫ್ ಅನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಜೀವಿಸ್ತಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಸೊ ಹಂಗಾಗಿ ಧ್ಯಾನವನ್ನ ಮಾಡಿ ಆಚರಣೆಯಲ್ಲಿ ಇಡಿ. ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಬಿಕಾಸ್ ನಾನು PMC ಕನ್ನಡ ಚಾನಲ್ ಮುಖಾಂತರ ಹೊರಗಡೆ ಹೋಗ್ತಾ ಇದ್ದೀನಿ. ಸೋ ಮೆನಿ ಪೀಪಲ್, ಲಕ್ಷಾಂತರ ಜನ ಸರಿಯಾದ ಒಂದು ಧ್ಯಾನದ ಮಾರ್ಗ ಸಿಗಬೇಕು ಅಂತ ಹುಡುಕ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಪೂಜೆಗಳಲ್ಲಿ, ವ್ರತಗಳಲ್ಲಿ, ಹಾಸ್ಪಿಟಲ್ಸ್ಗಳಲ್ಲಿ ವೇಟ್ ಮಾಡಿ ಜನ್ಮವನ್ನು ವ್ಯರ್ಥ ಮಾಡ್ಕೊಂತಿದ್ದಾರೆ ಮಾಸ್ಟರ್ಸ್. ಪೀಪಲ್ ಆರ್ ಬ್ಯಾಡ್ಲಿ ಇನ್ ನೀಡ್ ಆಫ್ ಮೆಡಿಟೇಷನ್, ಇನ್ ನೀಡ್ ಆಫ್ ರೈಟ್ ವೇ ಆಫ್ ಲಿವಿಂಗ್. ಸೊ ಅಂತಹ ಒಂದು ಸಮಗ್ರ ಸಾರಾಂಶ, ಸಮಗ್ರ ಜ್ಞಾನ ಈ 365 ಡೇಸ್ ಈ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲ ಸಿಗುತ್ತೆ. ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಸಿ. PMC ಮುಖಾಂತರ ನಾನು ತಿಳಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಟು ಮಹಾವತಾರ್ ಫೌಂಡೇಶನ್ ಅಂಡ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ತುಂಬಾ ಧನ್ಯವಾದ ಸರ್ ತಮ್ಮ ವ್ಯಾಲ್ಯೂಬಲ್ ಮೆಸೇಜ್ಗೆ. ಯಾಕಂದ್ರೆ PMC ಇಂದನೂ ತಮ್ಮ ಸಪೋರ್ಟ್ ಖಂಡಿತವಾಗಿ ನಮ್ಮ 365 ಡೇಸ್ ಪ್ರೋಗ್ರಾಮ್ಗೆ ಇರುತ್ತಂತ ಮತ್ತೊಂದ್ಸರಿ ವಿನಂತಿ ಮಾಡ್ತಾ, ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಸಮಗ್ರ ಆರೋಗ್ಯವನ್ನು ಸಾಧಿಸಕ್ಕೆ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೂ ತಮ್ಮ ಸಹಕಾರ ಖಂಡಿತವಾಗಿ ಇರ್ತದಂತ ಮತ್ತೆ ಒಂದ್ಸರಿ ತಮಗೆ ಧನ್ಯವಾದ.